ನಾನು ಮೂರನೇ ಸೋಮೇಶ್ವರನ ಚಾಲುಕ್ಯ ಚಕ್ರವರ್ತಿದೊಂದು ಎಡಿಟಿಂಗ್ ವರ್ಕ್ ಒಂದು ಇಲ್ಲಿದೆ, ಅವನ ಮಾನಸೋಲ್ಲಾಸ ಅಂತ ಕೇಳಿ, ಅದು ಮೂಲತಃ ಅಭಿಲಷಿತ ಅರ್ಥ ಚಿಂತಾಮಣಿ ಅಂತ. ಯಾರಿಗೆ ಏನು ಇಷ್ಟವಾದದ್ದೋ ಅದನ್ನೆಲ್ಲ ಕೊಡ್ತಕ್ಕಂಥ ಒಂದು ಚಿಂತಾಮಣಿ ಸ್ವರೂಪದ ಗ್ರಂಥ. ನಿಮಗೆ ಕಾಮಶಾಸ್ತ್ರ ಬೇಕಾ ಓದಿ, ರಾಜ್ಯಶಾಸ್ತ್ರ ಬೇಕಾ ಓದಿ, ಅರ್ಥಶಾಸ್ತ್ರ ಬೇಕಾ ಓದಿ, ಹೀಗೆ 100 ಅಧ್ಯಾಯಗಳ ಆ ಗ್ರಂಥ ನೋಡಿದ ಮೇಲೆ ಇಂಥದ್ದೊಂದು ಗ್ರಂಥನ ಕನ್ನಡಕ್ಕೆ ತರಲಿಲ್ವಲ್ಲಪ್ಪ ಯಾರನ್ನು ಅಂತ ಹೇಳಿ ನನಗೆ ಭಾಳ ವ್ಯಸನ ಆಯಿತು. ಶಿಕ್ಷಣ ಕ್ಷೇತ್ರದ ಒಂದು ಜರ್ನಿ ನೋಡಿದ್ರೆ, ಯಾಕಂದರೆ ತಾವು MA ಕನ್ನಡ, MA ಸಂಸ್ಕೃತ್ ಮಾಡಿದವರು, ಗೋಲ್ಡ್ ಮೆಡಲಿಸ್ಟ್ ಕೂಡ. ಈ ಒಂದು ಜರ್ನಿ ಯಾವ ಥರ ಇತ್ತು? ನನಗೆ ಇದ್ದಿದ್ದು ಪಂಪನ ಆದರ್ಶ, ಒಬ್ಬ ರಾಘವಾಂಕನ ಆದರ್ಶ, ಒಬ್ಬ ಕುಮಾರವ್ಯಾಸನ ಆದರ್ಶ ನನಗೆ. ಹೀಗೆ ನಮ್ಮಲ್ಲೇ ಆ ಥರದ ಒಂದು ಆದರ್ಶಕ್ಕೆ ಬೇಕಾಗೋದು. ನೃಪತುಂಗ ಚಕ್ರವರ್ತಿ ಕವಿರಾಜ ಮಾರ್ಗ ನನಗೊಂದು ಲಕ್ಷಣ ಗ್ರಂಥ ಮಾತ್ರ ಅಲ್ಲ, ಅದು ನನಗೆ ಕನ್ನಡ, ಸಂಸ್ಕೃತ, ಪ್ರಾಕೃತ ಈ 3 ಭಾಷೆ ಸೇತುವೆಯನ್ನು ಕಟ್ಟಿಸುತ್ತೆ ಅಂತ ಹೇಳೋದು. ಶೈವಾಗಮಗಳಿರ್ಬೋದು, ವಚನ ಸಾಹಿತ್ಯ ಇರಬಹುದು, ಬುದ್ಧ ಸಾಹಿತ್ಯ ಇರಬಹುದು, ವೈದಿಕ ಪರಂಪರೆಗಳಾಗಲಿ, ಪ್ರತಿಯೊಂದನ್ನು ತಾವು ಕವರ್ ಮಾಡಿದ್ರು. ಅದರ ಜೊತೆಗೆ ನಾಟ್ಯ, ಶಾಸ್ತ್ರ, ಎಲ್ಲ ಕಲೆಗಳ ಕುರಿತಾದಂತಹ ಒಂದು ಪುಸ್ತಕಗಳನ್ನು ತಾವು ತಂದಿದ್ದೀರಾ. ಸಂಸ್ಕೃತದಲ್ಲಿ ಅಪೂರ್ವವಾದ ಗ್ರಂಥಗಳೇನಿದೆ ಅದೆಲ್ಲವೂ ಕನ್ನಡಕ್ಕೆ ಬರಬೇಕು ಅಂತ ಆ ವಿಶ್ವವಿದ್ಯಾಲಯದಲ್ಲಿದ್ದಾಗ ನಾನು ಈ ಎಲ್ಲ ಕನಸುಗಳನ್ನು ಒಂದಷ್ಟು ಕೆಲಸ ಮಾಡ್ಬೋದು. ಬರಂಜ ಆಚಾರ್ಯರು ತಂತ್ರಸಾರ ಸಂಗ್ರಹ ತರದೇ ಹೋಗಿದ್ರೆ, ನನ್ನ ಪ್ರಕಾರ ಅವರು ತರದೇ ಹೋಗಿದ್ರೆ ನಮಗೆ ಯಾವುದು ದೇವತಾಗಮಗಳ ಬಗ್ಗೆ ನಮಗೆ ಚಿತ್ರ ಬೇಕಾಗಿತ್ತೋ ಅದು ಯಾವುದೂ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಯಾವುದೋ ಕಾಲದಲ್ಲಿ ಕೆಳದಿ ಬಸವರಾಜ ಭೂಪಾಲದ ಶಿವತತ್ವ ರತ್ನಾಕರದ್ದು ಒಂದು 1926, ಆಗ 26ನೇ ಮದ್ರಾಸಿನಿಂದ ಪ್ರಕಟವಾಗಿದ್ದಂಥ ಮೂಲ ಪ್ರತಿ ನನ್ನ ಕೈ ಸಿಕ್ತು. ಓದ್ದ ನನಗನ್ಸಿದ್ದು ಏನಿದು, ಇದರೊಳಗಿರೋ ವಜ್ರ ಆಭರಣಗಳು ಏನಿದು, ಎಷ್ಟು ಶಾಸ್ತ್ರ, ಎಷ್ಟು ಒಟ್ಟಿಗೆ ಒಂದೇ ಕಡೆ ಇದೆಯಲ್ಲ, 14,000 ಶ್ಲೋಕ. ದಿಗ್ಭ್ರಮೆ ಆಗೋಯ್ತು ನನಗೆ. ಇಂಥದ್ದನ್ನು ಕನ್ನಡಕ್ಕೆ ಬರಬೇಕು ಅಂತ ಅನಿಸ್ತಾ. ಇಡೀ ರಾಮಾಯಣವನ್ನು ಅವ್ರು ನೋಡ್ತಿರೋದು ಸಮನ್ವಯ ದೃಷ್ಟಿಯಿಂದ, ಪೂರ್ಣ ದೃಷ್ಟಿಯಿಂದ, ಸರ್ವೋದಯದ ದೃಷ್ಟಿಯಿಂದ. ತಮ್ಮ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ದು ಸಾಹಿತ್ಯಾಧ್ಯಯನ, ಅಂದರೆ ತೌಲನಿಕ ಸಾಹಿತ್ಯಾಧ್ಯಯನ, ಅದರ ಬಗ್ಗೆ ತಾವು ಹೇಳೋದಾದ್ರೆ 2 ವಿಶ್ವಕೋಶಗಳಿರೋದು ಕರ್ನಾಟಕದಲ್ಲಿ ಹುಟ್ಟಿದ್ದು ಅಂತ ನಮಗೊಂದು ಹೆಮ್ಮೆ. ಅದು ಮೊದಲನೇದು 11ನೇ ಶತಮಾನದ 3ನೇ ಸೋಮೇಶ್ವರನ ಮಾನಸೋಲ್ಲಾಸ ಅಥವಾ ಅಭಿಲಷಿತ ಅರ್ಥ ಚಿಂತಾಮಣಿ. ಇನ್ನು 2ನೇದು ಕೆಳದಿ ಬಸವರಾಜ ಭೂಪಾಲನ ಶ್ರೀ ಶಿವತತ್ವ ರತ್ನಾಕರ. ಸರಸ್ವತಿ ಉಪಾಸನೆ ಯಾರು ಹೆಚ್ಚೆಚ್ಚು ಮಾಡ್ತಾರೋ ಅವರ ಅಂತರಂಗ ಅನ್ನೋದು ಭರ್ತಿ ಆಗುತ್ತೆ, ತುಂಬುತ್ತೆ. ಮನಸ್ಸು ಅವನಿಗೆ ದೊರಕೋ ಆನಂದ ಇದೆಯಲ್ಲ, ಇನ್ಯಾರಿಗೂ ಅಷ್ಟು ಆ ಆನಂದವನ್ನು ಪಡೆಯೋದೇ ಒಂದು ಸುಕೃತ. ನಮಸ್ಕಾರ ವೀಕ್ಷಕರೇ, ವೇದಿಕ್ ವೆಲ್ನೆಸ್ನ ಇವತ್ತಿನ ವಿಶೇಷ ಪಾಡ್ಕಾಸ್ಟ್ಗೆ ತಮಗೆಲ್ಲ ಸುಸ್ವಾಗತ. ಸಾಮಾನ್ಯವಾಗಿ ನಾವು ಬಹಳಷ್ಟು ವಿದ್ವಾಂಸರನ್ನ ಕರೆಸ್ತೀವಿ, ಅವ್ರ ಜೊತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತಾಡಿಸ್ತೀವಿ. ಬಹಳಷ್ಟು ವಿದ್ವಾಂಸರೇನಾಗುತ್ತೆ, ಯಾವುದೋ ಒಂದು ಶಾಸ್ತ್ರದಲ್ಲಿ ಅವರಿಗೆ ಒಂದು ಪರಿಣತಿ ಇರುತ್ತೆ. ಇವತ್ತು ನಾವು ಮಾತಾಡ್ತಾ ಇರುವಂತಹ ಗೆಸ್ಟ್ ಯಾರು ನಮಗೆ ಬಂದಿದ್ದಾರೆ, ಒಂದು ಧೀಮಂತ ವ್ಯಕ್ತಿ, ಮಹಾಜ್ಞಾನಿ. ಸಾಮಾನ್ಯವಾಗಿ ಇಂತಹ ಜ್ಞಾನಿಗಳು ಆ ಒಂದು ಪಾಪ್ಯುಲಾರಿಟಿ ಹಿಂದೆ ಹೋಗಲ್ಲ. ಬಹಳ ಜನ ನಮಗೆ ಇವ್ರ ಬಗ್ಗೆನೇ ಗೊತ್ತಿಲ್ಲ, ಎಷ್ಟು ಅವರು ಆ ಒಂದು ಸಾಹಿತ್ಯದ ಶಾಸ್ತ್ರದ ಸೇವೆ ಮಾಡಿದ್ದಾರೆ. ಅಷ್ಟು ಧೀಮಂತ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಅವರು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು. ಪ್ರೊಫೆಸರ್ ಸರ್, ತಮಗೆ ಸುಸ್ವಾಗತ ಇವತ್ತಿನ ಪಾಡ್ಕಾಸ್ಟ್. ನಮಸ್ಕಾರ. ನಮಸ್ಕಾರ. ತಮ್ಮ ಬಗ್ಗೆ ನನಗೆ ತಿಳ್ಕೊಳ್ಳೋದೇ ಒಂದು ಆನಂದ. ಯಾಕೆಂದರೆ ನಾನು ಅದೊಂದು ರಿಸರ್ಚ್ ಮಾಡ್ತಾ ಇದ್ದೆ. ಇವತ್ತು ತಾವು ಮಾಡಿರುವಂತಹ ಎಲ್ಲ ಸಾಹಿತ್ಯದ ಕನ್ನಡ ಸಾಹಿತ್ಯ ಒಂದು ಹೆಚ್ಚು, ನಾವು ಕನ್ನಡಿಗರಿಗೆ ನಮಗೆ ತುಂಬ ಪ್ರೀತಿ ಇರೋದು ಕನ್ನಡ ಸಾಹಿತ್ಯ, ಆದರೆ ನಾವು ಹೆಚ್ಚು ಓದಲ್ಲ ಸಾಹಿತ್ಯ. ಯಾಕೆಂದರೆ ಇವತ್ತೊಂದು ಜಂಜಾಟದ ಬದುಕಾಗ್ಬಿಟ್ಟಿದೆ. ಪ್ರತಿಯೊಬ್ಬರಿಗೂ ಒಂದು ಬ್ಯುಸಿ, ಎಲ್ಲರೂ ಒಂಥರ ಬೆಳಗ್ಗೆ ಎದ್ದರೆ ರಾತ್ರಿವರೆಗೂ ಹೇಗೆ ದಿನ ಹೋಯಿತು ಅನ್ನೋದೇ ಗೊತ್ತಾಗಲ್ಲ. ಇದರ ಮಧ್ಯ ನಮಗೆ ಜೀವನದಲ್ಲಿ ಶಕ್ತಿ ತುಂಬುವಂತಹ, ಉತ್ಸಾಹ ಕೊಡುವಂತಹ ಸಾಹಿತ್ಯನ ಮರೀತಾ ಇದ್ದೀವಿ ನಾವು. ತಾವು ಈ ಒಂದು ಕ್ಷೇತ್ರದಲ್ಲಿ ಮಾಡಿರೋದು ದೊಡ್ಡ ಸಾಧನೆ. ಕನ್ನಡ ಮತ್ತು ಸಂಸ್ಕೃತ. ಯಾಕೆಂದರೆ ಸಾಮಾನ್ಯವಾಗಿ ಕನ್ನಡ ಸಾಹಿತಿಗಳು ಸಂಸ್ಕೃತನ ಮುಟ್ಟಲ್ಲ, ಅದನ್ನು ಟ್ರಾನ್ಸ್ಲೇಷನಲ್ಲಿ ಓದಿ ಪುಸ್ತಕಗಳು ಬರೀತಾರೆ. ಬಹಳಷ್ಟು ಜನ ಸಂಸ್ಕೃತ ಪಂಡಿತರು ಕನ್ನಡದಕ್ಕೆ ಬರಲ್ಲ. ಆದರೆ ತಾವು ಇದಕ್ಕೆ ಒಂದು ವಿಶೇಷ ಅಂತ ಹೇಳಬೇಕು ಅಂದರೆ, 2 ಕ್ಷೇತ್ರಗಳಲ್ಲಿ ತಾವು ಮಾಡಿರುವಂತಹ ಪುಸ್ತಕಗಳು, ಮಾಡಿರುವಂತಹ ಸಾಧನೆಗಳು ಬಹಳಷ್ಟು. ಹಾಗಾಗಿ ತಾವು ನಮ್ಮ ಇವತ್ತಿನ ಈ ವೇದಿಕ್ ವೆಲ್ನೆಸ್ಗೆ ಬಂದಿರೋದು ನಮ್ಮ ಭಾಗ್ಯ ಅಂತ ನಾನು ಅಂದ್ಕೊಳ್ತೀನಿ. ತಮ್ಮನ್ನು ಪರಿಚಯ ಮಾಡಿಸುವಂತಹದ್ದು ಈ ಒಂದು ಪ್ರಯತ್ನ. ಯಾಕೆಂದರೆ ತಾವು ಒಬ್ಬ ವ್ಯಕ್ತಿಯಾಗಿ ಮತ್ತು ಆ ಸಾಹಿತ್ಯ ಜ್ಞಾನದ ಶಕ್ತಿಯಾಗಿ ನಮ್ಮ ಎಲ್ಲ ಜನರಿಗೆ, ಕನ್ನಡಿಗರಿಗೆ ತಿಳ್ಕೊಳ್ಳುವಂತಹ ಒಂದು ಮುಖ್ಯವಾದ
ರಿಕ್ವೈರ್ಮೆಂಟ್ ಇದೆ ಅನ್ನೋದು ನನ್ನ ಇಂಗಿತ. ಸೊ ಹಾಗಾಗಿ ತಮ್ಮ ಪರಿಚಯದ ಬಗ್ಗೆ ನಾನು ಶುರು ಮಾಡ್ತೀನಿ. ಆಲ್ರೌಂಡರ್ ಅಂತ ಏನು ಹೇಳ್ತೀವಿ, ಈಗ ಕೆಲವರು ವಚನ ಸಾಹಿತ್ಯದಲ್ಲಿರ್ತಾರೆ, ಕೆಲವರು ಬೌದ್ಧಾಗಮದಲ್ಲಿರ್ತಾರೆ, ಕೆಲವರು ವೈದಿಕ ಪರಂಪರೆಯಲ್ಲಿ ಮಾತ್ರ ಕೆಲವು ಶಾಸ್ತ್ರಗಳ ಅಧ್ಯಯನ ಮಾಡ್ತಾರೆ. ಆದರೂ ತಾವು ಸಮಗ್ರವಾದ ಶಾಸ್ತ್ರಗಳನ್ನು ಓದಿ ಅದನ್ನು ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಅದ್ಭುತವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀರ ಸಮಾಜಕ್ಕೆ. ಯಾಕೆಂದರೆ ಇವತ್ತು ನಾವು ಓದದೇ ಇರ್ಬೋದು ಭಾಳಷ್ಟು ಜನ, ಆದರೆ ಯಾವಾಗ ಆ ಒಂದು ಚೇತನ ಬಂದು ಯಾರಿಗೆ ಇದು ಪ್ರೇರಣೆ ಆಗುತ್ತೆ ಅನ್ನೋದು ಮುಂದಿನ ಸಾವಿರಾರು ವರ್ಷಗಳಲ್ಲಿ ಅದೊಂದು ಪ್ರೇರಣೆ ಆಗ್ಬೋದು. ಹಾಗಾಗಿ ಆ ಎಲ್ಲ ವಿಷಯಗಳ ಪರಿಚಯನ ನಮಗೆ ಮಾಡಿಕೊಡ್ಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ, ಮೊದಲನೇದಾಗಿ ತಮ್ಮ ಒಂದು ಈ ಶಾಸ್ತ್ರದ ಎಂಟ್ರಿ ಯಾವ ಥರ ಆಯಿತು ಅಂತ. ನಾನು ನೆಲಮಂಗಲದಲ್ಲಿ ಓದ್ದವನು. ಅಲ್ಲಿ ಹೈಸ್ಕೂಲು, ಮಿಡ್ಲ್ ಸ್ಕೂಲ್ ಎಲ್ಲ ಅಲ್ಲೇ ಓದಿದೆ ನಾನು. ಆಗ 11th ಸ್ಟ್ಯಾಂಡರ್ಡ್ ನಾವು ಓದೋ ಕಾಲದಲ್ಲಿ ಈಗ ಪಿ ಯು ಸಿ ಏನಿದೆ 2 ವರ್ಷದ ಪಿ ಯು ಸಿಗಿಂತ 1 ವರ್ಷದ ಕೋರ್ಸ್ ಇದ್ದಿದ್ದು. ಆಗ ಓದುವಾಗ ನನಗೆ ಸಂಸ್ಕೃತ ನಾನು ವಿಶೇಷವಾದ ಅಭ್ಯಾಸ ಮಾಡ್ತಾಯಿದ್ದೆ ಆ ಕಾಲದಲ್ಲಿ. ಎಸ್ ವಿ ರಾಮಸ್ವಾಮಿಂಗಾರ್ ಅಂಥೇಳಿ ನನ್ನ ಕೀರ್ತಿಶೇಷ ಪೂಜನೀಯರು. ನನಗೆ ಅವರ ಸಂಸ್ಕೃತಕ್ಕೆ ಪ್ರವೇಶ ಮಾಡಿಸಿದ್ದು ಅವರಿಗೆ, ಶಾಸ್ತ್ರ ಪ್ರವೇಶವೂ ಅವರೇ ಮಾಡಿಸಿದ್ರು. ಆಗ ಅವ್ರ ಮುಂದೆ ನೀನು BA, BSc, BCom ಓದೋ ಬದಲು ನೀನು ಶಾಸ್ತ್ರವಾಗಿ ಅಭ್ಯಾಸ ಮಾಡೋದಕ್ಕೆ ನೀನು ಒಂದು ಪಂಡಿತ್ ಪರೀಕ್ಷೆ ಕಟ್ಕೋ, ನಂತರದಲ್ಲಿ ಮುಂದೆ ನೀನು ಸಾಹಿತ್ಯದಲ್ಲಿ ವಿದ್ವತ್ತನ್ನು ಮತ್ತು ಮಾಡ್ಬೋದು ಅಂದರು. ಆಗ ನನಗೆ ನೀ ಎಲ್ಲಿ ಹೋಗೋದು, ಯಾವ ಕಡೆ ಹೋಗೋದು ಅಂತ ಒಂದು ಪ್ರಶ್ನೆ ಬಂದಾಗ ನಾನು ಸ್ವಲ್ಪ ಹತ್ತಿರದಿದ್ದು, ಮೂರಿಗೆ ಹತ್ತಿರ ಇದ್ದಿದ್ದು ಸಿದ್ಧಗಂಗಾ ಮಠ. ಅಲ್ಲಿ ಮಠಕ್ಕೆ ಹೋದರೆ ಅಲ್ಲಿ ನನಗೆ ಆಕರ್ಷಣೆ ಇತ್ತು ಒಂದು 4-5 ಜನ ವಿದ್ವಾಂಸರಲ್ಲಿ. ಆ ಕಾಲದಲ್ಲಿ ಮಹಾಮಹೋಪಾಧ್ಯಾಯ ವಿಶ್ವನಾಥ ಶಾಸ್ತ್ರಿಗಳಂತಲ್ಲಿದ್ದರು. ಇನ್ನೊಬ್ಬರು ವೆಂಕಟರಾಮ್ ಭಟ್ ಅಂಥೇಳಿ, B. ವೆಂಕಟರಾಮ್ ಭಟ್ ಅಂತ, ಅವರು ಹಿಂದೆ ಶೃಂಗೇರಿನಲ್ಲಿ ಅಭ್ಯಾಸ ಮಾಡಿ ಬಂದವರು. ಆಮೇಲೆ ಇನ್ನೊಬ್ಬರು K. ವೆಂಕಟರಾಮಪ್ಪ ಅಂತಂದ್ಬಿಟ್ಟು ಇದ್ದರು. ಅಂದರೆ ಈ ಥರದಲ್ಲಿ ಒಂದು 6-7 ಜನ ಒಳ್ಳೆ ಸ್ಕಾಲರ್ಸ್ ಇದ್ದರು ಆ ಕಾಲದಲ್ಲಿ. ಒಂದು 2-3 ಬಾರಿ ಅಲ್ಲಿ ಹೋದಾಗ ನಾನು ಇದೆಲ್ಲ ಗಮನಿಸಿದ್ದೆ ನಾನು. ಹಾಗಾಗಿ ನಾನು ಸಿದ್ಧಗಂಗಾ ಮಠಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ನಾನು 1 ವರ್ಷಗಳ ಕಾಲ ಅಲ್ಲಿದ್ದು, ನನಗೆ ಶಾಸ್ತ್ರದ ಕಡೆ ಬಂದಿದ್ದಂದ್ರೆ ಮೊದಲು ನಾನೊಬ್ಬ ಅಧ್ಯಯನ ಮಾಡ್ತಾ ಇರುವಾಗಲೇ ನನ್ನ ಮುಂದಿನ ಗುರಿ ಅಂತ ನನಗೆ ಒಂದು ಗುರಿಯ ಪ್ರಶ್ನೆ ಬಂದಾಗ, ನಾನೊಬ್ಬ ಶಿಕ್ಷಕನಾಗಬೇಕು, ಒಳ್ಳೆ ಶಿಕ್ಷಕನಾಗಬೇಕು. ಒಳ್ಳೆ ಶಿಕ್ಷಕನಾಗಬೇಕಾದ್ರೆ ಒಳ್ಳೆ ವಿದ್ಯಾವಂತನಾಗಬೇಕು. ಬರೀ ವಿದ್ಯಾವಂತನಾದರೆ ಸಾಕು ಅಂತ ಮೊದಲು ಅನ್ನಿಸ್ತು. ಹಂತವಾಗಿ ನಾನು ಮುಂದೆ ಕನ್ನಡ ಪಂಡಿತ್ಗೆ ಹೋದೆ. 5 ಪೇಪರ್ ಸಂಸ್ಕೃತ, 7 ಪೇಪರ್ ಕನ್ನಡ ಇತ್ತು. ಅದರಲ್ಲಿ ನಾನು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಸ್ಟೇಟಿಗೆ ಉಚ್ಚತಮ ಶ್ರೇಣಿಯಲ್ಲಿ ನಾನು ಕನ್ನಡ ಪಂಡಿತ್ ಮಾಡಿದೆ. ಅದೇ ಮಾಡೋ ಹೊತ್ತಿಗೆ ನಾನು ಯಾತಕ್ಕೆ ಅಲಂಕಾರ ವಿದ್ವತ್ ಯಾತಕ್ಕೆ ಮಾಡಿಕೊಡ್ದು ಅಂತ ಅಲ್ಲೇ ಅಲಂಕಾರ ವಿದ್ವತ್ ಕೂಡ ನಾನು ಮುಗಿಸ್ಕೊಂಡೆ. ಮುಂದೆ ಹೀಗೆ ನನಗೆ ಸ್ವಲ್ಪ ಈ ಭಾಷೆಗೆ ಸಂಬಂಧಪಟ್ಟ ಹಾಗೆ, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲಂಕಾರ ಮತ್ತು ವ್ಯಾಕರಣ ಇವುಗಳು ಅತಿ ಹೆಚ್ಚು ಮೊದಲಿದ್ದಿದ್ದು. ಅದರ ಜೊತೆಗೆ ನನಗೆ ಸ್ವಲ್ಪ ಮಟ್ಟಿಗೆ ವೇದಾಂತದ ಪರಿಚಯ ತುಂಬ ಇತ್ತು. ನನಗೆ ವೇದಾಂತದ ಕಡೆ ಹೆಚ್ಚು ಗಮನ. ಅದಕ್ಕೆ ಕಾರಣ ಏನು ಅಂದರೆ ವಿವೇಕಾನಂದರ ಪ್ರಭಾವ. ಅವರ ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದರದು ಸಮಗ್ರ ಕೃತಿ ಶ್ರೇಣಿಯನ್ನು ಓದಿದ್ದೆ ನಾನು. ರಾಮಕೃಷ್ಣರ ವಚನವೇದ 1-2 ಸಂಪುಟಗಳು ಓದಿದ್ದೆ. ಗುರುವಿನೊಡನೆ ದೇವರಡಿಗಿಂತ ಭಾಗ 1-2. ಹೆಚ್ಚು ಕಡಿಮೆ ನಾನು 11th ಸ್ಟ್ಯಾಂಡರ್ಡ್ ಮುಗಿಸೋ ಹೊತ್ತಿಗೆ ವೇದಾಂತಕ್ಕೆ ಸಂಬಂಧಪಟ್ಟ ಏನೇನು ಇದೆಯೋ ಅದೆಲ್ಲವೂ ಅದರ ರುಚಿ ನನ್ನ ತಳಹದಿಯಾಗಿತ್ತು. ಹಾಗಾಗಿ ನನ್ನದು ಕೇವಲ ಶಾಸ್ತ್ರಬೋಧೆ ಮಾತ್ರ ಅಲ್ಲ, ಶಾಸ್ತ್ರಾನುಸಂಧಾನ ಮಾತ್ರ ಅಲ್ಲ, ನಾನು ಇದ್ರ ಜೊತೆಗೆ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸ್ಪರ್ಶ, ಅದರ ಬ್ಯಾಕ್ಗ್ರೌಂಡ್ ನನ್ನ ಜೊತೆಗೆ ಹಿಂದೆ ಇತ್ತು. ಆ ಹಿನ್ನೆಲೆಯಲ್ಲಿ ಇವುಗಳೆಲ್ಲ ಪ್ರವೇಶ ಮಾಡಿದ್ದು. ಮುಂದೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಅಲ್ಲಿ ಒಳ್ಳೆ ಗುರುಗಳು ನನಗೆ ಸಿಕ್ಕಿದ್ರು. M.A. ಲಕ್ಷ್ಮೀನರಸಿಂಹ ಭಟ್ರು ಅಂಥೇಳಿ ಒಳ್ಳೆ ವ್ಯಾಕರಣದಲ್ಲಿ ದೊಡ್ಡ ವಿದ್ವಾಂಸರು. ಅವ್ರನ್ನ ಮನೆಗೆ ಕರ್ಕೊಂಡೋಗಿ ನನಗೆ ಪಾಠ ಹೇಳ್ತಾಯಿದ್ರು. ಅವ್ರನ್ನ ಅಲ್ಲಿ ಉದ್ದಾನ ಭಟ್ರು ಅಂತ ಕರಿತಾ ಇದ್ದಿದ್ದು. ಆದರೆ ಒಳ್ಳೆ ಎತ್ತರದ, ಒಳ್ಳೆ ಪ್ರಚಂಡವಾದಂಥ ಒಳ್ಳೆ ಮುಖಮಂಡಲ ಅವರನ್ನು, ತೇಜಸ್ವಿಯಾದ ಮುಖ. ಪಾಠ ಮಾಡುವಾಗಲೂ ಅಷ್ಟೇ ಚೆನ್ನಾಗಿತ್ತು. ನನ್ನ ಕಂಡ್ರೆ ಬಹಳ ಪ್ರೀತಿ ಅವರಿಗೆ. ಅಂದರೆ ಹೆಚ್ಚು ಕಡಿಮೆ ನನ್ನದೆಲ್ಲ ಗುರುಗಳ ಸೇವೆ ಮಾಡ್ತಾ ಇದ್ದವು ನಾನು. ನನಗೆ ಗುರು ಅಂದರೆ ಅದೇ ದೇವರು ಅಂತ, ಗುರುದೇವೋ ಮಹೇಶ್ವರ ಅಂತ ಹೇಳ್ತೀವಲ್ಲ, ಹಾಗೆ ಗುರುಗಳು ಅಂತ ಹೇಳಿದ್ರೆ ನನಗೆ ಅಷ್ಟೊಂದು. ಅದಕ್ಕೆ ನಾನು ಎಲ್ಲೇ ಉಪನ್ಯಾಸ ಮಾಡೋಕ್ಕೆ ಹೋದಾಗ ಗುರುಭ್ಯೋ ನಮಃ ಅಂತ ಹೇಳಿಯೇ ನಾನು ಆರಂಭ ಮಾಡ್ತೀನಿ. ಹಾಗಾಗಿ ಗುರುಗಳಾಗಿ ಒಳ್ಳೆ ಗುರುಗಳನ್ನು ಸಿಕ್ಕಿದ್ರು. ಒಬ್ಬೊಬ್ಬರು ಒಂದೊಂದು ಮಾರ್ಗದರ್ಶನ ಮಾಡಿದ್ರು. ಈ ನಡುವೆ ಯಾವುದೋ ಒಂದು ಕಾರಣದಿಂದ ನಾನೊಂದು 6 ತಿಂಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿ ಇರಬೇಕಾದ ಪ್ರಸಂಗ ಬಂತು. ನಾನು ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ಸನ್ಯಾಸಿ ಆಗಬೇಕು ಅಂತ ನನ್ನದೊಂದಿತ್ತು. ಆಗ 72ನೇ ಇಸ್ವಿ. ಆಗ ನಾನು ರಾಮಕೃಷ್ಣ ಆಶ್ರಮಕ್ಕೆ ಬಂದೆ ಬೆಂಗಳೂರಿಗೆ.
ಆಗ ಸ್ವಾಮಿ ಆದಿದೇವನಂದರು ಆಶ್ರಮದ ಅಧ್ಯಕ್ಷರಾಗಿದ್ದರು. ಅವ್ರ ಹತ್ರ ಹೋಗಿ ಆಶ್ರಮಕ್ಕೆ ಸೇರಿಕೊಂಡೆ. ಮೊದಲು ಅಲ್ಲಿಂದ ಪ್ರಕಾರ ಬ್ರಹ್ಮಚಾರಿಯಾಗಿ ಮೊದಲು ಇರಬೇಕಾಗತ್ತೆ. ಅಲ್ಲಿರೋ ಕಾಲದಲ್ಲಿ ಉಳಿದವರು ಸಂಸ್ಕೃತ ಹೇಳ್ಕೊಡ್ತಾ ಇದ್ದೆ. ಸ್ವಾಮಿ ಆದಿದೇವನಂದರು ನನಗೆ ಪಾಠ ಹೇಳ್ತಾಯಿದ್ರು, ಉಪನಿಷತ್ ಪಾಠಗಳನ್ನು, ಶಂಕರ ಭಾಷ್ಯದ ಇಟ್ಕೊಂಡು ಉಪನಿಷತ್ತುಗಳ ಪಾಠ ಹೇಳಿದ್ರು. ಈಶಕ್ಯನ ಕಠ 3 ಉಪನಿಷತ್ತುಗಳನ್ನು ಮೊದಲು ಅವರು ಹೇಳ್ಕೊಟ್ರು. ಆಮೇಲೆ ನಮ್ಮಮ್ಮ ಬಂದು ಸ್ವಾಮಿಗಳ ಹತ್ರ ಹೇಳಿಲ್ಲ, ಇನ್ನೊಂದು ವಾರ ಆಗಿದ್ದರೆ ನಾನು ಇಷ್ಟೊತ್ತಿಗೆ ಅಭೇದಾನಂದನೋ ಅದ್ವಯಾನಂದನೋ ಏನಾದರೂ ಒಬ್ಬ ಆನಂದನಾಗಿ ಸ್ವಾಮಿಗಳಾಗ್ತಿದ್ರು ಇದ್ದು ಬಿಡ್ತಿದ್ದೆ. ಆದರೆ ನಮ್ಮಮ್ಮ ಬಂದು ಮತ್ತೆ ವಾಪಸ್ಸು ಯಾವಾಗ ಹೇಳಿದ್ರು, ನಿನ್ನ ಬದುಕಿನಲ್ಲಿ ಆದಿದೇವನದು ಹೇಳಿದ್ದೇನು ಅಂದರೆ, ನಿನ್ನ ಬದುಕಿನಲ್ಲಿ ಇಷ್ಟೇ ಇರೋದು, ಆದರೆ ನಿನ್ನ ಒಳಗಡೆ ಯಾವಾಗಲೂ ಸದಾ ನೀನೊಬ್ಬ ಆಧ್ಯಾತ್ಮಿಕನಾಗಿದ್ದೇ ಇರ್ತೀಯ, ಲೌಕಿಕದಲ್ಲಿದ್ದು ನೀನು ಆಧ್ಯಾತ್ಮಿಕವಾಗಿರ್ತೀಯ. ನಿನಗೆ ಈ ಜನ್ಮದಲ್ಲಿ ನಿನಗೆ ಈ ಸನ್ಯಾಸ ಯೋಗ ಇಲ್ಲ, ನಿನಗೆ ಆಗಲಿ ನನ್ನ ಅನುಗ್ರಹ, ನನ್ನ ಪ್ರೀತಿ ಇರುತ್ತೆ, ಹೋಗು ಅಂತ ಕಳಿಸಿದ್ರು. ನಾನು ಪ್ರತಿ ಕ್ಷಣವೂ ನಾನು ಆಗಾಗ ಸ್ವಾಮಿ ಆದಿದೇವನಂತರ ನೆನೆಸ್ಕೊಳ್ತೇನೆ. ಕನ್ನಡದಲ್ಲಿ ಅವರು ಬ್ರಹ್ಮಸೂತ್ರ ಭಾಷ್ಯ, ಶಂಕರ ಭಾಷ್ಯವನ್ನು ಅನುವಾದ ಮಾಡಿದವರು. ಈಶಕ್ಯನ ಕಠ, ಮುಂಡುಕ, ಮಾಂಡುಕ್ಯ, ತೈತ್ರಿಯ, ಐತಿರ್ಯ, ಛಾಂದೋಗ್ಯ, ಬೃಹದಾರಣ್ಯಕಗಳನ್ನು ಮೂಲ ಮಂತ್ರಗಳನ್ನು ಕೊಟ್ಟು, ಭಾಷೆಯನ್ನು ಕೊಟ್ಟು ಅನುವಾದ ಮಾಡಿ ಟಿಪ್ಪಣಿ ಕೊಟ್ಟಂಥ ಅವರು ಬರೀ ಶಾಸ್ತ್ರ ಮಾತ್ರ ಅಲ್ಲ, ಸ್ವತಃ ಅವರು ಒಳ್ಳೆಯ ಆಧ್ಯಾತ್ಮಿಕ ಪುರುಷ, ಧ್ಯಾನಿ, ಒಳ್ಳೆ ಸನ್ಯಾಸಿ. ಅವರು ಸ್ವಾಮಿ ಬ್ರಹ್ಮಾನಂದರ ನೇರ ಶಿಷ್ಯರವರು. ಹಾಗಾಗಿ ರಾಮಕೃಷ್ಣ ಪರಮಹಂಸರಿಂದ ಅನುಗ್ರಹಿತರಾದವರು ಬ್ರಹ್ಮಾನಂದರಿಂದ ದೀಕ್ಷೆ ತಗೊಂಡವರು ನನ್ನ ಗುರುಗಳಾದ ಸ್ವಾಮಿ ಆದಿದೇವನಂದಿ ಮಹಾರಾಜರು. ಹಾಗಾಗಿ ಈ ದಾರಿಯೊಳಗೆ ವೇದಾಂತದ ದಾರಿಯೂ ಒಂದು, ಶಾಸ್ತ್ರದ ದಾರಿ, ಹೀಗೆ ನಡೀತು. ಅಂದರೆ ಬಾಲ್ಯದಲ್ಲಿ ಗುರುಕುಲದಿಂದ ಶುರು ಮಾಡಿದಾಗ ತಮ್ಗೆ ಆಲ್ರೆಡಿ ಒಂದು 15-16 ವರ್ಷ ಆಗಿರ್ಬೋದು. ನನಗೆ 15 ಮೊದಲಿಂದಲೂ ನನಗೆ ಈ ದೇವರು, ಧರ್ಮ, ಸನ್ಯಾಸಿಗಳು, ಸಾಧುಗಳು ಇವರೆಲ್ಲ ಅಂತಂದ್ರೆ ಭಾಳ ನನಗೆ ಪ್ರೀತಿ, ಮತ್ತು ಅವ್ರ ಹತ್ರ ಹೋಗ್ಬಿಡ್ತಿದ್ದೆ ನಾನು. ಅದು ಮೊದಲಿಂದ ಒಂದು ಸೆಳೆತ. ಅದು ಬಹುಶಃ ಯಾವ ಸೆಳೆತ ಯಾತಕ್ಕೆ ಬಂತು, ಆ ಸೆಳೆತ ಇರ್ಬೋದು ಬಹುಶಃ ಪೂರ್ವಜನ್ಮ ಇವತ್ತಿನ ಜನ್ಮದಲ್ಲಿ ನಿಂತ್ಕೊಂಡು ನನ್ನನ್ನು ಒಂದಷ್ಟು ಉದ್ಧಾರದ ಮಾರ್ಗದ ಕಡೆ ಹೋಗೋ ನೀನು ಅಂಥೇಳಿ ಆ ದೈವ ನನ್ನನ್ನು ಕಳಿಸಿರ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಈ ಪಾರಂಪರಿಕ ಶಿಕ್ಷಣದ ಜೊತೆಗೆ ತಾವು ವೈಸ್ ಚಾನ್ಸಲರ್ ಆಗಿದ್ದವರು ನಮ್ಮ ಸಂಸ್ಕೃತ ಯೂನಿವರ್ಸಿಟಿನಲ್ಲಿ. ಹಾಗಾಗಿ ಈ ಒಂದು ಆಧುನಿಕ ಶಿಕ್ಷಣಕ್ಕೆ ಕೂಡ ತಾವು ಹೊಂದ್ಕೊಂಡ್ರಿ. ತಾವು ಹೇಳಿದ್ರಿ ತಮ್ಮ ತಾಯಿ ಬಂದು ಸನ್ಯಾಸಿ ಆಗಬೇಡ ಅಂತ ಹೇಳಿ ಕರ್ಕೊಂಡು ಬಂದಿರುವಂತಹ ಈ ಒಂದು ಮಾರ್ಪಾಡು ಆಗದೇ ಇದ್ದರೆ ನಾವು ನಿಮ್ಮ ತಾಯಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಈ ಒಂದು ಆಧುನಿಕ ಶಿಕ್ಷಣ, ಯಾಕೆಂದರೆ ಸಮಾಜದ ಜೊತೆಗೆ ಬೆರೆತ್ಕೋಬೇಕು ಅಂದರೆ ನಾವು ಇದರ ಒಳಗಡೆ ಇದ್ರೇ ಅದರ ಒಂದು ಮೂಲಭೂತವಾದ ಸಮಸ್ಯೆಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ. ಹಾಗಾಗಿ ಈ ಒಂದು ಜರ್ನಿ ಹೇಗೆ ಏನಾಯಿತು ಅಂದರೆ, ನನಗೆ ಶಿಕ್ಷಣ ಕ್ಷೇತ್ರ ಭಾಳ ಇಷ್ಟವಾದ್ದು. ನಾನು SLP 11th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡಾದಾಗ ಆಗ HMT ಫ್ಯಾಕ್ಟ್ರಿ ಶುರುವಾಗಿತ್ತು. ಆಗ ಬೇರೆ ಬೇರೆ HMT ಫ್ಯಾಕ್ಟ್ರಿಗಳಿಗೆಲ್ಲ ನನ್ನ ಸ್ನೇಹಿತರು ಸೇರಿಕೊಂಡ್ರು. ನಮ್ಮಪ್ಪನೂ ಹೇಳ್ದ, ಹೋಗಿ ನೀನು ಸೇರ್ಕೊ ನೀನು ಅಂತ ಹೇಳಿ. ನನಗೆ ಇಷ್ಟ ಇರಲಿಲ್ಲ, ಶಿಕ್ಷಣವೇ ನನ್ನ ಪ್ರಧಾನವಾದ್ದು. ನಾನೊಬ್ಬ ಮೇಷ್ಟ್ರಾಗಬೇಕು ಅಂತ. ನನಗೆ ಮೇಷ್ಟ್ರಾಗೋಕ್ಕೆ ಬೇಕಾಗುವ ಸ್ಕಿಲ್ ಇದೆ, ಒಂದು ಅರ್ಹತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಕಾರಣ ಏನು ಅಂದರೆ, ನಾನು 11th ಸ್ಟ್ಯಾಂಡರ್ಡ್ ಹೇಳುವಾಗ, ನಾನು ಕಲಿಯುವಾಗಲೇ ನನ್ನ ಸ್ನೇಹಿತರಿಗೆ ಎಕನಾಮಿಕ್ಸು, ಆಮೇಲೆ ಪೊಲಿಟಿಕಲ್ ಸೈನ್ಸು ಮತ್ತು ಹಿಸ್ಟ್ರಿ ಇದೆಲ್ಲ ಪಾಠ ಮಾಡ್ತಾಯಿದ್ದೆ ನಾನು. ಅಲ್ಲಿ ಇಂಗ್ಲೀಷಲ್ಲಿ ಕೇಳ್ತಾ ಇದ್ದೆ, ಮತ್ತು ಇಲ್ಲಿ ಬಂದು ಕನ್ನಡದಲ್ಲಿ ಪಾಠ ಮಾಡಿ ಕನ್ನಡದಲ್ಲಿ ಬರೆಯೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದೆ. ಡಿಕ್ಟೇಷನ್ ಕೊಡ್ತಾಯಿದ್ದೆ, ನೋಟ್ಸ್ಗಳು ಮಾಡ್ತಾಯಿದ್ದೆ ನಾನೇ ಸ್ವತಃ. ಅಂದರೆ ಈ ಶಿಕ್ಷಣ ಕ್ಷೇತ್ರ ನನಗೆ ಪ್ರಿಯವಾದ ಕ್ಷೇತ್ರ ಹೌದು. ಯಾಕೆಂದರೆ ಶಿಕ್ಷಣನೇ ಅನ್ನೋದೇ ಒಬ್ಬ ಮನುಷ್ಯನ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇರೋದು. ಅದರಲ್ಲಿ ಉತ್ತಮ ಶಿಕ್ಷಣ ಕೊಡಬೇಕು ಮತ್ತು ಮುಂದೆ ಒಬ್ಬ ಒಳ್ಳೆಯ ಸಮಾಜಕ್ಕೆ ಯೋಗ್ಯನಾದಂಥವ್ರನ್ನ ರೂಪಿಸಬೇಕು ಅಂತ ಅನ್ನೋದು ಮೊದಲಿಂದಲೂ ಒಂದು ಅಭ್ಯಾಸ ಇತ್ತು ನನಗೆ. ಹಾಗಾಗಿ ನಾನು ಆ ಶಿಕ್ಷಣ ಕ್ಷೇತ್ರದಲ್ಲೂ ಜೊತೆಗೆ ಇಟ್ಕೊಂಡವನು. ಈಗ 2 ಲೋಕಗಳ ಮಾಡು ಮನದಾಲಯದಿ, ಹೊರಕೋಣೆಯಲ್ಲಿ ಲೋಕರಾಟಗಳ ನಾಡು, ವಿರಮಿಸೊಬ್ಬನಿ ಮೌನದ ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ ಪೂಜ್ಯ DVG ಅವರದ್ದು ಒಂದು ಮಾತು ಏನಿದೆಯೋ ಅದು ನನಗೆ ತುಂಬ ಚಿಕ್ಕಂದಿನಿಂದ ಇದೊಂದು 2 ಲೋಕಗಳ ಮಾಡು ಮನದಾಲಯದಿ ಅನ್ನೋದು. ಈ ಮನಸ್ಸಿನೆಂಬ ಅದು ದೇವಾಲಯ, ಅದು ಪವಿತ್ರವಾದ್ದು. ಅಲ್ಲಿ 2 ಮಾಡು, ಹೊರಗಡೆ ಲೋಕಗಳ ಆಟಗಳಾಡು, ಒಂದು ಶಿಕ್ಷಣ ಮಾಡು, ಬರವಣಿಗೆ ಮಾಡು, 4 ಜನಕ್ಕೆ ಒಳ್ಳೆಯ ಮಾತುಗಳನ್ನು ಹೇಳು, ಧರ್ಮದಲ್ಲಿ ನಡಿ ಅಂತ ಹೇಳು, ಸತ್ಯವನ್ನೇ ನುಡಿ ಅಂತ ಹೇಳು, ಮೌಲ್ಯಗಳನ್ನು ಆರಾಧನೆ ಮಾಡು ಅಂತ ಹೇಳೋದು. ಶಿಕ್ಷಣ ಕ್ಷೇತ್ರದಲ್ಲಿ ಮೌಲ್ಯಗಳು ಬೇಕು ಅಂತ ಹೇಳೋದು ನಾನು. ಹಾಗಾಗಿ ನಾನೇನಾಯಿತು, ಹೈಸ್ಕೂಲ್ನಿಂದ ಮುಂದೆ ಕಾಲೇಜಿಗೆ ಬಂದು, ಕಾಲೇಜಿಂದ ಯೂನಿವರ್ಸಿಟಿಗೆ ಹೋಗಿ, ವಿಶ್ವವಿದ್ಯಾಲಯಗಳಲ್ಲಿ ನಾನು
ಕೆಲಸ ಮಾಡೋಕ್ಕೆ ಹೋಗಿದ್ದೇನು ಅಂದರೆ ಇದರ ಮೂಲ ಸೂತ್ರಿಕೆ ಏನು ಅಂತ ಹೇಳಿದ್ರೆ ಅದು ಮೌಲ್ಯಗಳ ಆರಾಧನೆ ಮಾಡಬೇಕು ನಮ್ಮ ವಿದ್ಯಾರ್ಥಿಗಳು. ಮೌಲ್ಯಗಳನ್ನು ಬಿಟ್ಟರೆ ಶಿಕ್ಷಣ ಕ್ಷೇತ್ರ ಪೂರ್ತಿ ಹಾಳಾಗ್ಬಿಡುತ್ತೆ. ಹಾಗಾಗಿ ನಾನು ಬದುಕಬೇಕು, ನೀನು ಬದುಕಬೇಕು, ಸಮಾಜ ಚೆನ್ನಾಗಿರಬೇಕು, ಆನಂದಮಯವಾಗಿರಬೇಕು ಅಂತ. ಕುವೆಂಪು ಒಂದು ಕಡೆ ಹೇಳ್ತಾರೆ, ಆನಂದಮಯ ಜಗವಿದು ಏತಕ್ಕೆ ಭಯ ಮಾಡೋ ಅಂತ. ಹೌದು, ಆನಂದಮಯವಾದದ್ದು ಈ ಜಗತ್ತನ್ನು ಆನಂದಮಯಗೊಳಿಸೋದು ಎಲ್ಲಿದೆ ಅಂದರೆ ಅದು ಶಿಕ್ಷಣದಲ್ಲಿದೆ, ಶಾಸ್ತ್ರದಲ್ಲಿದೆ, ಅಧ್ಯಾತ್ಮದಲ್ಲಿದೆ, ನಮ್ಮ ನಡೆನುಡಿಗಳಲ್ಲಿದೆ. ಹಾಗಾಗಿ ವಿವೇಕಾನಂದರ ಆದರ್ಶ ನನಗೆ ತುಂಬ. ಒಂದು ಕಡೆ ಜನಗಳನ್ನು ರೂಪಿಸಬೇಕು, ಅದೇ ಹೊತ್ತಿಗೆ ತಾನು ಮೌನಿಯಾಗಿ ತನ್ನ ಸಾಧನೆಯನ್ನು ಮಾಡಬೇಕು ಅಂತ. ಸೊ ಒಂದು ಅರ್ಥದಲ್ಲಿ ಮೌನ ಸಾಧನೆಯೂ ಉಂಟು, ಲೋಕ ಸಾಧನೆಯೂ ಉಂಟು ಅಂತ. ಸೊ ಈ ಸಾಧನಾ ಮಾರ್ಗದಲ್ಲಿ ಒಂದು ಒಳಮಾರ್ಗ ಒಂದಿದೆ, ಇನ್ನೊಂದು ಹೊರಮಾರ್ಗ ಇದೆ. ಈ ಹೊರಮಾರ್ಗ ಒಳಮಾರ್ಗ ಅನ್ನೋದು ಕೇವಲ ಭೇದಕ್ಕಾಗಿ ಅಷ್ಟೇ. ಅವೆರಡೂ ಕೂಡ ನೋಡಿದ್ರೆ ಒಂದಕ್ಕೊಂದು ಅಭೇದವಾಗಿ ಇರುವಂಥ ಸಂಗತಿ ಅಂತ. ತಾವು ಈ ಶಿಕ್ಷಣ ಕ್ಷೇತ್ರದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿರಿ, ಈ ಒಂದು ಹೊರಗಿನ ಕೋಣೆ ಮತ್ತು ಒಳಗಿನ ಕೋಣೆ ಅಂತ. ಯಾಕೆಂದರೆ ನಮಗೆ ಮಂಕುತಿಮ್ಮನ ಕಗ್ಗ ಫಸ್ಟ್ ಅದು ಕಗ್ಗ, ಅದು ಅರ್ಥನೇ ಆಗಲ್ಲ. ಅದನ್ನ ಅದ್ಭುತವಾಗಿ ತಿಳಿಸಿರಿ, ಎರಡೂ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥದ್ದು ಅಂತ. ಈ ಪರ್ಟಿಕ್ಯುಲರ್ಲಿ ಈ ಒಂದು ಶಿಕ್ಷಣ ಕ್ಷೇತ್ರದ ಒಂದು ಜರ್ನಿ ನೋಡಿದ್ರೆ, ಯಾಕೆಂದರೆ ತಾವು MA ಕನ್ನಡ, MA ಸಾಂಸ್ಕ್ರಿಟ್ ಮಾಡಿದವರು, ಗೋಲ್ಡ್ ಮೆಡಲಿಸ್ಟ್ ಕೂಡ. ಈ ಒಂದು ಜರ್ನಿ ಯಾವ ಥರ ಇತ್ತು ಅಂದರೆ ನಿಮಗೆ ಅನುಕೂಲ ಆಯಿತಾ? ಈ ಎಲ್ಲ ಗುರುಕುಲದ ಒಂದು ಅಧ್ಯಯನ, ನಿಮಗೆ ಈ ಆಧ್ಯಾತ್ಮಿಕ ಅಧ್ಯಯನ ಏನಿದೆ ಅದು ನಮ್ಮ ಈ ಒಂದು ಆಧುನಿಕ ಏನಿದೆ ಅಧ್ಯಯನ, ಯಾಕೆಂದರೆ ಇದರಲ್ಲಿ ನಾವು ಇದರ ವ್ಯವಸ್ಥೆಗಳೇ ಬೇರೆ, ಯೂನಿವರ್ಸಿಟಿ ಫಾರ್ಮುಲಾಸ್ಗಳೇ ಬೇರೆ, ಅಲ್ಲಿ ಮಾರ್ಕ್ಸು, ಅಲ್ಲಿ ಇವ್ಯಾಲ್ಯೂಯೇಷನ್ನೇ ಬೇರೆ. ಹಾಗಾಗಿ ಈ ಯಾವ ಥರ ತಮ್ಮ ವೈಸ್ ಚಾನ್ಸಲರ್ ವರ್ಗೂ ಯಾವ ಥರ ಇತ್ತು ಅನ್ನೋದು ಇದೇನು ಅಂತ ಹೇಳಿದ್ರೆ, ವೈಸ್ ಚಾನ್ಸಲರ್ ಬಗ್ಗೆನೂ ಹೇಳ್ತೇನೆ. ಕುಲಪತಿಯಾಗಿ ನಾನು ಮಾಡ್ತಿರುವಾಗ ಅದಕ್ಕೆ ಹಿಂದೆ ಒಬ್ಬ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೆ, ಶಿಕ್ಷಣ ತಜ್ಞನಾಗಿ ಕೆಲಸ ಮಾಡಿದ್ದೆ. ನಾನು ಪ್ರೈಮರಿ ಶಾಲೆಗಳಲ್ಲೂ ಪಾಠ ಹೇಳಿದ್ದೆ. ನಾನು ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ನಲ್ಲಿ 10 ವರ್ಷಗಳ ಕಾಲ ಪಾಠ ಮಾಡೋದವನು. ಅಂದರೆ ಒಂದು ಹೈಸ್ಕೂಲ್ನಿಂದ ಹಿಡಿದು ವಿಶ್ವವಿದ್ಯಾಲಯದವರೆಗೂ ನನಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಆಯಾ ವರ್ಗದವರು, ವಿದ್ಯಾರ್ಥಿಗಳು ಏನೇನು ಬರ್ತಾರೆ, ಹಳ್ಳಿಯಿಂದ ಬರತಕ್ಕಂಥವರು, ಬೇರೆ ಬೇರೆ ಸಮುದಾಯಗಳಿಂದ ಬರೋದವರು, ಇವರೆಲ್ಲರ ಮನಸ್ಸಿನ ಸ್ಥಿತಿ ಏನು ಮತ್ತು ಇವರ ಯಾವ್ಯಾವ ಬ್ಯಾಕ್ಗ್ರೌಂಡ್ಗಳಿಂದ ಬಂದು ಇಲ್ಲಿಗೆ ಬರ್ತಾರೆ. ಸೊ ಇದೆಲ್ಲ ನಾನು ನೋಡ್ತಾ ಇದ್ದಂಥವನು. ಹೀಗೆ ನೋಡ್ತಾ ಬಂದಂಥವನಿಗೆ ನನಗೆ ಕೈಗೆ ಸಿಕ್ಕಿದ್ದಂದರೆ, ನಾನು ಹೈಸ್ಕೂಲಲ್ಲಿದ್ದಾಗ ಬೇರೆ ರೀತಿ ಪಾಠ ಮಾಡೋ ರೀತಿ, ಅದರ ಸ್ಟೇಜೇ ಬೇರೆ ರೀತಿ ಇರುತ್ತೆ. ನಾನು ಯೂನಿವರ್ಸಿಟಿಗೆ ಬಂದಾಗ ನನಗೆ ಬಂದಿದ್ದೇನು ಅಂದರೆ, ಸಂಸ್ಕೃತ ವಿಶ್ವವಿದ್ಯಾಲಯ ಆಗ್ತಾನೆ ಅದು ಇನ್ನೂ ಆರಂಭ ಆಗಬೇಕಾಗಿತ್ತು. ಅದು ಪ್ರಪೋಸಲ್ಸ್ ಇತ್ತು. ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ನನ್ನನ್ನು ಒಮ್ಮೆ ರಾಜ್ಯಪಾಲರಾಗಿದ್ದಂಥ ರಾಮಜೋಯಿಸ್ ಅವರು ನನ್ನನ್ನು ಕರೆದರು. ನನ್ನ ಕರೆದು, ನೋಡು ಮಲ್ಲೇಪುರಂ ನೋಡಿ, ನಿಮಗೆ ಸ್ಪೆಷಲ್ ಆಫೀಸರಾಗಿ ನಿಮ್ಮನ್ನು ನಿಯುಕ್ತಿ ಮಾಡ್ತಾಯಿದ್ದೀವಿ, ನೀವು ಒಪ್ಕೋಬೇಕು ಅಂದರು. ನಾನು ಹೇಳಿದೆ, ನನಗೆ ಬೇಡಿ ಸರ್, ನನಗೆ ಆಗ ನಾನು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟಿದ ಅನುಭವ ಇತ್ತು ನನಗೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾನು ಮೂಲತಃ ಅಲ್ಲಿ ಪ್ರಾಧ್ಯಾಪಕನಾಗಿ ಇದ್ದಂಥವನು. ಅಲ್ಲಿ ಡೈರೆಕ್ಟರ್ ಆಗಿದ್ದೆ, ಅಲ್ಲಿ ಹಣಕಾಸು ಅಧಿಕಾರಿಯಾಗಿದ್ದೆ, ಕುಲಸಚಿವನಾಗಿದ್ದೆ, ಡೀನ್ ಆಗಿದ್ದೆ. ಹೀಗೆ ಅನೇಕ ರೂಪಗಳಲ್ಲಿ ವಿಶ್ವವಿದ್ಯಾಲಯ ಅಂದರೆ ಏನದು, ಅದರ ಸ್ವರೂಪ ಹೇಗಿತ್ತು ಅನ್ನೋದರ ಕಲ್ಪನೆ ನನಗಿತ್ತು. ನಿಮಗೆ ಈ ಕಲ್ಪನೆ ಇದೆ, ಅದರಿಂದ ಸಂಸ್ಕೃತ ವಿಶ್ವವಿದ್ಯಾಲಯ ನೀವು ಕಟ್ಬೋದು, ನೀವು ಕಟ್ಟಿ ಅಂದರು. ನಾನು ಬೇಡ ಅಂತ ಹೇಳಿದ್ರೆ, ನಾನು ಬಲವಂತವಾಗಿ ಹಿಡಿದು ಕರ್ಕೊಂಡು ಹೋಗಿ ಯಡಿಯೂರಪ್ಪನವ್ರ ನಿಲ್ಲಿಸಿ, ನೋಡಿ ವಿಶೇಷ ಅಧಿಕಾರಿಗೆ ಇವ್ರು ಮಾಡಬೇಕು ಅಂತಂದರು. ಸರಿ ಅಂತ ಹೇಳಿ ನಾನು ಅರೆ ಮನಸ್ಸಿಂದ ಒಪ್ಕೊಂಡು ಇದನ್ನು. ಕೊನೆಗೆ ಅದು ವಿಶ್ವವಿದ್ಯಾಲಯದ 2 ವರ್ಷಗಳ ಕಾಲ ವಿಶೇಷ ಅಧಿಕಾರಿಯಾಗಿದ್ದು, ಅದರ ಆ್ಯಕ್ಟು ಇತ್ಯಾದಿಗಳೆಲ್ಲ ಮಾಡಿ, ಕರ್ನಾಟಕದಲ್ಲಿರುವ ಎಲ್ಲ ಪಂಡಿತರನ್ನು, ಎಲ್ಲ ವಿದ್ವಾಂಸರನ್ನು ಪ್ರತಿಯೊಬ್ಬರನ್ನು ಕಂಡು ಮಾತಾಡಿ, ಅದರ ಒಟ್ಟು ರೂಪರೇಷೆ ಹೀಗಿರಬೇಕು. ಈಗಾಗಲೇ ಬೇರೆ ಕಡೆ ಜೈಪುರದಲ್ಲಿತ್ತು, ಮಹಾರಾಷ್ಟ್ರದಲ್ಲಿ ನಾಗ್ಪುರದಲ್ಲಿತ್ತು, ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಸುಮಾರು 18, 16, 17 ವಿಶ್ವವಿದ್ಯಾಲಯಗಳಿದ್ವು ಸಂಸ್ಕೃತ ವಿಶ್ವವಿದ್ಯಾಲಯ. ಅದಕ್ಕಿಂತ ಭಿನ್ನವಾಗಿರಬೇಕು ಮತ್ತು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಮಾಡಿ ನನ್ನದೇ ಆದಂಥ ಒಂದಿದು. ಇದರಲ್ಲಿ ಆಧುನಿಕತೆಯ ಸ್ಪರ್ಶವೂ ಇರಬೇಕು, ಆದರೆ ಮೂಲ ಶಾಸ್ತ್ರದ ಏನೋ ಒಂದು ಬಿಗಿ ಇದೆಯೋ ಅದು ಕೂಡ ಇರಬೇಕು, ಉಳಿಸ್ಕೋಬೇಕು. ಅಂದರೆ ಮೂಲ ಬಿಂಬಕ್ಕೆ ಎಲ್ಲೂ ಹಾನಿ ಆಗದ ಹಾಗೆ ಅದನ್ನೊಂದು ನವೀಕರಣಗೊಳಿಸೋದು ಹೇಗೆ ಅನ್ನೋದ್ರ ಕಡೆ ನನ್ನ ಮನಸ್ಸಿತ್ತು. ಹಾಗಾಗಿ ವಿದ್ಯಾರ್ಥಿಗಳು, ನಾನು ಹೋಗೋ ಕಾಲಕ್ಕೆ 90,000 ಜನ ವಿದ್ಯಾರ್ಥಿಗಳಿದ್ದರು. ಅದು ಸುಮಾರು 1,500 ಜನ, 90,000 ಇದ್ದರು, 1,500,000 ವಿದ್ಯಾರ್ಥಿಗಳಾದರು. ಮುಂದೆ ಅಲ್ಲಿ ಅನೇಕ ಸಮಸ್ಯೆಗಳಿದ್ದು, ಎಲ್ಲ ಸಮಸ್ಯೆಗಳು ಒಂದೊಂದಾಗಿ ಬಗೆಹರಿಸಿ ವಿಶ್ವವಿದ್ಯಾಲಯವನ್ನೇ ಪ್ರತ್ಯೇಕವಾದಂಥ ಒಂದು ಘಟಿಕಾ ಸ್ಥಾನ ಮಾಡಿದೆ ನಾನು.
ಹಿಂದೆ ಗುರುಕುಲಗಳನ್ನು ಘಟಿಕ ಸ್ಥಾನ ಅಂತ ಕರೀತಾ ಇದ್ರು. ಹಾಂ ಹಾಗೊಂದು ದೊಡ್ಡ ಗುರುಕುಲ ಮಾದರಿಯ ಒಂದು ರೂಪ ತಂದು ಅದಕ್ಕೊಂದು ಆಧುನೀಕರಣಗೊಳಿಸಿದೆ. ನನ್ನ ಮಟ್ಟಿಗೆ ಆಗ ಅಲ್ಲಿವರೆಗೆ ಬಂದಂಥ ಈ ಟೆಕ್ಸ್ಟ್ ಬುಕ್ಗಳ ಮಾದರಿ ಏನಿತ್ತು, ಪಠ್ಯಗಳನ್ನೆಲ್ಲ ಬದಲಾವಣೆ ಮಾಡಿದೆ. ಆಮೇಲೆ ಟೀಚಿಂಗ್ ಮೆಥಡ್ ಏನಿದೆಯೋ ಅದನ್ನು ಬದಲಾವಣೆ ಮಾಡಿಸಿದೆ. 5-6 ಜನ ವಿದ್ಯಾರ್ಥಿ ಕಡೆ 25-30 ಜನ ಬಂದರು. ಸಂಸ್ಕೃತದ ಈವ್ನಿಂಗ್ ಕಾಲೇಜ್ ಶುರು ಮಾಡಿದೆ ನಾನು. ಸಂಜೆ ಸಂಸ್ಕೃತ ಕಾಲೇಜನ್ನು ಇಡೀ ಭಾರತದಲ್ಲಿ ಮೊಟ್ಟ ಮೊದಲು ಬಾರಿ ಮಾಡೋದು ನಾನೇ. ಆಗ ಜಸ್ಟಿಸ್ ಎನ್ ಕುಮಾರ್ ಅವರು ಬಂದು ಹೇಳಿದ್ರು, ನಾನು ರಿಟೈರ್ಡ್ ಆದಮೇಲೆ ಇಲ್ಲಿಗೆ ಬರ್ತೀನಿ ಮಲ್ಲೇಪುರಂ, ನಾನು ಸಂಜೆ ಕಾಲೇಜ್ ಬಂದು ಸೇರ್ಕೋತೀನಿ ಅಂತ. ನನಗೆ ಆಸೆ ಇದ್ದಿದ್ದು ಏನು ಅಂದರೆ, ಸಂಸ್ಕೃತ ಒಬ್ಬ ಲಾಯರ್ ಬರಬೇಕು, ಒಬ್ಬ ವರ್ತಕ ಬರಬೇಕು, ಒಬ್ಬ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಇರೋನು ಬರಬೇಕು, ಬೇರೆ ಅನ್ಯಾನ್ಯ ಶಾಸ್ತ್ರಗಳು ಓದಿರೋರು, ಅನ್ಯಾನ್ಯ ಭಾಷೆಗಳು ಓದಿರ್ತಕ್ಕಂಥವ್ರು ಬರಬೇಕು. ಅದಕ್ಕೆ ವಯೋಭೇದ ಇರ್ಕೊಡೋದು. ಎಲ್ಲ ಯಾರು ಬರ್ತಾರೋ ಅವ್ರು ಸಂಸ್ಕೃತ ಕಲಿಯೋದಕ್ಕೆ ಯಾವತ್ತೂ ಮುಕ್ತವಾಗಿರಬೇಕು ಅಂತ ಒಂದು ಈವ್ನಿಂಗ್ ಕಾಲೇಜನ್ನು ನಾನು ಆರಂಭ ಮಾಡಿದ್ದು. ಅಂದರೆ ಕೆಲವು ಕನಸುಗಳಿದ್ವು ನನಗೆ. ಆ ಕನಸುಗಳನ್ನು ನನಸು ಮಾಡ್ಕೊಳ್ತಾ ಹೋದೆ. ಅದಕ್ಕೆ ಬರೀ ಭೌತಿಕ ರೂಪ ಆದದ್ದು ಮಾತ್ರ ಅಲ್ಲ, ಒಂದು ಒಳ್ಳೆ ಸೊಗಸಾದಂಥ ಕಟ್ಟಡ ವಿನ್ಯಾಸಗಳು, ಇವುಗಳ ಮೂಲಕವೇ ಒಂದು ಸಂಸ್ಥೆ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ ಇಲ್ಲ. ಬಟ್ ಅದು ಅಗತ್ಯ ಇದೆ. ಆದರೆ ಅದಕ್ಕಿಂತ ಅತಿ ಹೆಚ್ಚಾಗಿ ಒಳ್ಳೆ ಅಧ್ಯಾಪಕರು, ಒಳ್ಳೆ ನಿಷ್ಠೆಯಿಂದ ಪಾಠ ಹೇಳೋರು, ರಿಸರ್ಚ್ ಸಂಶೋಧನಾ ದೃಷ್ಟಿ ಉಳ್ಳವರು, ನನ್ನಿಂದ ಈ ವಿಶ್ವವಿದ್ಯಾಲಯಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಆಗಬೇಕು ಅಂತನೋ ಯಾರಿದ್ದಾರೋ ಅಂಥವ್ರನ್ನೆಲ್ಲ ಸೇರಿಸಿದೆ. ವಿಶ್ವವಿದ್ಯಾಲಯವನ್ನು ಒಂದು ಕಟ್ಟಿದ್ದು, ಒಂದು ಮಾದರಿ ವಿಶ್ವವಿದ್ಯಾಲಯ, ಒಂದು ಮಾಡೆಲ್ ಯೂನಿವರ್ಸಿಟಿ ಮಾಡಬೇಕು ಅಂತ. ಯಾಕೆಂದರೆ ನಿಮಗೆ ಬೆಂಗಳೂರು ಯೂನಿವರ್ಸಿಟಿ ಅಥವಾ ತುಮಕೂರು ಯೂನಿವರ್ಸಿಟಿ ಅಥವಾ ಮೈಸೂರು ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಅವೆಲ್ಲ ರೆಗ್ಯುಲರ್ ಯೂನಿವರ್ಸಿಟಿಗಳವೆಲ್ಲ. ಆದರೆ ಆ ಯೂನಿವರ್ಸಿಟಿಗಳ ಕ್ರಮಕ್ಕೂ ನನ್ನ ಸಂಸ್ಕೃತವೇ ಪ್ರಧಾನವಾಗಿರುವ ಈ ವಿಶ್ವವಿದ್ಯಾಲಯಕ್ಕೂ ವ್ಯತ್ಯಾಸ ಇದ್ದೇ ಇರುತ್ತೆ. ಆ ದೃಷ್ಟಿಯಿಂದ ಇಲ್ಲಿ ಪುಸ್ತಕಗಳನ್ನು ಪ್ರಕಟಣೆ ನನ್ನ ಕಾಲದಲ್ಲಿ ನಾನೇನು ಮಾಡಿದೆ ಅಂದರೆ, 19-20ನೇ ಶತಮಾನದಲ್ಲಿದ್ದಂಥ ಬಹಳ ದೊಡ್ಡ ವಿದ್ವಾಂಸರು, ಉದಾಹರಣೆ ಮೀಮಾಂಸೆ ಕಂಠೀರ ವೈದ್ಯನ ಶಾಸ್ತ್ರಿಗಳು, ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು, ಆಮೇಲೆ ರಾಘವೇಂದ್ರ ಆಚಾರ್ಯರು, ಹೀಗೆ ಎಷ್ಟು ಜನ ಆ ಕಾಲದಲ್ಲಿ ಒಂದು ಹತ್ತತ್ರ ಒಂದು 20-25 ಜನ ಒಳ್ಳೆ ಸ್ಕಾಲರ್ಸ್ಗಳಿದ್ರು. ಅವರ ಬಗ್ಗೆ ಒಂದು ಸಂಸ್ಕೃತದಲ್ಲಿ ಪರಿಚಯ ಮಾಡಿಕೊಡ್ಬೇಕು ಅಂತ ಸಂಸ್ಕೃತದ ಅವ್ರ ಬಗ್ಗೆ ಎಲ್ಲ ಬರೆಸಿದೆ ನಾನು. ಒಂದು 15 ಪುಸ್ತಕಗಳು ತೊಗೊಂಡು ಬಂದೆ ನಾನು. ಅದರಲ್ಲಿ ಜನ ಮೆಚ್ಕೊಂಡ್ರು. ಯಾಕೆಂದರೆ ಇಂಥ ವಿದ್ವಾಂಸರುಗಳ ಮೂಲಕ ನಮ್ಮ ಕರ್ನಾಟಕದಲ್ಲಿರುವ ಸಂಸ್ಕೃತ ಸಂಪತ್ತಿದು. ಯಾಕಂದರೆ ಕರ್ನಾಟಕದಲ್ಲಿರುವ ಸಂಸ್ಕೃತ ಸಂಪತ್ತನ್ನು ನಾನು ಭಾರತದಲ್ಲಿ ನೋಡಪ್ಪ ಇಂಥವ್ರು ಇದ್ದರು ಅಂತ ಹೇಳಬೇಕಾಗಿತ್ತು. ಈಗ ಉದಾಹರಣೆಗೆ ಯಾರದನ್ನು ನಾನು ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು ಅಂತ ಹೇಳ್ತಾ ಇದ್ದೇನೋ, ಅವರು ಬನಂಜೆ ಗೋವಿಂದಾಚಾರ್ಯ ತಂದೆ ಆದ ಪಡುಮಂದು ನಾರಾಯಣಾಚಾರ್ಯ ಗುರುಗಳು. ಹೀಗೆ ಆ ಪರಂಪರೆ, ಅವರೇ ಹಿಂದೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳಿಗೆ ಪಾಠ ಹೇಳ್ಕೊಟ್ಟಿದ್ದವರು ಹಾನಗಲ್ ವಿರೂಪಾಕ್ಷಾಸ್ತ್ರಿಗಳು. ಅವ್ರ ಬಗ್ಗೆ ನಾನು ಪುಸ್ತಕ ತರದು ಹೋದ್ರೆ ಹೇಗೆ? ನಾನು ಇದರಲ್ಲಿ ತರುವಾಗ ಬನಂಜೆ ಆಚಾರ್ಯ ಜೊತೆ ಮಾತಾಡಿದೆ, ಸರ್ ನೀವು ದಯಮಾಡಿ ನಿಮ್ಮ ಆಚಾರ್ಯರೇ ನಿಮ್ಮ ತಂದೆ ಬಗ್ಗೆ ಒಂದು ಸಂಸ್ಕೃತ ಬರ್ಕೊಡಿ ಅಂತ. ನಾನು ಬೆಲ್ ಬಿದ್ದು ಅವ್ರಿಗೆ ಹೇಳಿದಾಗ, ಹೌದಲ್ವ ನಮ್ಮ ತಂದೆ ಬಗ್ಗೆ ನಾನೇ ಬರೀಬೇಕು, ಇನ್ಯಾರು ಬರೀತಾರೆ ಅಂತೇಳಿ ಅವರೇ ಆಗ ಪಡುಮಂದು ನಾರಾಯಣಾಚಾರ್ಯ ಒಂದು ಪುಸ್ತಕ ನಾವು ಸಂಸ್ಕೃತದಲ್ಲಿ ಒಂದು ಒಳ್ಳೆ ಕಾದಂಬರಿ ಥರ ಬರ್ಕೊಟ್ರು ಅವರು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಂದು ವಿಶ್ವವಿದ್ಯಾಲಯ ಅಂದರೆ ಒಂದು ಕಡೆ ಪ್ರಸಾರ, ಇನ್ನೊಂದು ಕಡೆ ಬೋಧನೆ, ಇನ್ನೊಂದು ಕಡೆ ಸಂಶೋಧನೆ, ಇನ್ನೊಂದು ಕಡೆ ಅಧ್ಯಯನ ನಡೀತಾ ಇರಬೇಕು. ಹೀಗೆ ನಿರಂತರವಾದದ್ದು. ಮತ್ತಿದು ಯಾರ್ಯಾವ ಸಮಾಜ ಇದೆಯೋ ಎಲ್ಲ ಸಮಾಜವೂ ಒಳಗಡೆ ಬರಬೇಕು ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳೋದಾದ್ರೆ ಆ ಒಂದು ಜ್ಞಾನ ಸಂಪತ್ತು, ಅಂದರೆ ಹಿಂದಿನ ಶತಮಾನದಲ್ಲಿ ಬಂದು ಹೋದಂತಹ ಮಹಾಜ್ಞಾನಿಗಳು, ಅವರ ಒಂದು ಚರಿತ್ರೆ, ಅವರು ಮಾಡಿರುವಂತಹ ಒಂದು ಸಾಹಿತ್ಯದ ಕೆಲಸಗಳು, ಅವರ ಪುಸ್ತಕಗಳು, ಅವರ ಜೀವನ ಚರಿತ್ರೆನೇ ನಮಗೊಂದು ಪಾಠ. ಹಾಗಾಗಿ ತಾವು ಆ ಒಂದು ಕೆಲಸನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬಂದ್ರಿ. ಈಗ ಪ್ರೊಫೆಸರ್ ಎಂ ಹಿರಿಯಣ್ಣವ್ರು ಇದ್ದಾರೆ, ಅವರೇ ಮೊಟ್ಟ ಮೊದಲ ಸಂಸ್ಕೃತ ಪ್ರೊಫೆಸರ್ ಅವರು ಮೈಸೂರು ವಿಶ್ವವಿದ್ಯಾಲಯಕ್ಕೆ. ಪ್ರೊಫೆಸರ್ ಎಂ ಹಿರಿಯಣ್ಣವರ ಹೆಸರಿನಲ್ಲಿ ನಾನು ಪ್ರಶಸ್ತಿ ಕೊಡೋದಕ್ಕೆ ಪ್ರೊಫೆಸರ್ ಎಂ ಹಿರಿಯಣ್ಣ ಪುರಸ್ಕಾರ ಅಂಥೇಳಿ ಪುರಸ್ಕಾರ ಕೊಡೋಕ್ಕೆ ಶುರು ಮಾಡಿದೆ ನಾನು ಅವ್ರ ಹೆಸರಲ್ಲಿ. ಪಂಡಿತರತ್ನ ಶ್ರೀನಿವಾಸಾಚಾರ್ಯ ಅಂಥೇಳಿ ಭಾಳ ದೊಡ್ಡ ಅವರು ದರ್ಶನೋದಯ ಅಂತ ಒಂದು ಬಹಳ ಘನವಾದ ಕೃತಿಯ ಬರೆದಂಥವ್ರು, ಇದೇ ಮೈಸೂರಿನಲ್ಲಿದ್ದಂಥವ್ರು, ಮಹಾಮಹೋಪಾಧ್ಯಾಯ ಪಂಡಿತರತ್ನ ಶ್ರೀನಿವಾಸಾಚಾರ್ಯರು ಅಂಥೇಳಿ ಅವರ ಹೆಸರಿನಲ್ಲಿ ಒಂದು ಹೆಸರಿಟ್ಟೆ. ಅಂದರೆ ಎಲ್ಲ ಬೇರೆ ಬೇರೆ ಯಾರ್ಯಾರು ಗಣ್ಯರಾದ ವಿದ್ವಾಂಸರಿದ್ದಾರೆ ಅವ್ರ ಹೆಸರುಗಳಲ್ಲೆಲ್ಲ ಒಂದೊಂದು ಪ್ರಶಸ್ತಿಗಳನ್ನು ಇಟ್ಟು ಮಾಡಿದ್ದು. ಒಳ್ಳೆ ವಿದ್ಯಾರ್ಥಿಗಳಾದರು. ನಾನು 220 ಜನ ಪಾಠಶಾಲೆಗಳಿದ್ವು. ನಾನು ಈಚೆಗೆ ಬರೋ ಹೊತ್ತಿಗೆ 480 ಪಾಠಶಾಲೆಗಳಾದವು.
ಅಂದರೆ ಅಷ್ಟು ವಿಸ್ತರಣೆ ಆಯಿತು ಅಂತ ಹೇಳೋದು. ಅಂದರೆ ಸಂಸ್ಕೃತವನ್ನು ಕಲಿಬೇಕು ಅಂತ ಒಂದು ದಾಹ ಇದೆಯಲ್ಲ, ಒಂದು ಹಸಿವು ಇದೆಯಲ್ಲ, ಹಸಿವು ನಮ್ಮ ಜನರಲ್ಲಿ ಹುಟ್ಟಿತು ಅವಾಗ. ಈ ಸಂಸ್ಕೃತ ಏನು ರೀ ಅದು, ಏನು ಮಾಡ್ತೀರಿ ಅದು? ಹೌದಪ್ಪ, ಇದಕ್ಕೊಂದು ಒಳ್ಳೆ ಒಂದು ಗ್ಲೋಬಲ್ ಲ್ಯಾಂಗ್ವೇಜ್ ಇದು ಸಂಸ್ಕೃತ. ಅಂದರೆ ಅದು ಕೇವಲ ಕರ್ನಾಟಕಕ್ಕೋ ಭಾರತಕ್ಕೋ ಮಾತ್ರ ಸೀಮಿತವಾದಲ್ಲ, ಅದು ಗ್ಲೋಬಲ್ ಲ್ಯಾಂಗ್ವೇಜ್. ಅದು ನಿಮ್ಮ ಎಲ್ಲ ಕಂಪ್ಯೂಟರ್ ತಂತ್ರಜ್ಞಾನಕ್ಕೆ ಭಾಷೆಗೆ ಬೇಕು ಮೂಲಭೂತವಾದ್ದು ದೇವನಾಗರಿ. ಆ ಭಾಷೆ ಪಾಣಿನಿ ನಮಗೊಂದು ವ್ಯಾಕರಣ ಕೊಟ್ಟರು, ಇಡೀ ಅದನ್ನು ಕಂಪ್ಯೂಟರ್ನಲ್ಲಿ ಅದನ್ನು ಈಗ ಯಾವುದನ್ನು ನಾವು ಇವತ್ತು DTP ಇತ್ಯಾದಿಗಳಿಗೆ ಕಂಪ್ಯೂಟರ್ ತಂತ್ರಜ್ಞಾನಕ್ಕೆ ಅಳವಡಿಸೋದಕ್ಕೆ ದೇವನಾಗರಿಯೇ ಬಹಳ ಮುಖ್ಯವಾಗಿರೋದು, ಸೂತ್ರಬದ್ಧವಾಗಿರೋದು. ಅಂದರೆ ಕೋಡಿಂಗ್ಗೆ ತುಂಬಾ ಸುಲಭವಾದಂತಹ ಅದು ಲ್ಯಾಂಗ್ವೇಜ್ ಫಾರ್ಮ್ಯಾಟ್ ಅಂತ ತುಂಬ. ಈಗ ಅದರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಸಂಸ್ಕೃತವನ್ನು ನಾವು ಹೀಗೆ ಮಾಡಿದ್ರೆ ಸಂಸ್ಕೃತದ ಮೂಲಕ ಕನ್ನಡವೂ ಬೆಳಿಬೇಕು, ಸಂಸ್ಕೃತ ಮೂಲಕ ತೆಲುಗು ಬೆಳಿಬೇಕು, ಸಂಸ್ಕೃತದ ಮೂಲಕ ಮಲಯಾಳಂ ಬೆಳಿಬೇಕು, ಸಂಸ್ಕೃತದ ಮೂಲಕ ಹಿಂದಿ ಬೆಳಿಬೇಕು. ಭಾಷೆಗೆ ಒಂದಕ್ಕೊಂದು ಸಂಪರ್ಕಗಳಿದ್ದೇ ಇರುತ್ತೆ. ನೋಡಿ, ಈಗ ಉದಾಹರಣೆಗೆ ಕನ್ನಡದಲ್ಲೇ ಸುಮಾರು 9-10ನೇ ಶತಮಾನದಲ್ಲಿ ಒಳ್ಳೆ ಸಂಸ್ಕೃತ, ಒಳ್ಳೆ ಪ್ರಾಕೃತ, ಒಳ್ಳೆ ಕನ್ನಡ, 3 ತ್ರಿಭಾಷಾ ಕವಿಗಳಿದ್ರು, ದ್ವಿಭಾಷಾ ಕವಿಗಳಿದ್ರು. ನಮ್ಮ ಪಂಪನೆ ಅವನು ಆ ಕಡೆ ಪ್ರಾಕೃತ, ಈ ಕಡೆ ಕನ್ನಡ ಎರಡರಲ್ಲೂ ಬರೀತಿದ್ದ, ಸಂಸ್ಕೃತ ಕನ್ನಡ ಎರಡರಲ್ಲೂ ಬರೀತಿದ್ದ. ನಮ್ಮಲ್ಲಿ ಪ್ರಾಕೃತ ಸಂಸ್ಕೃತ ಕನ್ನಡ ಅನ್ನೋದೇನಿದೆಯಲ್ಲ, ಅದು ಈಗ 1200 ವರ್ಷಗಳಿಂದ ಅವಿರತವಾಗಿ ಬರ್ತಿತ್ತು. ಅದು ಮುಂದೆ ನಮ್ಮಲ್ಲಿ ಕಾಲಕ್ರಮೇಣ ಪ್ರಾಕೃತಕ್ಕೆ ಹಿಂದಕ್ಕೆ ಹೋಯಿತು, ಸಂಸ್ಕೃತ ಕನ್ನಡ ಉಳಿತು, ಇಂಗ್ಲೀಷ್ ಬಂದು ಸೇರಿಕೊಳ್ತು. ನಾನು ಇಂಗ್ಲೀಷ್ ಬಂದು ಸೇರ್ಪಡೆ ಮಾಡ್ಕೊಂಡಿದ್ದಕ್ಕೆ ನನ್ನ ಅಭ್ಯಾಸ. ಆದರೆ ನಾನು ಎಷ್ಟೆಷ್ಟು ಭಾಷೆ ಕಲ್ತ್ಕೊಳ್ತೀನೋ ಅಷ್ಟೆಷ್ಟು ಮಟ್ಟಿಗೆ ನಾನು ಸಂಪದ್ಯುಕ್ತನಾಗ್ತೀನಿ ಅಂತ. ಅಂದರೆ ಈ ಸಂಸ್ಕೃತ ಕನ್ನಡದ ಬಗ್ಗೆ ನಡುವೆ ಒಂದು ಸೇತುವೆ ಅಂತ ನೀವು ಹೇಳ್ತಿದ್ದೀರಲ್ಲ, ನನಗೆ ಯಾವಾಗಲೂ ಕೂಡ ನನ್ನ ಮನಸ್ಸಲ್ಲಿ ನನಗೆ ಇದ್ದಿದ್ದು ಪಂಪನ ಆದರ್ಶ, ಒಬ್ಬ ರಾಘವಾಂಕನ ಆದರ್ಶ, ಒಬ್ಬ ಕುಮಾರವ್ಯಾಸನ ಆದರ್ಶ ನನಗೆ. ಹೀಗೆ ನಮ್ಮಲ್ಲೇ ಆ ಥರದ ಒಂದು ಆದರ್ಶಕ್ಕೆ ಬೇಕಾಗೋದು. ನೃಪತುಂಗ ಚಕ್ರವರ್ತಿ ಕವಿರಾಜ ಮಾರ್ಗ ನನಗೊಂದು ಲಕ್ಷಣ ಗ್ರಂಥ ಮಾತ್ರ ಅಲ್ಲ, ಅದು ನನಗೆ ಕನ್ನಡ, ಸಂಸ್ಕೃತ, ಪ್ರಾಕೃತ ಈ 3 ಭಾಷೆ ಸೇತುವೆಯನ್ನು ಕಟ್ಟಿಸುತ್ತೆ ಅಂತ ಹೇಳೋದು. ಈಗ ಭಾಷಾ ಸಂಗೋಪನ ಅನ್ನೋದು ಏಕಭಾಷೆಯಿಂದ ಸಾಧ್ಯ ಆಗಲ್ಲ. ನಾನು ಒಂದು ಕೇವಲ ಕನ್ನಡ ಮಾತ್ರ ಸಾಕು, ನನಗೆ ಹಿಂದಿ ಬೇಡ, ಇಂಗ್ಲೀಷ್ ಬೇಡ, ಸಂಸ್ಕೃತ ಬೇಡ, ಇನ್ಯಾವ ಭಾಷೆ ಬೇಡ ಅಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ನೀನೊಬ್ಬ ಕುಬ್ಜ, ಅಷ್ಟರ ಮಟ್ಟಿಗೆ ನೀನೊಬ್ಬ ಕ್ಲೈಬ್ಯ. ನೀನು ಅಂದರೆ ಹೆಚ್ಚು ಭಾಷೆಗಳು ನಮ್ಮ ಭಾಷೆಯನ್ನು ಕೂಡ ಶ್ರೀಮಂತಗೊಳಿಸುತ್ತೆ, ನೀನು ಶ್ರೀಮಂತನಾಗ್ತೀಯ. ಅಂದರೆ ನೀವು ತಾವು ತುಂಬ ಒಳ್ಳೆ ಒಂದು ವಿಷಯ ಹೇಳಿದ್ರಿ. ಅಂದರೆ ಸಂಸ್ಕೃತದಿಂದ ಅದು ತೆಲುಗು, ತಮಿಳು, ಹಿಂದಿ, ಯಾವುದೇ ಇಂಗ್ಲೀಷ್ ಆದರೂ ಕೂಡ, ಯಾಕೆಂದರೆ ಸಂಸ್ಕೃತದಲ್ಲಿರುವಂತಹದ್ದು ಅಗಾಧವಾದ ವಿಷಯಗಳು. ಅದು ಭಾಷೆಗಿಂತ ಹೆಚ್ಚಾಗಿ ಎಲ್ಲ ಗ್ರಂಥಗಳು, ವಿಷಯದ ನಿರೂಪಣೆ ಇದೆ, ವಿಸ್ತರಣೆ ಇದೆ, ನಿಮ್ಗೇನು ಬೇಕು ಹೇಳಿ ಎಲ್ಲವೂ ಇದೆ. ಆದರೆ ಕಣ್ಣು ಕುರುಡಾಗಿದೆ ಅಷ್ಟೇ. ಒಬ್ಬ ಒಳ್ಳೆ ಸಂಸ್ಕೃತ ಜ್ಞಾನಿಗೆ ಅದನ್ನು ಇನ್ನೂ ಹೆಚ್ಚು ಎಕ್ಸ್ಪ್ರೆಷನ್ ಮಾಡಬೇಕು ತನ್ನ ಆಡು ಭಾಷೆನಲ್ಲಿ, ತನ್ನ ಮಾತೃಭಾಷೆನಲ್ಲಿ, ಅಂದರೆ ಅದು ಇನ್ನೂ ಹೆಚ್ಚು ವಿಸ್ತೃತವಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಅದು ಏನು ಅಂತ ಹೇಳಿದ್ರೆ, ನಾನೊಂದು ಗ್ರಂಥ ಓದ್ತಾ ಇರ್ತಿದ್ದೀನಿ ಅನ್ಕೊಳ್ಳಿ ಸಂಸ್ಕೃತದಲ್ಲಿ. ನೋಡಿ, ಇಂಥದ್ದೊಂದು ಗ್ರಂಥ ಕನ್ನಡಕ್ಕೆ ಬರಬೇಕು ಅಂತ ಅನಿಸುತ್ತೆ ನನಗೆ. ಯಾವುದೋ ಕಾಲದಲ್ಲಿ ಕೆಳದಿ ಬಸವರಾಜ ಭೂಪಾಲದ್ದು ಶಿವತತ್ವ ರತ್ನಾಕರದ್ದು ಒಂದು 1926, ಆಗ 26ರಲ್ಲಿ ಮದ್ರಾಸಿನಿಂದ ಪ್ರಕಟವಾಗಿದ್ದಂಥ ಮೂಲ ಪ್ರತಿ ನನ್ನ ಕೈ ಸಿಕ್ತು. ಅದನ್ನು ಪಾಂಡ್ಯಂ ಸುಂದರಂ ಶಾಸ್ತ್ರಿಗಳು ಅಂತ ಹೇಳಿ ಆ ದೊಡ್ಡ ವಿದ್ವಾಂಸರು ಮದ್ರಾಸ್ನಲ್ಲಿದ್ದರು, ಅವರು ಅದನ್ನು ಎಡಿಟ್ ಮಾಡಿದರು. ನನಗೆ ಅದು ಪುಸ್ತಕ ಸಿಕ್ಕಿದಾಗ ಅದನ್ನು ಒಟ್ಟು ಓದಿದೆ. ನನಗನ್ಸಿದ್ದು ಏನಿದು, ಇದರೊಳಗಿರೋ ವಜ್ರ ಆಭರಣಗಳು ಏನಿದು, ಎಷ್ಟು ಶಾಸ್ತ್ರ, ಎಷ್ಟು ಒಟ್ಟಿಗೆ ಒಂದೇ ಕಡೆ ಇದೆಯಲ್ಲ, 14,000 ಶ್ಲೋಕ. ದಿಗ್ಭ್ರಮೆ ಆಗೋಯ್ತು ನನಗೆ. ಇಂಥದ್ದನ್ನು ಕನ್ನಡಕ್ಕೆ ಬರಬೇಕು ಅಂತ ಅನಿಸ್ತು ನನಗಾಗ. ಮುಂದೆ ಒಂದು 20 ವರ್ಷಗಳ ತರವೇ ಅದನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ, ಅನುವಾದ, ಟಿಪ್ಪಣಿ ಮತ್ತು ಚಿತ್ರಗಳು ಸಹಿತ ಅದನ್ನು ಮೊದಲು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ಅದನ್ನು ತೊಗೊಂಬಂದೆ 2 ಸಂಪುಟಗಳಲ್ಲಿ. ಮತ್ತೆ ಅದನ್ನು ಎಡಿಟ್ ಮಾಡಿ, ಮತ್ತೆ ಅದನ್ನು ತೀಡಿ ಮತ್ತೆ ಒಂದಷ್ಟು ಹೊಸ ರೂಪ ಕೊಟ್ಟು ನಂತರದಲ್ಲಿ ಅದನ್ನು 5 ಸಂಪುಟಗಳಲ್ಲಿ ತೊಗೊಂಬಂದೆ. ಹೀಗೆ ಒಂದೊಂದು ಅತ್ಯಮೂಲ್ಯವಾದ ಪುಸ್ತಕ ಕನ್ನಡಕ್ಕೆ ಬೇಕು. ನೋಡಿ, ಈಗ ಬರಂಜೆ ಆಚಾರ್ಯರು ತಂತ್ರಸಾರ ಸಂಗ್ರಹ ತರದೇ ಹೋಗಿದ್ರೆ, ನನ್ನ ಪ್ರಕಾರ ಅವರು ತರದೇ ಹೋಗಿದ್ರೆ ನಮಗೆ ಯಾವುದು ದೇವತಾಗಮಗಳ ಬಗ್ಗೆ ನಮಗೆ ಚಿತ್ರ ಬೇಕಾಗಿತ್ತೋ ಅದು ಯಾವುದೂ ನಮ್ಗೆ ಗೊತ್ತಾಗ್ತಿರಲಿಲ್ಲ. ಇವತ್ತು ತಂತ್ರಸಾರ ಸಂಗ್ರಹ ಇರೋದರಿಂದ ಮಧ್ವಾಚಾರ್ಯರ ಒಂದು ಪ್ರಮಾಣಭೂತವಾದ ಗ್ರಂಥ ಅದು. ಆಚಾರ್ಯರು ಅದರ ಮೇಲೆ ಗಮನ ಬಂತು, ಬೇರೆ ಉಳಿದವರಿಗೆ ಯಾರಿಗೂ ಗಮನಕ್ಕೆ ಕೂರಲಿಲ್ಲ. ಅದು ಅನುವಾದ ಮಾಡಬೇಕು ಅಂತ, ಅನುವಾದ ಮಾಡೋಕ್ಕೆ ಬೇಕಾಗುವಂಥ ಒಂದು ಒಳ್ಳೆ ತಿಳುವಳಿಕೆ ಬೇಕಾಗಿತ್ತು. ಹೌದು.
ಸುಮ್ಮನೆ ಹೇಳ್ತೇನೋ, ಹನುಮಂತಾಚಾರ ಅಂತ ಅಂದ್ಬಿಟ್ಟು ದೇವನಹಳ್ಳಿಯಲ್ಲಿ ಒಳ್ಳೆ ಶಿಲ್ಪಿ, ಪ್ರಾಚೀನ ಒಳ್ಳೆ ಟ್ರೆಡಿಷನಲ್ ಶಿಲ್ಪಿ ಅವರು ಒಂದು ಸರಿ ಉಡುಪಿಗೆ ಬಂದರಂತೆ. ಬಂದು ಪೇಜಾವರ ಶ್ರೀಗಳನ್ನು ಭೇಟಿ ಮಾಡಿ ಅವ್ರು ನಮಸ್ಕಾರ ಮಾಡಿ, ಇಲ್ಲಿ ಬಂಜೆ ಗೋವಿಂದಾಚಾರ್ಯ ಅಂತ ಒಬ್ಬರು ಇದ್ದಾರಂತ, ಅಲ್ಲ ಯಾರವರು ಅಂತ, ಯಾತಕ್ಕೆ ಬೇಕು ಅಂದ್ರಂತೆ. ಅವರು ಹಿಂಗೆ ತಂತ್ರಸಾರ ಸಂಗ್ರಹ ಅನುವಾದ ಮಾಡಿದ್ದಾರೆ, ಆ ಪುಸ್ತಕಗಳು ಬೇಕಾಗಿತ್ತು ನನಗೊಂದು 50 ಪುಸ್ತಕ ಬೇಕು, ಮತ್ತು ಅವ್ರನ್ನ ದರ್ಶನ ಮಾಡಿ ಹೋಗಬೇಕು ಅಂತ. ಆಮೇಲೆ ಬಂದರಂತೆ. ಬಂದು ಒಂದು ಹೋತದ ಗಡ್ಡ, ಒಂದು ಪಂಚೆ ಮತ್ತು ಶರ್ಟ್ನ ಒಂದು ಏನದು ಏನು ಹೇಳ್ತಾರೆ, ಟಿ ಶರ್ಟ್ ಹಾಕಿ ಅದು ಒಬ್ಬರು, ಅಯ್ಯೋ ನಾನೊಬ್ಬ ಶಾಧೋದ್ದಿ ದೊಡ್ಡ ಅಂಗಾರ ಅಕ್ಷತೆ ಹಚ್ಚಿರೋ ನೋಡ್ತಿದ್ದೀರಿ, ಇದು ಯಾರು ಈ ನಾನು ಬನಂಜೆ ಗೋವಿಂದಾಚಾರ್ಯ ನಾನೇನು ಹೇಳಿ ಅಂದ್ರೆ. ಆಗ ಅವರಿಗೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಎಷ್ಟು ನಮ್ಮ ಶಿಲ್ಪಿಗಳಿಗೆ ಬೇಕಾಗುವ ಒಂದು ಅತ್ಯಪೂರ್ವದ ಗ್ರಂಥ ಒದಗಿಸ್ಕೊಟ್ರಿ ಅಂತ. ನೋಡಿ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಒಬ್ಬೊಬ್ಬರು ಒಂದೊಂದು ಕ್ಷೇತ್ರ, ಇದು ಶಿಲ್ಪಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಕೊಟ್ಟಂಥ ಒಂದು ಇದೆಯಲ್ಲ ಗ್ರಂಥ, ಇದು ಹೀಗೆ ಅಪೂರ್ವವಾದಂಥ ಸಂಸ್ಕೃತ ಗ್ರಂಥಗಳನ್ನು ಒಂದ್ಸಲ ರಂಗನಾಥ್ ಶರ್ಮರ ಹತ್ರ ಹೇಳಿದೆ ನಾನು. ಭರ್ತೃಹರಿಯ ವಾಕ್ಯಪದ್ಯ ಇದೆ, ಈಗ ಯಾರು ಅದನ್ನು ಅಭ್ಯಾಸ ಮಾಡೋಕ್ಕಾಗಲ್ಲ, ಅದನ್ನು ಅನುವಾದ ಮಾಡೋರಿಲ್ಲ, ದಯಮಾಡಿ ಅನುವಾದ ಮಾಡಿಕೊಡಿ ಸಹ ಅಂತ ಕೇಳಿದೆ ಅವ್ರನ್ನ. ಆಗ ಅವರು ಅನುವಾದ ಮಾಡಿಕೊಟ್ರು. ಅದು ಅವರ ವಾಕ್ಯಪದ್ಯ ಕನ್ನಡಕ್ಕೆ ಬಂತು. ಒಂದು ಪಕ್ಷ ಅವ್ರು ಇಲ್ಲದೆ ಹೋಗಿದ್ದಿದ್ರೆ ಇನ್ಯಾರು ಇದುವರೆಗೂ ಅನುವಾದ ಮಾಡೋಕ್ಕಾಗಲ್ಲ, ಮುಂದೆ ಯಾರು ಅನುವಾದವೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಎಚ್ ವಿ ನಾಗರಾಜರಾಯರು ಅವರ ಹತ್ರ ಹೋಗಿ ಹೇಳಿದೆ ನಾನು, ಒಂದು ಗ್ರಂಥ ವ್ಯಕ್ತಿ ವಿವೇಕ ಅಂತ, ಮಹಿಮಾ ಭಟ್ಟ ಅಂತ, ಅವನ ಧ್ವನಿ ವಿರೋಧಿ ಕಾರ. ನಾನು ಹೇಳಿದೆ, ಇದು ತುಂಬ ತಾರ್ಕಿಕವಾದ ಗ್ರಂಥ, ಒಳ್ಳೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟದ್ದು, ನೀವಲ್ಲದೆ ಇನ್ಯಾರು ಮುಂದೆ ಇದನ್ನು ಕೂತ್ಕೊಂಡು ಅನುವಾದ ಮಾಡೋಕ್ಕಾಗಲ್ಲ, ಮಾಡಿಕೊಡಿ ಅಂಥೇಳಿ ಅವರಿಂದ ಮಾಡಿಸಿದೆ ಅದನ್ನು. ಹಾಗೇನು ಆನಂದವರ್ಧನ ಧ್ವನಿಯಾಲೋಕ ಲೋಚನ, ಅಭಿರುಕ್ತ ಪಾದರ ಲೋಚನ ಅನುವಾದ ಬಂದಿರಲಿಲ್ಲ ಕನ್ನಡಕ್ಕೆ. ಅಂದರೆ ಕನ್ನಡದ ಸಂಪತ್ತು ಬೆಳಿಬೇಕಾದ್ರೆ ಸಂಸ್ಕೃತದಲ್ಲಿ ಅಪೂರ್ವವಾದ ಗ್ರಂಥಗಳೇನಿದೆ ಅದೆಲ್ಲವೂ ಕನ್ನಡಕ್ಕೆ ಬರಬೇಕು ಅಂತ ಆ ವಿಶ್ವವಿದ್ಯಾಲಯದಲ್ಲಿದ್ದಾಗ ನಾನು ಈ ಎಲ್ಲ ಕನಸುಗಳನ್ನು ಒಂದಷ್ಟು ಕೆಲಸ ಮಾಡಿದವ ನಾನು. ಹಾಗಾಗಿ ಯಾರೇ ಇರಲಿ, ಅಪೂರ್ವವಾದ ಗ್ರಂಥ ಎಲ್ಲೇ ಇದ್ದರೂ ಅದು ಕನ್ನಡಕ್ಕೆ ತರಬೇಕು. ಹೀಗೆ ಕನ್ನಡ ಅನ್ನೋದು ಅದರ ಮೂಲಕ ಬೆಳೆಯುತ್ತೆ. ಒಂದು ಶಾಸ್ತ್ರ ಭಾಷೆ ಬೆಳೆಯುತ್ತಲ್ಲ ಸ್ವಾಮಿ. ಹೌದು ಸರ್, ಹೌದು. ಒಂದು ಅಲಂಕಾರ ಶಾಸ್ತ್ರದ ಭಾಷೆ ಬೆಳೆಯುತ್ತೆ. ನಾನು ಇವತ್ತೇನು ಕ್ರಿಟಿಸಮ್ ಬಗ್ಗೆ, ಪೊಯಿಟಿಕ್ಸ್ ಬಗ್ಗೆ ಮಾತಾಡ್ತೀನೋ, ನಾನು ಮಾತಾಡೋ ಪ್ರಾಚೀನವಾದಂಥ ನುಡಿಗಟ್ಟು ಜೊತೆಗೆ ಹೊಸ ಪರಿಭಾಷೆಗಳು ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಇದನ್ನು ಅವಕಾಶ ಆಗುತ್ತಲ್ಲ. ಜೊತೆಗೆ ನಿಮ್ಮ ಈ ಎರಡು ಯಾವುದನ್ನು ಪೂರ್ವ ಮತ್ತು ಪಶ್ಚಿಮದ ಎರಡು ಗ್ರಂಥಗಳು ಒಟ್ಟಿಗೆ ಬಂದರೆ, ಅರಿಸ್ಟಾಟಲ್ ಕಾವ್ಯಮೀಮಾಂಸೆ, ಭರತನ ನಾಟ್ಯಶಾಸ್ತ್ರ ಪಕ್ಕದಲ್ಲಿ ಇಟ್ಕೊಳ್ಳಿ. ಆ ಎರಡು ಸಂಯೋಗದಿಂದ ನಿಮಗೊಂದು ಹೊಸ ಲೋಕ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇದೆ, ಹೊಸ ಸಂವಾದ ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗುತ್ತೆ. ಆ ದೃಷ್ಟಿಯಿಂದ ಯೋಚನೆ ಮಾಡಿದವು ನಾನು. ಅಂದರೆ ಆ ಸಂಸ್ಕೃತದಿಂದ ಎಲ್ಲ ಭಾಷೆಗಳ ಒಂದು ಶ್ರೀಮಂತಿಕೆ ಬೆಳೆಯೋದಕ್ಕೆ ಸಾಧ್ಯ. ಅದು ಕೂಡ ಆ ಜ್ಞಾನಿಗಳು ಹೋಗ್ಬಿಟ್ರೆ ಆಮೇಲೆ ಅವ್ರದ್ದು ಅದನ್ನು ಮಾಡುವಂತಹವ್ರು ಯಾರೂ ಉಳ್ಕೊಳ್ಳಲ್ಲ. ಯಾಕಂದರೆ ಇವತ್ತು ಸಂಸ್ಕೃತದಲ್ಲಿ ತಳಸ್ಪರ್ಶಿ ಜ್ಞಾನ ಇರೋರು ತುಂಬ ಕಡಿಮೆ. ಅದು ಕೆಲವು ಗುರುಕುಲಗಳಲ್ಲಿ ಅಲ್ಲಿ ಇಲ್ಲಿ ಮಾತ್ರ. ಆದರೆ ಅವ್ರಿಗೂ ಕೂಡ ಅನೇಕ ಗ್ರಂಥಗಳನ್ನು ಓದೋಷ್ಟು ಸಮಯ ಆಗಲಿ, ಪಾಠ ಪರಿವರ್ತನೆಗಳಲ್ಲಿ ಅವರವ್ರದೇ ಆದ ರೆಸ್ಪಾನ್ಸಿಬಿಲಿಟಿ ಇರೋದ್ರಿಂದ ಹೆಚ್ಚು ಅಧ್ಯಯನ ಮಾಡೋದು ಕಷ್ಟ. ಒಬ್ಬ ಪಂಡಿತರಿಗೆ ಅವ್ರದ್ದೇ ಆದ ಒಂದು ಜೀವನದ ಧ್ಯೇಯ ಇರುತ್ತೆ. ಹಾಗಾಗಿ ತಾವು ಈ ಎಲ್ಲ ವಿಷಯಗಳು ಒಂದು ಭಾಷೆನ ಶ್ರೀಮಂತಗೊಳಿಸುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಇವತ್ತು ನಾವು ಒಂದು ಭಾಷೆ ಶ್ರೀಮಂತ ಆಗಬೇಕು, ಒಂದು ಸಾಹಿತ್ಯ ಶ್ರೀಮಂತ ಆಗಬೇಕು, ಇನ್ನೊಂದು ನಮ್ಮಲ್ಲಿ ಬಂದಿರುವ ಅನೇಕ ಬಗೆಯ ಶಾಸ್ತ್ರಗಳಲ್ಲಿ ವಿಕಸಿತವಾಗಬೇಕು. ಅದು ಹೆಚ್ಚು ಜನರಿಗೆ ಮುಟ್ಟಬೇಕು ಜನಗಳಿಗೆ. ಒಂದು ವಿಶೇಷ ಅಂದರೆ ನಾನು ತಂದ ಪುಸ್ತಕಗಳೆಲ್ಲ 6 ತಿಂಗಳಲ್ಲಿ 8 ತಿಂಗಳಲ್ಲೇ ಅವೆಲ್ಲವೂ ಖರ್ಚಾಗಿದೆ, ಜನ ತೊಗೊಂಡಿದ್ದಾರೆ, ಓದ್ತಾ ಇದ್ದಾರೆ ಅನ್ನೋದಕ್ಕೊಂದು ನಿದರ್ಶನ. ಈಗ ಈ ವಿಷಯಕ್ಕೆ ನಾನು ಬರ್ತೀನಿ ಗುರುಗಳೇ. ಈ ಒಂದು ಸಾಹಿತ್ಯದ ಒಂದು ಮುಖ, ತಮ್ಮ ಒಂದು ಏನು ಅಗಾಧವಾದ ಕೆಲಸ ತಾವು ಮಾಡಿದಿರಿ ಸಾಹಿತ್ಯದಲ್ಲಿ, ಕನ್ನಡ ನಾನು ತುಂಬ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ತುಂಬ ಈಗ ಆನಂದ ಕುಮಾರ್ ಸ್ವಾಮಿ ಅವರಂತ ನೆನೆಸ್ಕೊಂಡಾಗ, ಪ್ರೊಫೆಸರ್ ಎಂ ಹಿರಿಯಣ್ಣವ್ರು ಅಂತ ನೆನೆಸ್ಕೊಂಡಾಗ, ಎಂಥ ದೊಡ್ಡ ದಿಗ್ಧಂತಿಗಳು ನಮ್ಮ ಮುಂದೆ ಆಗೋದ್ರು. ರಾಹುಲ್ ಸಾಂಕೃತ್ಯಾಯನ ಅಂತ ಒಬ್ಬ ದೊಡ್ಡ ಮಹಾ ಪಂಡಿತ ನೆನೆಸ್ಕೊಂಡಾಗ, ಆಮೇಲೆ ನಮ್ಮ ಎಷ್ಟು ಜನ ಕೆಲವು ಸ್ಕಾಲರ್ಸ್ ನೆನೆಸ್ಕೊಂಡಾಗ ನಾವು ಏನು ಮಾಡಿದ್ದೀವಿ. ಈಗ ಎಸ್ ಕೆ ರಾಮಚಂದ್ರ ರಾವ್ ತರದವರು ಅವರನ್ನು
ಮಾತಾಡಿಸ್ಬೇಕು ಅಂದ್ರೂ ಕಷ್ಟ. ಯಾಕೆಂದರೆ ನಮ್ಮಂಥವ್ರಿಗೆ, ಈ ಲೇಟೆಸ್ಟ್ ಜನ್ರೇಷನ್ ಬಂದವ್ರಿಗೆ ಒಂದು ಅವ್ರ ಬಗ್ಗೆನೇ ಕೇಳಿರಲ್ಲ ಎಷ್ಟೋ ಜನ. ಅವ್ರು ಮಾಡಿರೋಂತಹ ಸಾಧನೆಗಳಾಗಲಿ, ಪುಸ್ತಕಗಳಾಗಲಿ, ಇವತ್ತು ಪುಸ್ತಕ ಓದೋ ಒಂದು ಇದೇ ಹೊಟ್ಟೋಗಿದೆ. ಆ ಒಂದು ಟೆಕ್ನಾಲಜಿ ಬಂದು ನಮ್ಮ ಸಮಯನೇ ಇಲ್ಲ ಜನಗಳಿಗೆ. ಈಗ ಅದೊಂದು ಹೊಸ ಕಾಲ ಬರ್ತಾ ಇದೆ. ಯಾಕಂದರೆ ಒಂದು AI ರೆವಲ್ಯೂಷನ್ ಆಗ್ತಾ ಇದೆ, ಜನಗಳಿಗೆ ಕೆಲಸ ಹೋಗುತ್ತೆ, ಮಾಡೋದಕ್ಕೇನು ಇರಲ್ಲ. ಆಗಾಗ ಮತ್ತೆ ಇವರೆಲ್ಲ ಮತ್ತೆ ಸಾಹಿತ್ಯಕ್ಕೆ ಬಂದರೆ ಪುಸ್ತಕಗಳಿದೆ ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ಬಹಳಷ್ಟು ಜನ ತಮ್ಮ ಒಂದು ಕೃತಿಗಳನ್ನು ತಮ್ಮ ಬಾಯಿಂದನೇ ಕೇಳುವಂತಹ ಒಂದು ಭಾಗ್ಯ ಇದೆ ಇವತ್ತು ನಮಗೆ. ಹಾಗಾಗಿ ಈ ಒಂದು ನೋಟಬಲ್ ವರ್ಕ್ಸ್ ತಾವು ಮಾಡಿರುವಂಥದ್ದು ಒಂದು ಬರೀ ಲಿಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಪ್ರತಿಯೊಂದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಅದರಲ್ಲಿ ಏನು ವಿಷಯಗಳಿದೆ, ಎಷ್ಟು, ಯಾಕೆಂದರೆ ಇದರ ಒಂದು ಪರಿಚಯ ನಮಗೆ ನಾನು ಸಾಮಾನ್ಯವಾಗಿ ಬಹಳಷ್ಟು ವಿದ್ವಾಂಸರ ಹತ್ರ ಮಾತಾಡುವಾಗ ನಾನು ತಿಳ್ಕೊಂಡಿದ್ದು, ಒಬ್ಬ ವ್ಯಕ್ತಿನ ತಿಳ್ಕೊಬೇಕಾದ್ರೆ ಅವರ ಕೃತಿಗಳನ್ನು ತಿಳ್ಕೊಳ್ಳಿ ಅಂತ. ಆ ಕೃತಿಗಳನ್ನು ನೋಡಿದ್ರೆ ಆ ವ್ಯಕ್ತಿತ್ವ ಗೊತ್ತಾಗುತ್ತೆ ಅನ್ನೋ ಥರ. ಈಗ ನಾವು ರಾಘವೇಂದ್ರ ಸ್ವಾಮಿಗಳನ್ನು ತಿಳ್ಕೊಬೇಕು ಅಂದರೆ ಅವರ ಗ್ರಂಥಗಳನ್ನು ಇಟ್ಟು ಅದಕ್ಕೆ ಮಂಗಳಾರತಿ ಮಾಡ್ತೀವಿ. ಯಾಕೆಂದರೆ ಆ ಗ್ರಂಥ ಓದೋದಾಗಲೇ ಆ ವ್ಯಕ್ತಿಯ ಒಂದು ಪರಿಚಯ ನಮಗೆ ತಾನೇ ಅದು ಸರಸ್ವತಿಯ ತತ್ವ. ಹಾಗಾಗಿ ತಾವು ಮಾಡಿರುವಂತಹ ಒಂದು ಬುದ್ಧಚರಣ ಸ್ಪಂದನ, ಈ ಬುದ್ಧಚರಣದ ಬಗ್ಗೆ ತಾವು ಮಾಡಿದಂತಹ ಬೌದ್ಧಾಗಮಗಳಲ್ಲಿ ಕುರಿತು ಬುದ್ಧನ ಕುರಿತಾದ ಒಂದು ವಿಷಯಗಳು, ಮತ್ತು ಜ್ಞಾನ ಸಿಂಧು ಇದೊಂದು ಮೇಜರ್ ಪಬ್ಲಿಕೇಶನ್ನು, ಮಲ್ಟಿಪಲ್ ವಾಲ್ಯೂಮ್ ಎಡಿಷನ್ಸಲ್ಲಿ ತಾವು ಇಡೀ ಜ್ಞಾನದ ಸಾಗರನ ಅದರಲ್ಲಿ ತಂದಿದ್ದೀರಾ ಅಂತ ಹೇಳಿ ಒಂದು 14,000 ಶ್ಲೋಕಗಳದು. ಆಮೇಲೆ ದಿಟದ ದೀವಟಿಗೆ ಅನ್ನೋದು ಒಂದು ವಾಲ್ಯೂಮ್ ಓಪಸ್ಸು, ತಮ್ಮ ಆಟೋಬಯೋಗ್ರಫಿ. ಬ್ರಹ್ಮಾಯಣ ಈ ಮೇಜರ್ ರಿಲಿಜಿಯಸ್ ಫಿಲಾಸಫಿಕಲ್ ಟೆಕ್ಸ್ಟ್ ಇರುವಂತಹದ್ದು. ಆ ಒಂದು ಬ್ರಹ್ಮಾಯಣ ಒಂದು ದೊಡ್ಡ ಕೃತಿ, ಫಿಲಾಸಫಿಕಲ್ ಟೆಕ್ಸ್ಟು, ರಿಲಿಜಿಯಸ್ ಫಿಲಾಸಫಿಕಲ್ ಟೆಕ್ಸ್ಟು. ಮತ್ತು ಸಿಂಪಲ್ ಆದಂತಹ ಕಥನ, ಸ್ಟೋರಿ ಫಾರ್ಮೆಟಲ್ಲಿರೋದು ಕಥನ ಸೀರೀಸನ್ನು ತೆಗೆದುಕೊಟ್ಟಿದ್ದೀರಾ. ಈ ವಿದ್ವತ್ ಕಥನ, ಶ್ರುತಿಶೀಲ ಕಥನ, ವಿವೇಕ ಕಥನ, ಅಭಿಜಾತ ಕಥನ, ಅಲ್ಲಮ್ಮ ಕಥನ, ಅಂದರೆ ವಚನ ಸಾಹಿತ್ಯ, ಈ ಎಲ್ಲವನ್ನು ಈ ಕಥನ ಸೀರೀಸ್ನ ತಾವು ತಂದಿದ್ದೀರಿ. ಜೊತೆಗೆ ತೌಲಾಣಿಕ ಸಾಹಿತ್ಯಾಧ್ಯಯನ, ತುಲ್ಯಾತ್ಮಕವಾಗಿ ಅಂದರೆ ಕಂಪ್ಯಾರಿಟಿವ್ ಅನಾಲಿಸಿಸ್, ಸಾಹಿತ್ಯದ ಅಧ್ಯಯನ, ಕಂಪ್ಯಾರಿಟಿವ್ ಅನಾಲಿಸಿಸ್ ಹೇಗೆ ಮಾಡಬೇಕು ಅನ್ನೋದನ್ನು ತಾವು ತಂದಿದ್ದೀರಿ. ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ ಅನ್ನೋ ಒಂದು ಗ್ರಂಥ ತಾವು ಮಾಡಿದ್ದೀರಿ. ಇದರ ಜೊತೆಗೆ ಈ ಎಡಿಟೋರಿಯಲ್ ಆ್ಯಂಡ್ ಸ್ಕಾಲರ್ಲಿ ಕಲೆಕ್ಷನ್ಸ್ ಇಂದ ದೊಡ್ಡ ದೊಡ್ಡ ಕೃತಿಗಳ ಬಗ್ಗೆ ತಾವು ಮಾಡಿರುವಂತಹ ಒಂದು ಸಂಪಾದನೆ, ಮಾನಸೋಲ್ಲಾಸ ಅದು ದೊಡ್ಡ ಗ್ರಂಥ. ಅದರ ಜೊತೆಗೆ ಶ್ರೀ ಶಿವತತ್ವ ರತ್ನಾಕರ ಇದು ತಾವು ಮಾಡಿದ್ದೀರಿ. ಮತ್ತು ಶಾಂಭಾ ಜೋಶಿ ಅವರ ಒಂದು ಶಾಂಭಾ ಜೋಶಿ ಅಂತ, ಶಂಕರ ಬಾಳದೀಕ್ಷಿತ ಜೋಶಿ ಅಂತ ಕನ್ನಡದ ಬಹಳ ದೊಡ್ಡ ವಿದ್ವಾಂಸರು, ಅವರು 6 ಸಂಪುಟಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಮತ್ತು ವಿದ್ಯಾಲಂಕಾರ ತಾವು ಪ್ರಾತಸ್ಮರಣಿ ಗುರುಗಳಾದಂಥ ಕೀರ್ತಿಶೇಷ ಸಾಕೂರು ರಾಮಚಂದ್ರಾಯರನ್ನ ಕುರಿತಾದ ನಾನು ಮತ್ತು ನಮ್ಮ ಶತಾವಧಾನಿ ಗಣೇಶ್ ಮತ್ತು BN ಶಶಿಕಿರಣ್ 3 ಜನ ಸೇರಿ ಒಂದು ಎಡಿಟ್ ಮಾಡ್ಕೊಂಡು, ಅಂದರೆ ಇನ್ನೂ ಅನೇಕ ನೂರಾರು ಗ್ರಂಥಗಳ ತಾವು ಮಾಡಿದ್ದೀರಾ. ಸೊ ಈ ಎಲ್ಲ, ಯಾಕೆಂದರೆ ನಾವು ಸಾಮಾನ್ಯವಾಗಿ ನೋಡಿದ್ರೆ ಈ ಒಂದು ಶಾಸ್ತ್ರದಲ್ಲಿ ಒಂದು ಫಿಲಾಸಫಿಕಲ್ ಥಾಟ್ ಪ್ರೊಸೆಸ್ಸಲ್ಲೇ ಇಡೀ ಜೀವನ ಕಳೆಯೋರು ಇರ್ತಾರೆ. ಅಂದರೆ ನನಗೆ ಬೇರೆ ಏನು ಬೇಡ, ಇದರಲ್ಲೇ ನಾನು ಒಂದು ಆತ್ಮದ ಸಾಧನೆ ಮಾಡ್ಕೊಳ್ತೀನಿ ಅಂತ. ಆದರೆ ತಾವು ಎಲ್ಲನೂ, ಜೈನಾಗಮ ಇರಬಹುದು, ಶೈವಾಗಮಗಳಿರಬಹುದು, ವಚನ ಸಾಹಿತ್ಯ ಇರಬಹುದು, ಬುದ್ಧ ಸಾಹಿತ್ಯ ಇರಬಹುದು, ವೈದಿಕ ಪರಂಪರೆಗಳಾಗಲಿ, ಪ್ರತಿಯೊಂದನ್ನು ತಾವು ಕವರ್ ಮಾಡಿದ್ದಾರೆ. ಅದರ ಜೊತೆಗೆ ನಾಟ್ಯ, ಶಾಸ್ತ್ರ, ಎಲ್ಲ ಕಲೆಗಳ ಕುರಿತಾದಂತಹ ಒಂದು ಪುಸ್ತಕಗಳನ್ನು ತಾವು ತಂದಿದ್ದೀರಾ. ಸೊ ಹೀಗೆ ಈ ಒಂದು ಬಹುಮುಖವಾದ ಒಂದು ಏನು ಸಾಹಿತ್ಯದ ಒಂದು ಕಲೆಕ್ಷನ್ ತಾವು ಮಾಡಿದ್ದೀರಾ, ಅದರ ಬಗ್ಗೆ ಒಂದೊಂದನ್ನೇ ಒಂದು 2-5 ನಿಮಿಷಗಳಲ್ಲಿ ತಾವು ಅದರ ಬಗ್ಗೆ ಒಂದು ಪರಿಚಯ ಮಾಡಿಸ್ಬೇಕು ಅಂತ. ಮೊದಲನೇದಾಗಿ, ನಮಗೆ ಬುದ್ಧ ತುಂಬ ಅಟ್ರಾಕ್ಟ್ ಆಗುವಂತಹ ವ್ಯಕ್ತಿತ್ವ. ನಮ್ಮ ದಶಾವತಾರದಲ್ಲಿ ಕೂಡ ಬುದ್ಧ ಇದ್ದಾನೆ. ಹಾಗಾಗಿ ಅದು 2 ಕಡೆ ಇರುವಂಥದ್ದು. ವೇದ ಸಾಹಿತ್ಯದಲ್ಲಿ ಇರುವಂತಹ ಬುದ್ಧ ಇದ್ದಾನೆ, ಮತ್ತು ನಮ್ಮ ಏನು ಬೌದ್ಧಿಕ ಆಗಮಗಳಲ್ಲಿ, ಬೌದ್ಧಾಗಮಗಳಲ್ಲಿ ಬುದ್ಧಿಸಮ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಒಂದು ಬುದ್ಧನ ಚರಿತ್ರೆ. ಹಾಗಾಗಿ ಇದು ಏನಿದೆ, ಇದು ಬುದ್ಧಚರಣ ಸ್ಪಂದನದಲ್ಲಿ, ಅದೇ HS ವೆಂಕಟೇಶ ಮೂರ್ತಿಗಳು ಒಂದು ಮಹಾಕಾವ್ಯ ಬರೆದರು, ಬುದ್ಧನ ಕುರಿತು ಒಂದು ಮಹಾಕಾವ್ಯ. ಕನ್ನಡದಲ್ಲಿ ಅನೇಕ ಅವ್ರ ಬಗ್ಗೆ ಬಂದಿದೆ. ಮೊದಲು ಮಂಜೇಶ್ವರ ಗೋವಿಂದಪ್ಪಯ್ಯನವರು ವೈಶಾಖಿ ತಂದರು, ಅಂತ ಕಾಶಿ ವಿಶ್ವಶೆಟ್ಟರು ಬುದ್ಧವಚನ ಮಹಾಮಧು ಅಂತ ತಂದರು. ಮುಂದೆ ತುಂಬ ಜನ ತಂದಿದ್ದಾರೆ. ಆದರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿಶಿಷ್ಟವಾಗಿ ಬುದ್ಧಚರಣ ಅನ್ನೋದೇನಿದೆಯಲ್ಲ, ಆ ಒಂದು ಮೆಟಫರಲ್ಲಿ HS ವೆಂಕಟೇಶ ಮೂರ್ತಿಗಳು ಬುದ್ಧನ ಅವನ ನಡೆ ಇದೆ ಏನಿದೆಯಲ್ಲ, ಆ ಸಂಬೋಧಿ ನಡೆ, ಆ ಸಂಬೋಧಿ ನಡೆಯನ್ನು ಅವರು ತುಂಬ ಚೆನ್ನಾಗಿ ಕಾವ್ಯದಲ್ಲಿ ಕಟ್ಟಿದ್ದಾರೆ. ಈ ರೀತಿ ಕಾವ್ಯದಲ್ಲಿ ಕಟ್ಟಿರುವ ಮೂಲತಃ ಅಲ್ಲಿ ಹೆಚ್ಚು ತಾರ್ಕಿಕವಾದ ತಾತ್ವಿಕದ ವಿಶ್ಲೇಷಣೆಗಿಂತ ಹೆಚ್ಚಾಗಿ ಬುದ್ಧನ ಮಹಾಕರುಣೆ ಇದೆಯಲ್ಲ ಒಂದು,
ಅವನ ಮಂದಸ್ಮಿತ ಕರುಣ, ಅದರ ಹಿನ್ನೆಲೆಯಲ್ಲಿ ಅವರು ಇಡೀ ಬುದ್ಧನ ಒಂದು ಕಥನವನ್ನು ರೂಪಿಸಿದ್ದಾರೆ. ಅದನ್ನು ಕುರಿತು ತುಂಬ ಕನ್ನಡದಲ್ಲಿ ಬೇಕಾದಷ್ಟು ಜನ ಅದನ್ನು ಕುರಿತು ವಿಮರ್ಶೆಗಳು ಬಂದವು. ಅವನ್ನೆಲ್ಲ ಒಟ್ಟು ಸೇರಿಸಿ ನಾನು ಅದನ್ನು ಪುಸ್ತಕ ಮಾಡಿಕೊಟ್ಟೆ ಅವರಿಗೆ. ಅದನ್ನು ಬುದ್ಧಚರಣ ಸ್ಪಂದನ ಅಂಥೇಳಿ ಅದು ನಾನು ಮಾಡಿ ಎಡಿಟ್ ಮಾಡಿದ ಮೇಲೆ ಅದನ್ನು ಪಬ್ಲಿಷ್ ಆಯಿತು. ಈಗ ಮತ್ತೆ ಜ್ಞಾನ ಸಿಂಧು ಬಗ್ಗೆ ಇನ್ನೊಂದಂದರೆ ಇದು ಬುದ್ಧಚರಣ ಮಾಡೋ ಕಾಲದಲ್ಲೇ ಈಗ ನಿಮ್ಗೆ ಹೇಳಬೇಕು, ನಾನು ಪಾಲಿ ಕನ್ನಡ ಶಬ್ದಕೋಶ ಅಂಥೇಳಿ 4 ಸಂಪುಟಗಳನ್ನು ತಂದಿದ್ದೀನಿ ಈಗ. ಅದು ಕಳೆದ 10 ವರ್ಷಗಳ ಹಿಂದೆ ಅದು ಪ್ರಾರಂಭ ಮಾಡಿದ್ದು. ಕರ್ನಾಟಕ ಸರ್ಕಾರದ ಒಂದು ಪ್ರಾಜೆಕ್ಟ್ ವರ್ಕ್ ಅದು. ಆ ಪ್ರಾಜೆಕ್ಟಲ್ಲಿ ಆ ಯೋಜನೆಯನ್ನೆಲ್ಲ ತೊಗೊಂಡ್ಬಂದೆ. ಒಂದೊಂದು 400 ಪೇಜ್ ಇದೆ. ಅದು 1/4 ಕ್ರೌನ್ ಸೈಜು, ಡಬಲ್ ಕಾಲಮ್ ಇದೆ. ಪಾಲಿ ಎಂಟ್ರಿ ಕೊಟ್ಟು ಅದಕ್ಕೆ ಅದರ ಡೆರಿವೇಷನ್ ಕೊಡ್ತೀನಿ, ಅದರ ಮೂಲ ರೂಪ ಹೇಗೆ ಬಂತು. ನಂತರದಲ್ಲಿ ಅದರ ಬೌದ್ಧ ಸಂಸ್ಕೃತ ಕೊಡ್ತೀನಿ. ನಂತರದಲ್ಲಿ ಅದರ ಫಸ್ಟ್ ಮೀನಿಂಗು, ಸೆಕೆಂಡ್ ಮೀನಿಂಗ್ ಕೊಡ್ತೀನಿ. ಆಮೇಲೆ ಅದನ್ನು ತ್ರಿಪಿಟಕಗಳಿಂದ ಅವುಗಳಿಗೆ ಆಧಾರ ಕೊಡ್ತೀನಿ. ಸ್ತೋತ್ರಪಿಟಕ, ವಿನಯಪಿಟಕ, ಅಭಿಧಮ್ಮ ಪಿಟಕ, 3 ಪಿಟಕಗಳಿಂದ, ಮತ್ತು ವಿಶೇಷವಾಗಿ ಧಮ್ಮಪದ್ಯದಿಂದ ಅನೇಕ ಕಡೆ ಕೊಡ್ತೀನಿ. ಅಟ್ಟಕಥದಿಂದನೂ ಕೊಡ್ತಾ ಇದ್ದೀನಿ. ಹೀಗೆ ಕೊಟ್ಟಂಥ 400 ಪುಟಗಳ ಒಂದೊಂದು ಸಂಪುಟ ಈಗ 4 ಮುಗಿದು ಈಗ 5ನೇ ಸಂಪುಟ ನಾಳೆ ಬರೋ 16ನೇ ತಾರೀಕು ಮೈಸೂರಿನಲ್ಲಿ ನಮ್ಮ ಸುತ್ತೂರು ಮಠದ ಶ್ರೀಗಳು ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನಮ್ಮ ವಿಶೇಷಪರಂ ಶಿಕ್ಷಣ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿ ಉಡುಪಿ ಕೃಷ್ಣ ಅವರು ಅದರ ಸಮಾರಂಭದಲ್ಲಿ ಇರ್ತಾರೆ. ಅವರೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಸಾನ್ನಿಧ್ಯ ಶ್ರೀಗಳದು ಅಂದರೆ ಈ ಬುದ್ಧನಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾಸಿಕಲ್ ಮತ್ತು ಸ್ಕಾಲರ್ಲಿ ವರ್ಕ್ ಅಂತ ಆ ಥರದ ಒಂದು ಕೆಲಸವನ್ನು ಕಳೆದ 10 ವರ್ಷಗಳಿಂದ ಪಾಲಿ ಕನ್ನಡ ಶಬ್ದಕೋಶ ಅಂತ ಸಂಪುಟಗಳನ್ನು ಮಾಡಿದೆ ನಾನು. ಅದು ಹೆಚ್ಚು ಕಡಿಮೆ ನನ್ನ ಆಯಸ್ಸು ಮುಗಿಯುವವರೆಗೂ ನಡೀತಿರ್ತದೆ ಅನಿಸುತ್ತೆ. ಒಂದು 20 ಸಂಪುಟ ಆಗ್ಬೋದು ಬಹುಶಃ. ಕನ್ನಡದಲ್ಲಿ ಭಾರತದ ಭಾಷೆಗಳಲ್ಲಿ, ಭಾರತೀಯ ಭಾಷೆಗಳಲ್ಲಿ ಯಾವ ಸ್ಟೇಟ್ ಲ್ಯಾಂಗ್ವೇಜ್ನಲ್ಲೂ ಕೂಡ ಈ ಥರದೊಂದು ಕೆಲಸ ಆಗಿಲ್ಲ. ಹಿಂದಿನಲ್ಲೂ ಕೂಡ ಕೇವಲ 5 ವಾಲ್ಯೂಮ್ ತಂದಿದ್ದಾರೆ ಇನ್ನೂ. ಆದರೆ ನಾನು 5 ವಾಲ್ಯೂಮ್ ತನಕ ಈಗ ಆ ಮುಗೀತು, ಆ ಮುಗೀತು, ಈ ಮುಗೀತು, ಈ ಮುಗೀತು, ನಲ್ಲಿ ಮುಗಿಸ್ತಾ ಇದ್ದೀನಿ. ಈಗ ಇನ್ನೂ ಸ್ವರದಲ್ಲಿದೆ. ಈಗ 5ನೇ ಸಂಪುಟ ಆ ಸ್ವರಕ್ಕೆ ಮಾತ್ರ ಬಂದು ನಿಂತಿದೆ. ಹೆಚ್ಚು ಕಡಿಮೆ ಒಂದು 20-25 ಸಂಪುಟಗಳಾಗ್ಬೋದು. ಅದನ್ನು ಪಾಲಿ ಇನ್ಸ್ಟಿಟ್ಯೂಟ್ ಅಂಥೇಳಿ ಗುಲ್ಬರ್ಗಾದಲ್ಲಿ ಪಾಲಿ ಸಂಸ್ಥೆ ಇದೆ. ಅದನ್ನು ರಾಹುಲ್ ಎಂ ಖರ್ಗೆ ಅಂಥೇಳಿ ಭಾಳ ದೊಡ್ಡ ಸೈಂಟಿಸ್ಟು, ಅವರು ಅದರ ಅಧ್ಯಕ್ಷರು. ಅವರ ಮೂಲಕ ನಾನು ಮತ್ತು ಶತಾವಧಿ ಗಣೇಶು, ಈ ಕಣ್ಣನ್ ಎಲ್ಲ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನಾವು ಇಲ್ಲಿ ವಿಜಯ್ ಸಿಂಹ ತೊಟ್ಟಿನ ತಿಳ್ಳಯ್ಯ ಅಂಥೇಳಿ ಭಾಳ ಬರಂಜಿ ಅವರಿಗೆ ತುಂಬ ಪ್ರಥಮ ಶಿಷ್ಯ, ಅವರು ನಮ್ಮ ಜೊತೆಗಿದ್ದಾರೆ. ಶಿವರಾಜಪ್ಪ ಅಂತಿದ್ದಾರೆ, ಚಂದ್ರಮೋಹನ್ ಅಂತಿದ್ದಾರೆ, ವೈಎಸ್ ಗಾಯತ್ರಿ. ನಮ್ಮದೊಂದು ಟೀಮ್ ಇದೆ. ಆ ಟೀಮೆಲ್ಲ ಸೇರಿಕೊಂಡು ನಾವು ಈ ಪ್ರತಿ ವರ್ಷಕ್ಕೊಂದು ಸಂಪುಟ ಆದರೂ ಸಿದ್ಧಪಡಿಸ್ಬೇಕು ಅಂತ. ಅಂದರೆ ಒಂದು 20 ವರ್ಷಕ್ಕೆ ಒಂದು 20 ಸಂಪುಟ ಮುಗಿಬೋದು. 5 ಸಂಪುಟ ಅಂತೂ ಈಗ ಆಗಿದೆ. ಅಂದರೆ ಈ ಬೌದ್ಧ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾಡ್ತಿರೋದು ಅಕಾಡೆಮಿಕ್ ವರ್ಕ್ ನಾವು. ಓಕೆ. ಅದರ ರಿಲಿಜಿಯಸ್ ವರ್ಕ್ ಒಂದು ಕಡೆ ಇರುತ್ತೆ. ಆ ರಿಲಿಜಿಯಸ್ ವರ್ಕ್ಗೂ ನಮಗೂ ಸಂಬಂಧ ಇಲ್ಲ. ಬಟ್ ನಾವು ಅಕಾಡೆಮಿಕ್ ವರ್ಕನ್ನು ಮಾಡ್ತಾ ಇದ್ದೀವಿ. ಹಿಂದೆ 120 ವರ್ಷಗಳ ಹಿಂದೆ ಲಂಡನ್ನಲ್ಲಿ ಪಾಲಿ ಸೊಸೈಟಿನವರು ಈ ಥರದ ಒಂದು ಸರಳವಾದಂಥ ಒಂದು ಪಾಲಿ ಇಂಗ್ಲೀಷ್ ಶಬ್ದಕೋಶ ಅಂತ ಡಿಕ್ಷನರಿ ತಂದಿದ್ರು. ನಾನು ಅದು ನೋಡಿದ ಮೇಲೆ ನಾವು ಯಾತಕ್ಕೆ ಇಷ್ಟೊಂದು ವಿಸ್ತೃತವಾಗಿ ಮಾಡಿಕೊಡೋದು ಅಂತ ಅನ್ನಿಸ್ತು ನನಗೆ. ನಾನು ಕನ್ನಡದಲ್ಲಿ ಮಾಡ್ತಿದ್ದೆ, ಇದನ್ನು ಇನ್ನು ಯಾವುದೇ ಸ್ಟೇಟ್ ಲ್ಯಾಂಗ್ವೇಜಲ್ಲಿ ಬಂದಿಲ್ಲ. ಫಸ್ಟ್ ಟೈಮ್ ಇಡೀ ಭಾರತದ ಎಲ್ಲ ರಾಜ್ಯ ಭಾಷೆಗಳಲ್ಲಿ ಕನ್ನಡ ಭಾಷೆಯಲ್ಲೇ ಮೊದಲು ತರ್ತಾ ಇರುವಂಥ ಒಂದು ಕೆಲಸ ಇದು. ಅಂದರೆ ತಾವು ಆ ತ್ರಿಪಿಟಕಗಳ ಬಗ್ಗೆ ಹೇಳಿದ್ರಿ, ಅದನ್ನು ಹೊಂದಿಸ್ತಾ ಇರೋದ್ರಿಂದ ಅದು ತಾತ್ವಿಕವಾದ ಒಂದು ಬ್ಯಾಕ್ಗ್ರೌಂಡ್ ಕೂಡ ಅದರಲ್ಲಿ ಸೇರಿಕೊಳ್ಳುತ್ತೆ. ಖಂಡಿತ ಇದ್ದೇ ಇದೆ. ಅಕಾಡೆಮಿಕ್ ಆದ್ರೂ ಅದರಲ್ಲಿ ಆ ಒಂದು ತಾತ್ವಿಕವಾದ ಅದು ಬುದ್ಧನ ಒಂದು ಏನು ತತ್ವಗಳಿದೆ ಅದು ಕೂಡ ಅದರಲ್ಲಿ ಖಂಡಿತ. ಅವನ ಅಷ್ಟಾಂಗಿಕ ಮಾರ್ಗ ಇದೆ, ಆರ್ಯ 4 ಸತ್ಯಗಳಿವೆ, ಅಷ್ಟನ್ನೂ ಇಟ್ಕೊಂಡೇ ಅದನ್ನು ಹೇಳ್ತಿರೋದು. ಅಲ್ಲ ವೈಭಾಷಿಕ, ಸೌತ್ರಾಂತಿಕ, ಬೇರೆ ಬೇರೆ ಇದು ಈ ಕಡೆ ಹೀನಯಾನ, ಆ ಕಡೆ ಮಹಾಯಾನ, ವಜ್ರಯಾನ, ಆ ಪಂಥಗಳಲ್ಲಿ ಏನೇನು ವಿಶೇಷವಾದ ತಾತ್ವಿಕ ಸೂತ್ರಗಳಿದೆಯೋ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಈ ಕೋಶವು ಕೂಡ ಒಂದು ಕಡೆ ಉಪಕಾರಕವಾಗುತ್ತೆ ಅಂತ. ಅಂದರೆ ಇದೊಂದು ವಾಲ್ಯೂಮಿನಸ್ ವರ್ಕ್. ಇವೆಲ್ಲ ವಾಲ್ಯೂಮಿನಸ್ ವರ್ಕ್ ನಾನು ಹೇಳ್ತಿರೋದು. 400 ಪೇಜ್ ಇದೆ. ಅಷ್ಟು ಈಗ 5 ಸಂಪುಟ ಆಗಿದೆ, ಇನ್ನೂ 15 ಸಂಪುಟ ಆಗಬೇಕು. 15 ವಿದ್ವಾಂಸರು ಸೇರಿ ಕೂತು ಮಾಡುವಂಥದ್ದು ಅಂತಂದ್ರೆ ಅದೇ ಥರದ್ದು ತಾವು ಇನ್ನೊಂದು ಮಾಡಿದ್ದು ಜ್ಞಾನ ಸಿಂಧು. ಅಂದರೆ ಕಳೆದ 10-15 ವರ್ಷಗಳ ಸಮಯ ತಗೊಂಡಿರ್ಬೋದು ಇದಕ್ಕೆ. ಅದರ ಆಶ್ಚರ್ಯ ಆಗುತ್ತೆ ನನಗೆ. ಒಂದೇನೊಂದು ಅಪಘಾತ ಆಯಿತು, ಕಾಲಿಂದ ಫ್ರ್ಯಾಕ್ಚರ್ ಆದಾಗ ಚಿದಾನಂದ ದೂತರು ಬಂದು ನಾನು ಕಾಡ್ತಾ ಇದ್ರು. ಏನು ಅಂದರೆ ಇದನ್ನು ನೀನು ಎಡಿಟ್ ಮಾಡು, ಒಳ್ಳೆ ಟಿಪ್ಪಣಿ ಬರೆದು ಒಂದು ಪುಸ್ತಕ ಮಾಡು ಅಂತ. ನನಗೊಂದು 15 ವರ್ಷಗಳಿಂದಲೂ ಇದನ್ನು ಓದ್ತಾ ಬಂದಿದ್ದೆ ನಾನು, ಚಿದಾನಂದ ದೂತರ ಜ್ಞಾನ ಸಿಂಧು.
ಅದು ಈ ಪ್ರಾಕ್ಟಿಕಲ್ ಯೋಗ ಅದು. ಓ, ಇದನ್ನು ಪ್ರಾಕ್ಟಿಕಲ್ ಯೋಗ ಅಂತ ನಾನು ಯಾಕೆ ಕರಿತೀನಿ ಅಂತ ಹೇಳಿದ್ರೆ, ಚಿದಾನಂದ ಅವಧೂತರು ಅಲ್ಲಿ ಕಂಪ್ಲಿ ಹತ್ತಿರ ಒಂದು ಅಯೋಧ್ಯೆ ಅಂತಿದೆ. ಅಲ್ಲಿರೋ ಅಯೋಧ್ಯೆ ಬೇರೆ, ರಾಮ ಇರೋ ಅಯೋಧ್ಯೆ ಒಂದಿದೆ. ಕಂಪ್ಲಿ ಹತ್ತಿರ ಒಂದು ಅಯೋಧ್ಯೆ ಅಂದರೆ ಹೊಸಪೇಟೆಯಿಂದ ಕಂಪ್ಲಿಗೆ ಹೋಗುವಾಗ ಅಯೋಧ್ಯೆ ಅಂತ ಒಂದು ಸಣ್ಣ ಜಾಗ. ಆ ಜಾಗದಲ್ಲಿ ಈ ಚಿದಾನಂದ ಅವಧೂತರು ಸಾಧನೆ ಮಾಡಿದರು. ಅವರು ಬರೆದದ್ದು ಈ ಜ್ಞಾನ ಸಿಂಧು ಅಂತ ಹೇಳಿ ಷಟ್ಪದಿ ರೂಪದ ಗ್ರಂಥ. ಅದು ನಿಮಗೆ ನೆನ್ಪಿಟ್ಕೊಳ್ಬೋದು. ಏನು ಅಂದರೆ ಈ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಆಮೇಲೆ ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ ಆ ಭಾಗದಲ್ಲಿ ಇದರ ಗ್ರಂಥವನ್ನು ಪ್ರತಿ ಸಂಜೆನೂ ಕೂಡ ಅವರು ಪಾರಾಯಣ ಮಾಡ್ತಾರೆ. ಓಹೋ, ಅಂದರೆ ಈಗಲೂ ಕೂಡ ಪಾರಾಯಣ ಮಾಡ್ತಾರೆ. ಅವ್ರಿಗೆ ಒಂದು ಒಳ್ಳೆ ಎಡಿಟ್ ಮಾಡಿದ ಒಂದು ಪುಸ್ತಕ ಇರಲಿಲ್ಲ. ನಾನು ಆಗ ಏನು ಮಾಡಿದೆ, ಕೂತ್ಕೊಂಡು ನಾನೊಂದು 2 ತಿಂಗಳ ಕಾಲ ಮನೆಯಲ್ಲಿ ಹಾಸಿಗೆ ಮೇಲೆ ಇರಬೇಕಾದ ಪ್ರಸಂಗ ಬಂತು. ಆಗ ಚಿದಾನಂದೂತರು ಇಲ್ಲ, ಈ ಕೆಲಸ ನೀನು ಮಾಡುವಂಥ ಪ್ರೇರಣೆ ಕೊಟ್ಟಿರ್ಬೇಕು ನನಗೆ, ಅಥವಾ ಈ ಕೆಲಸ ಅವರೇ ನೀನು ಮಾಡಬೇಕು ಅಂತ ನನ್ನ ಕಾಲನ್ನು ಫ್ರ್ಯಾಕ್ಚರ್ ಮಾಡಿಸಿ ಕುಳಿತಿರ್ಬೇಕು ಅಂತ ಅನಿಸುತ್ತೆ. ಅಂದರೆ ಯಾವ ಕಾಲದಲ್ಲಿದ್ದೋ ಈಗಿದ್ದಾರೆ ಅವರು? ಇಲ್ಲ ಇಲ್ಲ, ಈಗ ಅವರು 200 ವರ್ಷಗಳ ಹಿಂದೆ, 250 ವರ್ಷದ ಹಿಂದೆ ಇದ್ದಂಥವರು ಭಾಳ ದೊಡ್ಡ ಸಾಧಕರು, ದೊಡ್ಡ ಅವಧೂತರು. ಆ ಅವಧೂತರ ಪುಸ್ತಕ ಅದು ಜ್ಞಾನ ಸಿಂಧು ಬರೆದಿದ್ದು. ಅದರ 100 ಪ್ರತಿಗಳಿವೆ ಬೇರೆ ಬೇರೆ ಕಡೆ. ಕೈಯಲ್ಲಿ ಪ್ರತಿಗಳನ್ನೆಲ್ಲ ಬರ್ಕೊಂಡು ಮನೆಗಳಲ್ಲಿ ಓದ್ತಾ ಇದ್ದಾರೆ ಅದನ್ನು. ಒಂದ್ಸರಿ ನಾನು ನನ್ನ ಗುರುಗಳಾದ ಟಿ ವಿ ವೆಂಕಟೇಶ್ವರ ಶಾಸ್ತ್ರಿಗಳು ಕೇಳಿದೆ, ಸರ್ ಜ್ಞಾನ ಸಿಂಧುದೇನೋ ನಿಮ್ಮ ಹತ್ರ ಪ್ರತಿ ಇದೆಯಾ? ಅಯ್ಯೋ, ನಮ್ಮ ನಮ್ಮ ತಾತ ಅದನ್ನು ಇಟ್ಕೊಂಡಿದ್ರು, ಅವರೇ ಬರ್ಕೊಂಡಿದ್ರು, ಅದೊಂದಿದೆ ನನ್ನ ಹತ್ರ ಅಂತ ಹೇಳಿದರು. ಸೊ ಕೊನೆಗೆ ಅದನ್ನೆಲ್ಲ ಎಡಿಟ್ ಮಾಡಿ ಅದಕ್ಕೆ ಆಗಾಗ ಎಲ್ಲೆಲ್ಲಿ ಕಠಿಣವಾದ ಭಾಗ ಬರುತ್ತೋ ಆ ಭಾಗಗಳಿಗೆಲ್ಲ ಟಿಪ್ಪಣಿ ಬರೆದು ಬ್ರಹ್ಮಯಾನ, ಇದು ಜ್ಞಾನ ಸಿಂಧು ಅಂಥೇಳಿ ಅದಕ್ಕೆ ಅದು ಹೆಸರೇ ಜ್ಞಾನ ಸಿಂಧು. ಅದಕ್ಕೆ ಬೇಕಾಗೋ ಒಂದು ಅಪೆಂಡಿಕ್ಸ್ಗಳೆಲ್ಲ ಹಾಕಿ, ಅನುಬಂಧಗಳೆಲ್ಲ ಹಾಕಿ ಚೊಕ್ಕವಾಗಿ ಒಂದು ಪುಸ್ತಕ ಮಾಡಿದೆ. ನೆನ್ಪಿಟ್ಕೊಳ್ಳಿ, ಕೇವಲ ಅದು ಪುಸ್ತಕ ಪ್ರಕಟವಾದ, ಅದು ಒಂದು ಪುಸ್ತಕದ ಬೆಲೆ 800 ರೂಪಾಯಿ. ಪ್ರಕಟವಾದ 5 ತಿಂಗಳಿಗೆ ಅಷ್ಟೂ ಪುಸ್ತಕಗಳು ಖರ್ಚಾದವು. ಜನ ಮುಕ್ಕರು ಅದನ್ನು ತೊಗೊಂಡ್ರು. ಅಂದರೆ ಜನಕ್ಕೆ ಒಳ್ಳೆ ಪುಸ್ತಕ ಕೊಟ್ಟರೆ ಒಳ್ಳೆ ಸುಂದರವಾಗಿ, ನಾನು ಒಳ್ಳೆ ಅದಕ್ಕೆ ಕವರ್ ಪೇಜು ಅದೆಲ್ಲ ನಾನೇ ಮಾಡ್ತೀನಿ. ಪುಟ ವಿನ್ಯಾಸದಿಂದ ಹಿಡಿದು ಮುಖಪುಟಗಳಿಂದ ಹಿಡಿದು ಹೇಗಿರಬೇಕು, ನಮ್ಮ ಜನ ಕೈ ತೊಗೊಂಡ್ರೆ ಅದನ್ನು ಕೈ ತೊಳೆದು ಮುಟ್ಟೋಂಗಿರಬೇಕು, ಅಥವಾ ಮುಟ್ಬಿಟ್ಟು ಕೈ ತೊಳೆಯೋದು ಬೇರೆ ಇರುತ್ತೆ. ಮುಟ್ಟಿ ಕೈ ತೊಳೆಯೋದಲ್ಲ, ಕೈ ತೊಳ್ಕೊಂಡು ಬಟ್ಟೆ ಎಲ್ಲ ಒರೆಸಿ ಆಮೇಲೆ ಕೈ ತೊಗೊಂಡು ಕಣ್ಗೆ ಹೊತ್ಕೋಬೇಕು, ಹಾಗಿರ್ಬೇಕು. ನನಗೆ ಯಾವಾಗಲೂ ಕೂಡ ಪುಸ್ತಕ ಅಂತ ಹೇಳಿದ್ರೆ ಒಂದು ಇಸ್ಥೆಟಿಕ್ ಇರುತ್ತೆ, ಅದರೊಳಗೆ ಒಂದು ಸೌಂದರ್ಯ ಇರುತ್ತೆ. ನೀವು ಆ ಪುಸ್ತಕ ಈಗ ತೆಗೆದ ತಕ್ಷಣನೇ ನಿಮ್ಗೆ ಅದು ಪುಸ್ತಕದೊಂದು ಗಮಲು ಅಂತ ಹೇಳ್ತಾರೆ. ಏನು ಹೇಳಿ, ನಿಮಗೆ ತಟ್ಟೆಗೆ ಅಥವಾ ಎಲೆಗೆ ಅನ್ನ ಬಡಿಸುವಾಗ ಆ ಅನ್ನದಲ್ಲಿ ಒಂದು ಪರಿಮಳ ಬರುತ್ತಲ್ಲ, ಪಕ್ಕದಲ್ಲಿ ಒಂದಷ್ಟು ತೊವೆಗಿವೆ ಎಲ್ಲ ಇಟ್ಟು ಹಾಕಿ ತುಪ್ಪ ಹಾಕಿದ ಮೇಲೆ ಅದ್ಮೇಲೆ ಸಣ್ಣದು ತೊವೆ ಹಾಕಿದಾಗ ಯಾವುದು ಗಮಲು ಬರುತ್ತಲ್ಲ, ಪರಿಮಳ ಬರುತ್ತಲ್ಲ, ಅದು ಊಟದ ರುಚಿ ಇರೋದು. ಸುಮ್ಮನೆ ಏನೋ ಬಡಿಸಿದ್ದನ್ನ ಒಳ್ಳೆ ಪ್ರಾಣಿಗಳ ತರ ತಿನ್ನೋದಲ್ವಲ್ಲ. ನೋಡಿದಾಗ್ಲೇ ಒಂದು ಆನಂದ, ಬಡಿಸುವಾಗ ಒಂದು ಆನಂದ, ಆಮೇಲೆ ಅದ್ರ ವಾಸನೆಯಲ್ಲಿ ಒಂದು ಆನಂದ. ಆ ಥರ ಒಂದು ಪುಸ್ತಕಕ್ಕೂ ಕೂಡ ಆ ಥರದ ಒಂದು ಕಲ್ಚರ್ ಇದೆ, ಬುಕ್ ಕಲ್ಚರ್ ಅಂತ ನಾನು ಅದನ್ನು ಕರಿತೀನಿ. ಕನ್ನಡದಲ್ಲಿ ಅದನ್ನು ಇತ್ತೀಚೆಗಂತೂ ತುಂಬ ಚೆನ್ನಾಗಿದೆ ಬಿಡಿ. ಅದ್ಭುತ, ವಂಡರ್ಫುಲ್ ಸರ್. ಸೊ ಹೀಗೆ ಮುಂದೆ ಹೋಗೋದಾದ್ರೆ ಒಂದು ಗ್ರಂಥ ತಾವು ಮಾಡಿರೋದು ಬ್ರಹ್ಮಯಾನ. ಯಾನ ಅಂತಾರೆ ಜರ್ನಿ ಅಂತ, ಬ್ರಹ್ಮನ ಜೊತೆಗೆ ಜರ್ನಿ ಅಂತ. ಏನು ಬ್ರಹ್ಮ ಅಂತಂದರೆ ನೋಡಿ, ಉಪನಿಷತ್ತುಗಳಲ್ಲಿ ಈ ಬ್ರಹ್ಮೋಪಾಸನೆ ಅಂತ ಇದೆ. ಸ್ವಾತ್ಮಾರಾಮ ಅಂತ ಹೇಳ್ತೀವಿ. ಈ ಜೀವ, ಈ ಆತ್ಮ ಪರಮಾತ್ಮ ಅಂತ ಅನುಸಂಧಾನ ಅಂತ ಹೇಳ್ತೀವಿ, ಜೀವಾತ್ಮ ಸಂಬಂಧ ಅಂತ ಹೇಳ್ತೀವಿ. ಅದನ್ನು ಕುರಿತದ್ದು ಒಂದು. ಇದು ಈ ಬ್ರಹ್ಮಯಾನ ಅಂತ ಏನಂದರೆ, ಮೂಲತಃ ಒಬ್ಬ ನಮ್ಮ ಕನ್ನಡದಲ್ಲಿ ಒಳ್ಳೆ ಕವಿ ಇದ್ದ ಅವನು ಆ ಕವಿ ಬರೆದಂಥ ಒಂದು ಗ್ರಂಥ ಅದು ಷಟ್ಪದಿಯಲ್ಲಿ ಇದೆ. ಅದು ಆ ಷಟ್ಪದಿ ಗ್ರಂಥ ನಾನು ತುಂಬ ವರ್ಷಗಳಿಂದ ಓದ್ತಾ ಇದ್ದೆ. ನಾನು ಓದ್ತಾ ಇರುವಾಗ ಒಂದು ಸರಿ ವಿಜಯವಾಣಿನಲ್ಲಿ ಹರಿಪ್ರಕಾಶ್ ಕೋಣಿಮನೆಯವರು ಅದರ ಎಡಿಟರ್ ಆಗಿದ್ದರು. ಆಗ ಅವರು ಒಂದು ಅಂಕಣ ಬರೀಬೇಕಲ್ಲ ಮಲೆಪುರ ನೀವು ಅಂತಂದರು. ಆಗ ಒಂದಿಷ್ಟು ಅವಧೂತರುಗಳ ಬಗ್ಗೆ ಅಂಕಣ ಬರೆದೆ. ಸುಮಾರು ಒಂದು 80 ಅಂಕ ಬರದೆ ಅಂತ ಅನ್ಸುತ್ತೆ ನನಗೆ. ಅದು ಮುಗಿದ್ಮೇಲೆ ನಿಮ್ಗೆ ಇನ್ನೊಂದು ಅಂಕಣ ಏನಾದ್ರು ಬರೀಬೇಕಲ್ಲ ಮಲೆಪುರ, ಇದನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅವಾಗ ಆಯಿತು, ಬರ್ಕೊಡ್ತೀನಿ. ಅದರ ಒಂದು ಷಟ್ಪದಿ ಒಂದು ಗ್ರಂಥ ಇದೆ, ವೇದಾಂತಕ್ಕೆ ಸಂಬಂಧಪಟ್ಟದ್ದು, ಅದನ್ನು ಬರ್ಕೊಡ್ತೀನಿ ನಾನು. ಆಯಿತು, ನೀವು ಬರ್ಕೊಡಿ ಅಂಥೇಳಿ ಅದು ಸುಮಾರು 2 ವರ್ಷಗಳ ಕಾಲ ಇದು ಅಂಕಣ ಬರಹ. ಆಮೇಲೆ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಬ್ರಹ್ಮಯಾನ ಅಂಥೇಳಿ
ಮಾಡಿದೆ. ಅಂದರೆ ಈ ಬ್ರಹ್ಮ ಏನು ಅಂತ ಹೇಳಿದ್ರೆ ಪರಬ್ರಹ್ಮ ಅಂತ, ಪರಬ್ರಹ್ಮ ಅಂತ ನಾವೇನು ಹೇಳ್ತೀವಿ. ಬ್ರಹ್ಮ ಅಂದರೆ ಇದಲ್ಲ, ಈ ಚತುರ್ಮುಖ ಬ್ರಹ್ಮ ಅಲ್ಲ, ಚತುರ್ಮುಖ ಬ್ರಹ್ಮ ಅಲ್ಲ. ವಿಷ್ಣು ಈಶ್ವರ ಕೃಷ್ಣ, ಇದು ಈಶ್ವರ ವಿಷ್ಣು ಬ್ರಹ್ಮ ಅಂತ ಹೇಳ್ತೀವಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವೋ. ತ್ರಿಮೂರ್ತ್ಯಾತ್ಮಕವಾದ ಬ್ರಹ್ಮ ಅಲ್ಲ ಇದು. ಈ ಬ್ರಹ್ಮ ಉಪಾಸನೆ ಅನ್ನೋದು ಈ ಒಬ್ಬ ಜರ್ನಿನಲ್ಲಿ ಆ ಬ್ರಹ್ಮತತ್ವ ಜೊತೆಗೆ ಜರ್ನಿ ಮಾಡ್ತಾ 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 ಪರಬ್ರಹ್ಮ ತತ್ವದಲ್ಲಿ ಅವ್ರು ಏನಾಗ್ತಾನೆ ಅಂತ, ಇದನ್ನೊಂದು ಸಾಧನೆಯಿಂದ ಮಾತ್ರ ಕಾಣ್ಕೊಳ್ಳೋಕೆ ಸಾಧ್ಯ ಅಂತ. ಇದರ ಹಿನ್ನೆಲೆಯಲ್ಲಿ ನಾನು ಒಬ್ಬ ಮಹಲಿಂಗರಂಗ ಅಂತ ಇದ್ದ ಕವಿ ಅವನು. ಆ ಮಹಲಿಂಗರಂಗನ ಕಾವ್ಯವನ್ನು ನಾನು ಬ್ರಹ್ಮಯಾನ ಅಂತ ಹೆಸರಿನಲ್ಲಿ ಅದನ್ನು ತೊಗೊಂಬಂದೆ. ಸುಮಾರು ಒಂದು 800 ಪುಟ ಆಯ್ತದು. ತುಂಬ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇದನ್ನು ಓದ್ದವರೆಲ್ಲ ನನಗೆ ಸುಮಾರು 100 ಜನ ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಎಂಥ ಅದ್ಭುತವಾದ ಗ್ರಂಥ ಅಂತ. ಅದರ ಮೇಲೆ ಯಾರೂ ಕೂಡ ಇದು ಮಾಡಿರಲಿಲ್ಲ. ಈ ಮಹಲಿಂಗರಂಗನನ್ನು ಮೊದಲು ಕೈ ಹಿಡಿದವರು ಹೊಸಕೆರೆ ಚಿದಂಬರಯ್ಯನವರು. ಅವರು ಒಂದು ಎಡಿಟ್ ಮಾಡಿದರು. ಅದನ್ನು ಹಿನ್ನೆಲೆಗೆ ಇಟ್ಕೊಂಡು ನಾನು ಈ ಕೃತಿಯನ್ನು ನಾನು ರಚನೆ ಮಾಡಿದ್ದೆ. ಅಂದರೆ ಈಗ ಆ ಕೃತಿಯನ್ನು ನಾವು ಓದಿದ್ರೆ ನಮಗೆ ಅದರದ್ದೊಂದು ಆ ಎಕ್ಸ್ಪೀರಿಯನ್ಷಿಯಲ್ ಜರ್ನಿ ಏನಿದೆ, ಒಂದು ಜೀವದ ಒಂದು ಆತ್ಮದ ಏನು ಒಂದು ಸಾಧನೆ, ಅನುಷ್ಠಾನ ವೇದಾಂತ ಅಂತ ಹೇಳ್ತೀವಲ್ಲ, ಸ್ವಾಮಿ ರಾಮರು ಒಂದು ಮಾತು ಹೇಳ್ತಾರೆ, ಅನುಷ್ಠಾನ ವೇದಾಂತ ಅಂತ ಹೇಳಿ. ನಾವು ಅನುಷ್ಠಾನ ವೇದಾಂತ ಕಾಣೋದಿಲ್ಲ. ಅದೊಬ್ಬ ಸಾಧಕನ ಒಂದು ಜರ್ನಿಯನ್ನು ನೋಡೋದಲ್ಲಿ ಪ್ರತಿಯೊಬ್ಬ ಸಾಧಕ ಹೇಗೆ ಹೋಗಬೇಕು ಅಂತ ಒಂದು ಮಾರ್ಗದರ್ಶಕವಾದಂಥ ಒಂದು ಗ್ರಂಥ. ಈ ಪುಸ್ತಕಗಳು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಇದನ್ನು ಓದಬೇಕು ಅಂದರೆ ಇದೆಲ್ಲ ಆನ್ಲೈನಲ್ಲಿ ಅವೈಲೇಬಲ್ ಇದೆ ಬುಕ್ಕಿಂಗ್. ಇನ್ನೊಂದು ಮುಖ್ಯವಾದ ಒಂದು ಅಂದರೆ ಸಾಮಾನ್ಯರಿಗೆ ಬೇಕಾಗುವಂಥದ್ದು ಕಥನ ಸೀರೀಸು, ಅಂದರೆ ಸ್ಟೋರಿ ಫಾರ್ಮೆಟಲ್ಲಿ. ಇದರ ಬಗ್ಗೆ ತಾವು ಹೇಳೋದಾದರೆ, ಯಾಕೆಂದರೆ ಎಷ್ಟೊಂದಿದೆ, ವಿದ್ವತ್ ಕಥನ, ಶ್ರುತಿಶೀಲ ಕಥನ, ವಿವೇಕ ಕಥನ, ಅಭಿಜಾತ ಕಥನ, ಅಲ್ಲಮ ಕಥನ. ಸೊ ಈ ಒಂದು ಇದರಲ್ಲಿ ಅಲ್ಲಮ ಕಥನ ಒಂದು ಸಪ್ರೇಟಾಗಿ ಇಡ್ತೀನಿ. ಉಳಿದದ್ದೆಲ್ಲ ಏನು ಅಂತ ಹೇಳಿದ್ರೆ, ಕಥನ ಅಂದರೆ ನರೇಟಿವ್ ಅಂತ. ಅಂದರೆ ಒಂದು ವಿಮರ್ಶೆಯೂ ಕೂಡ ಕಥನ ರೂಪಿಯಾಗಿ ನಿಮ್ಮ ಮನಸ್ಸಿಗೆ ತಲುಪಬೇಕು ಅಂತ. ಅಂದರೆ ಈಗ ಯಾವುದೋ ಒಂದು ವಿಷಯ ಹೇಳ್ತೀನಿ, ಆ ವಿಷಯ ಹೇಗಿರಬೇಕು ಅಂತ ಹೇಳಿದ್ರೆ ನಿಮ್ಗೆ ಓದೋವನಿಗೆ ಅದನ್ನು ಅರ್ಥ ಆಗೋ ಹಂಗಿರಬೇಕು. ಅರ್ಥ ಆಗಿ ಅರ್ಥದ ಪ್ರಪಂಚ ಅರ್ಥ ಆಗಬೇಕು ಅವನಿಗೆ. ಆ ದೃಷ್ಟಿಯಿಂದ ನಾನು ಅನೇಕ ಈ ಕಥನ ಅನ್ನೋದು ನನ್ನ ಒಂದು ಚಿಂತನೆಗೆ ಒಂದು ಫಾರ್ಮೆಟ್, ಅದು ಚಿಂತನೆಗೆ ಒಂದು ಫಾರ್ಮೆಟ್ ಆಗಿ ಕೈ ತೊಗೊಂಡು ಅದನ್ನು ಕೆಲಸನ ಮಾಡಿದೆ ನಾನು. ಅಂದರೆ ಕಾಂಟೆಂಟ್ ಫಾರ್ಮೆಟ್ ಅಂತ ಹೇಳ್ಬೋದು ನಾವು. ಅದರಲ್ಲಿ ಕೆಲವು ಕಡೆ ತೌಲನಿಕವಾದ ಬರವಣಿಗೆ ಇದೆ, ಕೆಲವು ಕಡೆ ಪೂರ್ತಿ ಸಂಸ್ಕೃತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಗ್ರಂಥ, ಒಂದು ವಿವೇಕ ಕಥನ ಅಥವಾ ವಿದ್ವತ್ ಕಥನ ಇದೆಯಲ್ಲ, ಅದೆಲ್ಲ ಸಂಸ್ಕೃತ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ವಿಮರ್ಶಾ ಲೇಖನಗಳೇ. ಬೇಸಿಕಲಿ ಇದೆ ಕಲ್ಚರಲ್ ಕ್ರಿಟಿಸಿಸಮ್ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಇಂಗ್ಲೀಷ್ ಒಂದು ಸಂಸ್ಕೃತಿ ವಿಮರ್ಶೆಗೆ ಸಂಬಂಧಪಟ್ಟಂಥ ಬರಹಗಳವೆಲ್ಲ. ಅಂದರೆ ಅದರಲ್ಲಿ ಪಂಪನಿಂದ ಹಿಡಿದು ಪ್ರಾಚೀನ ಸಾಹಿತ್ಯ, ಮಧ್ಯಕಾಲೀನ ಸಾಹಿತ್ಯ, ಆಧುನಿಕ ಸಾಹಿತ್ಯ, ನಾನು ಕುವೆಂಪು ಬಗ್ಗೆ, ಬೇಂದ್ರೆ ಬಗ್ಗೆ, ಪೂತನ ಬಗ್ಗೆ ಬರೆದ ಬರವಣಿಗೆಗಳೆಲ್ಲ ಅದರಲ್ಲಿದೆ. ಕಾಳಿದಾಸನ ಬಗ್ಗೆ ಬರೆದಿದ್ದು, ಭಾಸನ ಬಗ್ಗೆ ಬರೆದಿರೋದು, ರಾಮಾಯಣದ ಬಗ್ಗೆ ಬರೆದು, ವಾಲ್ಮೀಕಿ ರಾಮಾಯಣ, ಹೀಗೆ ಅಪೂರ್ವವಾದಂಥ ಕೆಲವು ಗ್ರಂಥಗಳ ಬಗ್ಗೆ ನಾನು ಬರೆದ ಲೇಖನಗಳೇನಿದೆಯೋ ಆ ಲೇಖನಗಳನ್ನು ಒಂದೊಂದು ಕಡೆ ಹಾಕಿದ್ದೇನೆ. ಉದಾಹರಣೆಗೆ ವಿದ್ವತ್ ಕಥನ ಅಂತಿದೆ, ಸ್ವಲ್ಪ ವಿದ್ವತ್ತಿಗೆ ಸಂಬಂಧಪಟ್ಟದ್ದು. ನಮ್ಮ ಪ್ರಾಚೀನವಾದಂಥ ಕೆಲವು ವಿದ್ವತ್ ಗ್ರಂಥಗಳಿವೆ, ಆ ಗ್ರಂಥಗಳಿಗೆ ಸಂಬಂಧಪಟ್ಟಾಗೆ ಕೆಲವು ವಿದ್ವತ್ ಕವಿಗಳ ಬಗ್ಗೆ ಆ ರೀತಿ ಬರೆದದ್ದನ್ನು ಒಂದು ಕಡೆ ಸೇರಿಸಿದ್ದೇನೆ. ಈ ಕಥನ ಸೀರೀಸ್ ಅಂತಂದರೆ ನಂದು ಕಥನ ಅನ್ನೋದು ನನ್ನ ಒಂದು ಏನು ಹೇಳೋದು ಅಂತ ಹೇಳೋದು, ಅದಕ್ಕೊಂದು ಮೆಟಫರ್. ಅದು ನಾನು ನನ್ನ ಬರವಣಿಗೆ ಹಿಂದೆಗಡೆ ಇರೋದು ಬರೀ ಕೇವಲ ನನಗೆ ನಾನೇ ಬರ್ಕೊಂಡಿದ್ದಲ್ಲ, ನಾನು ನಿಮಗೆ ಹೇಳ್ತಿರೋದು. ಇದು ನೀವು ಕೇಳಬೇಕು, ಇದನ್ನು ತಿಳಿಬೇಕು ಅಂತ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಎಳೆಯ ಜಾಣರು ಮೆಚ್ಚುವಂತೀರಿ ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ, ನಾನು ತಿಳಿ ಹೇಳ್ತಾ ಇದ್ದೆ. ನಾನು ತಿಳ್ಕೊಬೇಕಪ್ಪ, ಇದು ನೋಡಬೇಕಾದದ್ದು ಅನ್ನೋ ದೃಷ್ಟಿಯಿಂದ ಬರೀತಿರುವ ಕಥನ ಅದು. ಇದರಲ್ಲಿ ಅಲ್ಲಮ ಕಥನ ಅನ್ನೋದು ಇತ್ತೀಚೆಗೆ ಅದು 400 ಪೇಜು ಅದು ಲೋಕಾರ್ಪಣೆ ಆಯಿತು. ಮೊದಲನೇ ಮುದ್ರಣ ಮುಗೀತು, ಎರಡನೇ ಮುದ್ರಣ ಮುಗಿದು ಈಗ 3ನೇ ಮುದ್ರಣಕ್ಕೆ ಹೋಗ್ತಾ ಇದೆ. ಅಲ್ಲಮನ ಬಗ್ಗೆ ಬರಿಬೇಕು ಅಂತ 40 ವರ್ಷಗಳ ಕಾಲ ನಾನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿ. ಅಲ್ಲಮನ ಬಗ್ಗೆ ಅವನ ಜರ್ನಿ ಏನು, ಅಲ್ಲಮನ ಯಾನ ಒಂದಿದೆ, ಅವನು ಎಲ್ಲಿಂದ ಹುಟ್ಟಿ ಎಲ್ಲಿ ಹೇಗೆ ಹೋದ ಅಂತ, ಅದರ ಬಗ್ಗೆ ಅವನ ಈ ಶೂನ್ಯ ಸಂಪಾದನೆ ಅಂತ 4 ಶೂನ್ಯ ಸಂಪಾದನೆಗಳಿದೆ. ಅದರಲ್ಲಿ ಶಿವಗಣ ಪ್ರಸಾದಿ ಮಹಾದೇವಿಯನ ಶೂನ್ಯ ಸಂಪಾದನೆಯನ್ನು ಪ್ರಧಾನವಾಗಿ ಇಟ್ಕೊಂಡು, ಆಮೇಲೆ ಅಲ್ಲಮನ ವಚನಗಳನ್ನು ಇಟ್ಕೊಂಡು, ಚಾಮರಸನ ಪ್ರಭುಲಿಂಗ ಲೀಲೆ ಅಂತ ಒಂದಿದೆ. ಈ 3 ಗ್ರಂಥಗಳು ಇಟ್ಕೊಂಡು ಅಲ್ಲಮನ ಬಗ್ಗೆಗೆ ಒಂದು ಜರ್ನಿ ಮಾಡಿ ಬರವಣಿಗೆಯನ್ನು ಮಾಡಿದೆ. ಅದು ಕೂಡ ವಿಜಯವಾಣಿನಲ್ಲಿ ಮೊದಲು ಅಂಕಣವಾಗಿ ಬಂದು ಆಮೇಲೆ ಪುಸ್ತಕ ರೂಪವಾಗಿ
ಪ್ರಕಟವಾಯಿತು. ಆ ಪ್ರಕಟವಾಗೋದಕ್ಕೆ ನನಗೆ ಮೂಲ ಕಾರಣರಾದಂಥವರು ಜಮಖಂಡಿಯ ಶಾಸಕರಾದ ನಾಡೋಜ ಜಗದೀಶ ಶಿವಯ್ಯ ಗುಡಿಗುಂಟಿ ಅಂಥೇಳಿ, ಅವರು ಶಾಸಕರು ಅದಕ್ಕೆ ಇದು 1000 ಪ್ರತಿಗಳು ನೀವು ಮುದ್ರಣ ಮಾಡಿಸಿ ಅಂಥೇಳಿ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟರು. ಹಾಗಾಗಿ ಅದನ್ನು ಪ್ರೋತ್ಸಾಹ ಕೊಟ್ಟೆ. 1000 ಪ್ರತಿಗಳೆಲ್ಲವೂ ಕೇವಲ ನಿಮ್ಮ ನೆನ್ಪಿಟ್ಕೊಳ್ಳಿ, ಬಿಡುಗಡೆ ಆದ 1 ವಾರದಲ್ಲಿ 100,000 ಪ್ರತಿಗಳು ಹೋಗಿವೆ. ಬಂದು ಬುಕ್ ಮಾಡ್ಕೊಂಡವರು 10, 20, 25, 30, 50 ಪ್ರತಿಗಳು ಹಾಗಾಗಿ ಕೊಂಡ್ಕೊಂಡು ಹೋದರು. ಅಂದ್ರೆ ಅಲ್ಲಮ ಪ್ರಭುವಿನ ಬಗ್ಗೆ ಜನಗಳಿಗಿರುವಂತಹ ಒಂದು ಅಷ್ಟು ಆಸಕ್ತಿ, ಆ ವಚನ ಸಾಹಿತ್ಯ, ಅವನ ಜೀವನ ಚರಿತ್ರೆ, ಅವರ ಸಾಧನೆಗಳು, ಅದನ್ನೆಲ್ಲ ನಾವು ತಿಳಿಬೇಕು ಅನ್ನುವಂತಹ ಒಂದು ಆಸಕ್ತಿ ಇದರಲ್ಲಿ ತೋರಿಸುತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಮ ಕಥನವನ್ನು ಬರೆದೆ. ನನ್ನ ಹಾಗೆಳೋದ ನನ್ನ ಸ್ವಲ್ಪ ತುಂಬ ಮೆಚ್ಚುಗೆ ಆದ ಪುಸ್ತಕ ಅದು. ಸ್ವಲ್ಪ ನಾನು ಅಲ್ಲಮ್ಮನ ಜೊತೆಗೆ ತುಂಬ ಒಡನಾಟ ಮಾಡೋದು ಕಣ್ರಿ. ಹೌದಾ? ಹಾಗೆ ನಮಗೆ ಅಲ್ಲಿ ಇಲ್ಲಿ ಒಂದು ವಚನ ಕೇಳಿದಾಗ ಅಷ್ಟೇ ನಮಗೆ ಅಷ್ಟೇ ನಮ್ಮ ಅಲ್ಲಮನ ಒಂದಿದು. ಆದರೆ ತಮ್ಮ ಒಂದು ಆ ಜರ್ನಿ 40 ವರ್ಷದ ಏನು ತಾವು ಹೇಳಿದ್ರಿ, ಆ ಒಂದು ಆ ಸಾನ್ನಿಧ್ಯತೆ ಏನು ಆ ಒಳಗಡೆ ನೀವು ಪ್ರವೇಶ ಮಾಡಿದ್ರಿ. ಸ್ವಾಮಿ ಸಿದ್ದೇಶ್ವರ ಸ್ವಾಮಿಗಳು ಜ್ಞಾನಯೋಗಾಶ್ರಮದ ಬಿಜಾಪುರಿನ ಸ್ವಾಮಿಗಳಿದ್ದರು. ಸಿದ್ದೇಶ್ವರ ಅವರು ಅಲ್ಲಮ್ಮನ ಪ್ರಭುವಿನ ವಚನ ನಿರ್ವಚನ ಅಂತ ಬರೆದಿದ್ರು. ಅದನ್ನು ಓದ್ತಾ ನಾನು ಒಂದ್ಸರಿ ಕೇಳಿದ್ದೆ ಅವ್ರ ಜೊತೆಗೆ, ನಾನು ಬರಿಬೇಕು, ನೀವು ಬರೆಯೋದ್ರೆ ಇನ್ನೂ ಚೆಂದಾಗಿರುತ್ತೆ, ನೀವು ಬರೀಲಿ ಅಂತಂದರು. ಆವಾಗ ನಾನು ಅದರ ಹಿನ್ನೆಲೆಯಲ್ಲಿ ನಾನು ಬರೆದೆ. ಮತ್ತೊಂದು ತಮ್ಮ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸ್ ಮಾಡಿದ್ದು ಸಾಹಿತ್ಯಾಧ್ಯಯನ, ಅಂದರೆ ತೌಳನಿಕ ಸಾಹಿತ್ಯಾಧ್ಯಯನ, ಅದರ ಬಗ್ಗೆ ತಾವು ಹೇಳೋದಾದರೆ? ಅದು ಏನು ಅಂದರೆ, ನಮ್ಮ ಸಾಹಿತ್ಯದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯ ಇವೆರಡರ ನಡುವಿನಲ್ಲಿ ಕೆಲವು ವಿಚಾರಗಳ ಬಗ್ಗೆ ಏಕಮುಖಿಯಾದಂಥ ಕೆಲವು ಪರಿಪ್ರೇಕ್ಷೆಗಳಿವೆ. ಅದನ್ನು ನಾನು ಹೋಗಲಾಡಿಸ್ಬೇಕು ಅಂತ ಅನ್ನೋ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಗುಣ, ರೀತಿ, ರಸ, ಧ್ವನಿ ಇತ್ಯಾದಿಗಳ ಬಗ್ಗೆ ಸಂಸ್ಕೃತದಲ್ಲಿ ಏನಿದೆಯೋ ವಿಚಾರಗಳು, ಹಾಗೆ ಕನ್ನಡದಲ್ಲೂ ಕೂಡ ವಿಚಾರಗಳಿವೆ. ಅವೆರಡನ್ನೂ ಸೇರಿಸಿ ಬರೆದ ಬಿಡಿ ಅದ ಲೇಖನಗಳ ಒಂದು ಸಂಪುಟ ಅದು. ಹಾಗಾಗಿ ಒಂದು ಕಡೆ ಒಂದೇ ಕೃತಿಯಲ್ಲಿ ಒಂದು ಕಡೆ ಕನ್ನಡ ಕಾವ್ಯ ಮೀಮಾಂಸೆಯನ್ನು ಅಧ್ಯಯನ ಮಾಡ್ತೀರಿ, ತಿಳ್ಕೊಳ್ತೀರಿ. ಇನ್ನೊಂದು ಕಡೆ ಸಂಸ್ಕೃತ ಕಾವ್ಯಮೀಮಾಂಸೆಯು ತಿಳ್ಕೊಳ್ತೀರಿ. ಸಂಸ್ಕೃತ ಕಾವ್ಯಮೀಮಾಂಸೆ ಮತ್ತು ಕನ್ನಡ ಕಾವ್ಯಮೀಮಾಂಸೆ ಇವೆರಡರ ನಡುವಣ ಸಂಬಂಧ ಮತ್ತು ಪರಸ್ಪರ ತೌಲಿನಿಕವಾಗಿ ಏನೇನಾಯಿತು, ಕಂಪ್ಯಾರಿಟಿವ್ ಸ್ಟಡೀಸ್ ಅದು. ಅದೇ ರೀತಿ ಭಾಷಾಧ್ಯಯನ ಅಂತ ಒಂದು ತೊಗೊಂಬಂದೆ ನಾನು. ಅದೇ ರೀತಿ ಭಾಷಾಧ್ಯಯನ, ಅದೇ ರೀತಿಯಲ್ಲಿ ಒಂದು ಸಾಹಿತ್ಯಾಧ್ಯಯನ, ಭಾಷಾಧ್ಯಯನ, ಇವೆರಡೂ ಕೂಡ ಬಹಳ ತೌಲಿನಿಕವಾಗಿ ಅಭ್ಯಾಸ ಮಾಡಿಕೊಳ್ಳೋರಿಗೆ ಅದೊಂದು ಪೂರಕ ಗ್ರಂಥ. ಎಕ್ಸ್ಟ್ರಾಡಿನರಿ ಸರ್. ಎಷ್ಟು ನೀವು ತಾವು ತಮ್ಮ ಒಂದು ಚಿಂತನೆನ, ಅಂದರೆ ಸಮಾಜಕ್ಕೆ ಏನು ಬೇಕು ಅಂತ ತಾವು ತಿಳ್ಕೊಂಡು ಅದರ ಬಗ್ಗೆ ಕೆಲಸ ಮಾಡಿ ಈ ಪ್ರಕಟಣೆಗಳನ್ನು, ಯಾಕೆಂದರೆ ಈಗ ಅಲ್ಲಮ ಪ್ರಭುದು ಬಹಳಷ್ಟು ಜನಕ್ಕೆ ಬೇಕಿತ್ತು. ಅದೇ ಥರ ತಾವು ಈಗ ಜ್ಞಾನಸಿಂಧು ಏನು ಹೇಳಿದ್ರಿ, ಅಂದರೆ ತಮಗೆ ಅದರ ಬಗ್ಗೆ ಇಷ್ಟು ಜನ ಪಾರಾಯಣ ಮಾಡ್ತಿದ್ರು, ಅದನ್ನು ಎಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ಅದು ನೀವು ಪಬ್ಲಿಷ್ ಮಾಡ್ತಿದ್ದಂಗೆ ಅಷ್ಟು ಜನ ಅಂದರೆ ತಮಗೇ ಸಿಕ್ಕಿರಲಿಲ್ಲ ಅಂತ ಹೇಳಿದ್ರಿ. ಅಂದರೆ ಯಾರೋ ಅವರ ತಾತ ಅವರ ಮುತ್ತಾತ ಮಾಡ್ತಾ ಇದ್ದಿದ್ದಂಥ ವಿಷಯಗಳು, ಅಂದರೆ ಆ ಎಲ್ಲ ವಿಷಯಗಳು ತಮಗೆ ಆ ಒಂದು ಸಮಾಜಕ್ಕೆ ಏನು ಬೇಕು, ಯಾರು ಯಾವುದಕ್ಕೆ ತವಕದಿಂದ ಕಾಯ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ತಿಳ್ಕೊಂಡು ತಾವು ಮಾಡಿದ್ದೀರಿ. ಇದೇ ತರಹ ಇನ್ನೂ ದೊಡ್ಡ ಕೃತಿಗಳು ತಾವು ಎಡಿಟೋರಿಯಲ್ ಆ್ಯಂಡ್ ಸ್ಕಾಲರ್ಲಿ ಕಲೆಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಮೊದಲನೇದಾಗಿ ನಾನು ನೋಡುವಂಥದ್ದು ಮಾನಸೋಲ್ಲಾಸ. ಸೊ ಈ ಒಂದು ಗ್ರಂಥದ ಬಗ್ಗೆ ತಮ್ಮ ಆ ಒಂದು ಸಂಪಾದನೆ ಬಗ್ಗೆ ತಾವು ಹೇಳೋದಾದ್ರೆ ಏನು ಅಂತ ಹೇಳಿದ್ರೆ, ಮಾನಸೋಲ್ಲಾಸ ನೆನಪು ಮಾಡ್ಕೊಂಡ ತಕ್ಷಣ ನನ್ನ ಕಣ್ಮುಂದೆ 1998ರಲ್ಲಿ ನಾನು ಮೈಸೂರು ಯೂನಿವರ್ಸಿಟಿ ಓರೈಲ್ನಲ್ಲಿ ಕೂತ್ಕೊಂಡು ಸ್ಟಡಿಗಾಗಿ, ಅಂದರೆ ಹೊಸ ಯಾವುದು ಹಳೆಯ ಟೆಕ್ಸ್ಟ್ಗಳಿದೆ ಅಂತ ಹುಡುಕಾಡುವಾಗ ನನ್ನ ಕೈಗೆ ಸಿಕ್ಕಿದ್ದು ಬರೋಡ ಗಾಯಕ್ವಾಡ್ ಓರಿಯೆಂಟಲ್ ಅವರು ಮಾಡಿದಂಥ 1927ರಲ್ಲಿ ಎಡಿಟ್ ಮಾಡಿದ, 27ರಿಂದ 28, 29, 32 ತನಕ ಒಬ್ಬರು ವಿದ್ವಾಂಸರನ್ನೇ 3 ವಾಲ್ಯೂಮ್ಗಳು ತರ್ತಾರೆ. ನೋಡಿದಾಗ ನನಗನ್ಸಿದ್ದು ಏನಪ್ಪ, ಈ ಮಾನಸೋಲ್ಲಾಸ ಇದರ ಎಡಿಟ್ ಮಾಡಿದ, ಇದನ್ನು ಸಂಗ್ರಹ ಮಾಡಿದಂಥವನು ಇದೇ ಕಲ್ಯಾಣ ಕರ್ನಾಟಕದ ಮಳಖೇಡ್ನಲ್ಲಿದ್ದಂಥ ಮೂರನೆಯ ಚಾಲುಕ್ಯ ಚಕ್ರವರ್ತಿ ಮೂರನೇ ಸೋಮೇಶ್ವರ. ನಾನು ಮೂರನೇ ಸೋಮೇಶ್ವರನ ಚಾಲುಕ್ಯ ಚಕ್ರವರ್ತಿದೊಂದು ಎಡಿಟಿಂಗ್ ವರ್ಕ್ ಒಂದು ಇಲ್ಲಿದೆ, ಅವನ ಮಾನಸೋಲ್ಲಾಸ ಅಂತ ಕೇಳಿ, ಅದ್ರ ಮೂಲತಃ ಅಭಿಲಷಿತಾರ್ಥ ಚಿಂತಾಮಣಿ ಅಂತ. ಅಭಿಲಷಿತಾರ್ಥ ಚಿಂತಾಮಣಿ ಅಂದರೆ ಯಾರಿಗೆ ಏನು ಇಷ್ಟವಾದದ್ದೋ ಅದನ್ನೆಲ್ಲ ಕೊಡ್ತಕ್ಕಂಥ ಒಂದು ಚಿಂತಾಮಣಿ ಸ್ವರೂಪದ ಗ್ರಂಥ ಅಂತ. ನಿಮಗೆ ಕಾಮಶಾಸ್ತ್ರ ಬೇಕಾ ಓದಿ, ರಾಜ್ಯಶಾಸ್ತ್ರ ಬೇಕಾ ಓದಿ, ಅರ್ಥಶಾಸ್ತ್ರ ಬೇಕಾ ಓದಿ, ವ್ಯವಹಾರ ಶಾಸ್ತ್ರ ಬೇಕಾ ಓದ್ಕೊಳ್ಳಿ, ನೃತ್ಯ ಬೇಕಾ ಓದ್ಕೊಳ್ಳಿ, ಸಂಗೀತ ಬೇಕಾ ನೋಡ್ಕೊಳ್ಳಿ, ಕಲೆ ಬೇಕಾ, ಶಿಲ್ಪ ಬೇಕಾ, ಹೀಗೆ 100 ಅಧ್ಯಾಯಗಳ ಆ ಗ್ರಂಥ ನೋಡಿದ ಮೇಲೆ
ಇಂಥದ್ದೊಂದು ಗ್ರಂಥನ ಕನ್ನಡಕ್ಕೆ ತರಲಿಲ್ವಲ್ಲಪ್ಪ ಯಾರನ್ನು ಅಂಥೇಳಿ ನನಗೆ ಭಾಳ ವ್ಯಸನ ಆಯಿತು. ಆದರೆ ಇದು ಮೊದಲು ಇದರ ಒಂದು ಸಣ್ಣ ಒಂದು ಕೆಲಸವನ್ನು ನಮ್ಮ ಡಾಕ್ಟರ್ ಎಂ ಕಲಬುರ್ಗಿ ಅವರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಅದರ ಅನುವಾದ ಮಾಡಿಸಿದರು. ಆದರೆ ಅದಕ್ಕೆ ಮೂಲವಾಗಲಿ ಅದಕ್ಕೆ ಬೇಕಾಗುವ ಟಿಪ್ಪಣಿಗಳಾಗಲಿ ವಿಸ್ತೃತವಾಗಿ ಏನೂ ಇರಲಿಲ್ಲ. ಆಗ ನಾನೇನು ಮಾಡಿದೆ, ಇಂಥದ್ದೊಂದು ಒಳ್ಳೆ ಗ್ರಂಥನ ನಾನು ತಂದರೆ ಚೆನ್ನಾಗಿರುತ್ತೆ ಅಂತೇಳಿ ಆಗ ನಾನು ಇದು ಮುಂದೆ 98ರಲ್ಲಿದ್ದ ಈ ಪ್ರಶ್ನೆ ಕಾಲಕ್ರಮೇಣ ಹಾಗೇ ಬೆಳೆದು ನಾನು ನಮ್ಮ ಎಂ ಕಲಬುರ್ಗಿ ಸಿಕ್ಕಿದಾಗ ಹೇಳಿದೆ, ನಾನು ಏನು ಸರ್ ಏನಾದರೂ ಮಾಡಿದೊಂದು ನೀನು ಮಾಡೋ ಮಾರಾಯ ತುಂಬ ಮಾಡಿ ತುಂಬ ಇದರ ಮೂಲ ಅನುವಾದ ಟಿಪ್ಪಣಿಗಳೆಲ್ಲ ನಾನು ಮಾಡಿಸಿದ್ದೀನಿ ಅನುವಾದ, ಆದರೆ ಅಷ್ಟು ಸಮರ್ಪಕವಾಗಿಲ್ಲ, ನೀವು ಮಾಡಿಸು ಅಂತ ಹೇಳಿದ್ರು. ಆಗ ಕೂತ್ಕೊಂಡು ಅದನ್ನು ಮಾಡಿಸ್ಕೊಟ್ಟೆ ನಾನು. 100 ಅಧ್ಯಾಯಗಳು, 5 ಪ್ರಕರಣಗಳು, ತುಂಬ ಚೆನ್ನಾಗಿದೆ ಗ್ರಂಥ, ತುಂಬ ಅಚ್ಚುಕಟ್ಟಾದು. ಇದನ್ನೇ ನಾವು ಕರ್ನಾಟಕ ಸೆಂಟ್ರಲ್ ಸಂಸ್ಕೃತ್ ಯೂನಿವರ್ಸಿಟಿಗೆ ಒಂದು ಪ್ರಪೋಸಲ್ಸ್ ಮಂಡಿಸಿದಾಗ ಅವರು 50 ಲಕ್ಷ ರೂಪಾಯಿದ ಒಂದು ಪ್ರಾಜೆಕ್ಟಿಗೆ ಅವರು ಒಪ್ಪಿಗೆ ಕೊಟ್ಟು ಅದು ಇಂಗ್ಲೀಷ್ಗೆ ಅನುವಾದ ಆಗ್ತಾಯಿದೆ. ಅಂದರೆ ಹೆಚ್ಚು ಕಡಿಮೆ ಇಂಗ್ಲೀಷ್ಗೆ ಅನುವಾದ ಆಯಿತು. ಅದರ ಅಂತಿಮವಾದ ರೂಪರೇಷೆಗಳಲ್ಲಿ ಇದೆ. ಅದು ಹೆಚ್ಚು ಕಡಿಮೆ ಒಂದು 6ರಿಂದ 7 ವಾಲ್ಯೂಮ್ಗಳು ಬರುತ್ತೆ. ಮೂಲ ಇಂಗ್ಲೀಷ್ನಲ್ಲಿ ಮಾತ್ರ ಅದು ಮೂಲ ನಾವು ದೇವನಾಗರಿ, ಆಮೇಲೆ ಟ್ರಾನ್ಸ್ಲಿಟೇಷನ್ ಕೊಟ್ಟಿದ್ದೀನಿ, ಅದನ್ನ ಆಮೇಲೆ ಅನುವಾದ, ಆಮೇಲೆ ಟಿಪ್ಪಣಿಗಳು. ನಾನು ಯಾವುದನ್ನು ಸಂಸ್ಕೃತ ಕನ್ನಡಕ್ಕೆ ಅನುವಾದ ಮಾಡಿ 5 ವಾಲ್ಯೂಮ್ಗಳಲ್ಲಿ ಮಾಡಿದ್ನೋ ಅದೇ ಬೇಸಾಗಿ ಇಟ್ಕೊಂಡು ಇದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿಸಿದ್ದೆ. ಅದ್ಭುತ, ಭಾಳ ಅದ್ಭುತವಾದಂಥದ್ದು. ಒಂದು ವಿಶೇಷ ಹೇಳಬೇಕು, ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ 2 ವಿಶ್ವಕೋಶಗಳಿರೋದು ಕರ್ನಾಟಕದಲ್ಲಿ ಹುಟ್ಟಿದ್ದು ಅಂತ ನಮಗೊಂದು ಹೆಮ್ಮೆ. ಅದು ಮೊದಲನೇದು 11ನೇ ಶತಮಾನದ 3ನೇ ಸೋಮೇಶ್ವರನ ಮಾನಸೋಲ್ಲಾಸ ಅಥವಾ ಅಭಿಲಿಷಿತ ಅರ್ಥ ಚಿಂತಾಮಣಿ. ಇನ್ನು 2ನೇದು ಕೆಳದಿ ಬಸವರಾಜ ಭೂಪಾಲನ ಶ್ರೀ ಶಿವತತ್ವ ರತ್ನಾಕರ. ಅದು 8,000 ಶ್ಲೋಕ ಇದೆ. ಇದು 14,000 ಶ್ಲೋಕಗಳಿದೆ. ಅಂದರೆ 8,000 ಶ್ಲೋಕಗಳಲ್ಲಿ ಎಲ್ಲ ಶಾಸ್ತ್ರಗಳ ಸಂಗ್ರಹ ಇದೆ. ಅಂದರೆ ನಾಟ್ಯಶಾಸ್ತ್ರ ಇರ್ಬೋದು, ಕಲೆ, ಶಿಲ್ಪ, ಪ್ರತಿಯೊಂದನ್ನು ಕವರ್ ಮಾಡಿರುವಂತಹ ಒಂದು 11ನೇ ಶತಮಾನದ ಗ್ರಂಥ ಇದು. ಅಪರೂಪದ ಗ್ರಂಥ ಅದು. ಈ ಸೋಮೇಶ್ವರ ಅವರು ರಾಜನ ಇಲ್ಲ ಚಾಲುಕ್ಯ ಸೋಮೇಶ್ವರ ಚಕ್ರವರ್ತಿ. ಅವನು ರಾಜ ಮಾಡಿರುವಂಥದ್ದು, ಯಾರೋ ಪಂಡಿತರು ಮಾಡಿರೋದಲ್ಲ. ಅವನೇ ಮೂಲತಃ. ಅವನು ವಿಶೇಷ ಅಂದರೆ ಅವರ ಕುಟುಂಬದವರು, ಅವರ ಅಪ್ಪ ಯುದ್ಧದಲ್ಲಿ ನಿರತನಾಗಿದ್ದಾಗ ಅವನ ಮಗ ಈ 3ನೇ ಸೋಮೇಶ್ವರ ಪೂರ್ತಿ ಸಾಹಿತ್ಯದಲ್ಲಿ, ಶಾಸ್ತ್ರದಲ್ಲಿ ವಿದ್ವಾಂಸರ ಜೊತೆಗೆ, ಸಂಗೀತಗಾರರ ಜೊತೆಗೆ, ಶಾಸ್ತ್ರಕಾರರ ಜೊತೆಗೆ ತನ್ನ ಇಡೀ ಜೀವನವನ್ನು ಅವನು ಮೀಸಲಿರಿಸಿದ. ಅಂದ್ರೆ ಇವಾಗಿನ ಮಳಖೇಡ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಈಗ ಜಯತೀರ್ಥರ ಮೂಲ ಬೃಂದಾವನ ಇದೆ, ಮಧ್ವ ಮಠ ಇದೆ, ಮಾನ್ಯಕೇಠ ಅಂತ. ಮಾನ್ಯಕೇಠ. ತುಂಬ ಸಂತೋಷದ ವಿಷಯ, ಇದೊಂದು ದೊಡ್ಡ ಕೊಡುಗೆ. ಅದೇ ಥರ ತಾವು 14,000 ಶ್ಲೋಕಗಳ ಈ ಶ್ರೀ ಶಿವತತ್ವ ರತ್ನಾಕರ ಅನ್ನೋ ಒಂದು ಗ್ರಂಥದ ಬಗ್ಗೆ ಹೇಳಿದ್ರಿ. ಸೊ ಇದು ಇನ್ನೂ ಅದಕ್ಕಿಂತ ದೊಡ್ಡದು. 8,000 ಆದರೆ ಇದು 14,000 ಇರುವಂಥ. ಇದರಲ್ಲಿ ಏನಿದೆ ಗುರುಗಳೇ? ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಲ್ಲಿ ಅವನು ಲೌಕಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಬರೆದಿದ್ದ. ಯಾವುದು ಮಾನಸೋಲ್ಲಾಸದಲ್ಲಿ ಇದ್ದಿದ್ದು ಕೇವಲ ಲೌಕಿಕಕ್ಕೆ ಸಂಬಂಧಪಟ್ಟದ್ದು. ಅಂದರೆ ನಾಟ್ಯ, ಶಿಲ್ಪ, ಕಾಮಶಾಸ್ತ್ರ, ಗೋವೈದ್ಯ, ವಿಷವೈದ್ಯ, ವೃಕ್ಷಾಯುರ್ವೇದ, ಹೀಗೆ ಬೇಕಾದಷ್ಟು, ರತ್ನ ಪರೀಕ್ಷೆ. ಆದರೆ ಈ ಗ್ರಂಥದಲ್ಲಿ ಅವನು ಲೌಕಿಕ ಶಾಸ್ತ್ರಗಳ ಜೊತೆಗೆ ಇತರೇತರ ದರ್ಶನಗಳನ್ನು ಸೇರಿಸಿದ. ಅಲ್ಲಿ ಯಾವ ದರ್ಶನ ಗ್ರಂಥಗಳಿಲ್ಲ. ಅಲ್ಲಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸ, ಪೂರ್ವಮೀಮಾಂಸ ಯಾವುದೂ ಇರಲಿಲ್ಲ. ಅವನ್ನೆಲ್ಲವನ್ನೂ ಇಲ್ಲಿ ಸೇರಿಸಿದ ಅವನು. ಈ ವಿಷಯ ಜೊತೆಗೆ ಏನು ಮಾಡ್ದ ಅಂತ ಹೇಳಿದ್ರೆ, ಶಕ್ತಿ ವಿಷ್ಣು ಅದ್ವೈತ ಅದರಲ್ಲಿ ಇರಲಿಲ್ಲ. ಅವನು ತಗೊಂಬಂದ ಕೆಲವು ಮೈನರ್ ದರ್ಶನಗಳಿದ್ವು. ಉದಾಹರಣೆಗೆ ಪ್ರತಿಭಿಜ್ಞ ದರ್ಶನ, ನಮ್ಮ ಅಭಿವೃದ್ಧ ಪಾದಾಚಾರ್ಯರು ಕಾಶ್ಮೀರದಲ್ಲಿ ತಂದಂಥ ಆ ಪ್ರತಿಭಿಜ್ಞ ದರ್ಶನ ಇರಲಿಲ್ಲ. ಅದನ್ನು ಇಲ್ಲಿ ತಗೊಂಡು ಬಂದ. ಅಂದರೆ ಇದು ಸಮಸ್ತ ವಸ್ತು ವಿಷಯಕೋಶ. ಇದು ಅಂದರೆ ಇದು ಲೇಟೆಸ್ಟ್ ಬಂದಿದೆ, 17ನೇ ಶತಮಾನ, 17ನೇ ಸಂಜೆ ಕೆಳದಿ ಸಂಸ್ಥೆ, ಕೆಳದಿ ಸಾಮ್ರಾಜ್ಯ, ಕೆಳದಿ ಸಂಸ್ಥಾನ. ಆ ಕಾಲದಲ್ಲಿ ಈ ವಿಜಯನಗರ ಮಹಾಸಾಮ್ರಾಜ್ಯ ಒಡೆದು ಹೋದಾಗ ಕರ್ನಾಟಕ, ಆಂಧ್ರ ಕಡೆ ಎಲ್ಲ ಹೋಗಿ ಜನ ಒಂದೊಂದು ಕಡೆ ಸೇರ್ಕೊಳ್ತಾರೆ. ಕೆಳದಿನಲ್ಲಿ ಬಂದು ಕೆಲವರು ಉಳಿತಾರೆ. ಕೆಳದಿ, ಬಿದನೂರು, ಬೇರೆ ಬೇರೆ ಕಡೆ ಎಲ್ಲ ಬಂದು ಅಲ್ಲಿ ಉಳ್ಕೊಂಡಾಗ ಕೆಳದಿನಲ್ಲಿ ಬಸವರಾಜ ಭೂಪಾಲ ಅಂತ ಒಬ್ಬ ಇರ್ತಾನೆ. ಅವರ ತಾಯಿ ಚೆನ್ನಮ್ಮಾಜಿ ಅಂತ. ಚೆನ್ನಮ್ಮಾಜಿಯ ದತ್ತುಪುತ್ರ ಇವನು. ಅವನಿಗೆ ಏನು ಅಂದರೆ, ಆ ಕಾಲದಲ್ಲಿ ಒಂದು ವಿಶೇಷ, ಕೆಳದಿ ಸಾಮ್ರಾಜ್ಯದಲ್ಲಿ ದೊಡ್ಡ ವಿದ್ವಾಂಸರಿದ್ದರು. ಹತ್ತಿರದಲ್ಲಿಯೇ ಶೃಂಗೇರಿ. ಹೌದು.
ಹತ್ತಿರದಲ್ಲಿ ಶಿವಮೊಗ್ಗ, ಶಿವಮೊಗ್ಗ, ತುಂಬ ಒಳ್ಳೆ ಅಗ್ರಹಾರಗಳು, ಒಳ್ಳೆ ವಿದ್ವಾಂಸರು, ವ್ಯಾಕರಣದಲ್ಲಿ, ಅಲಂಕಾರದಲ್ಲಿ, ಛಂದಸ್ಸಿನಲ್ಲಿ, ದ್ವೈತ ವೇದಾಂತ ಹೀಗೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ತಿಳಿದಂಥ ಅನೇಕ ವಿದ್ವಾಂಸರಿದ್ದರು. ಅವ್ರನ್ನೆಲ್ಲ ಏನು ಮಾಡಿದ, ಸೇರಿಸಿ ಆಯಾ ಶಾಸ್ತ್ರಗಳೆಲ್ಲ ಅಭ್ಯಾಸ ಮಾಡಿ 14,000 ಶ್ಲೋಕಕ್ಕೆ ಅದನ್ನು ಸಂಪುಟೀಕರಣ ಮಾಡಿ ಅದನ್ನು ಸಿದ್ಧಪಡಿಸಿದ್ದು. ಬಹುಶಃ ಯಾವುದನ್ನು ನಾವು ಒಂದು ವಿಷಯಕ್ಕೆ ಅಮರಕೋಶ ಇದೆ, ಅದು ಕೇವಲ ಭಾಷೆಗೆ ಸಂಬಂಧಪಟ್ಟಾಗೆ. ಗಜಕೋಶ ಇದೆ, ಬರೀ ಗಜಕ್ಕೆ ಸಂಬಂಧಪಟ್ಟದ್ದಿರುತ್ತೆ. ಅಶ್ವ ಇದೆ, ಅಶ್ವಕ್ಕೆ ಸಂಬಂಧಪಟ್ಟಂಥ ಒಂದು ಕೋಶ ಇರುತ್ತೆ. ನಮ್ಮಲ್ಲಿ ಬಿಡಿಯಾದ ಏಕ ವಿಷಯಕ್ಕೆ ಸಂಬಂಧಪಟ್ಟ ಕೋಶಗಳಿವೆ. ಅದರ ಬಹು ವಿಷಯ ಕೋಶಗಳಿದೆಯಲ್ಲ, ಅದು ನಮ್ಮಲ್ಲಿ ಇರಲಿಲ್ಲ. ಅದನ್ನು 11ನೇ ಶತಮಾನದಲ್ಲಿ ಚಾಲುಕ್ಯ ಚಕ್ರವರ್ತಿ ಸೋಮೇಶ್ವರ, 17ನೇ ಶತಮಾನದಲ್ಲಿ ನಮ್ಮ ಬಸವರಾಜ ಭೂಪಾಲ ಇವರಿಬ್ಬರು ಮಾಡಿದ್ರು. ಯಾವುದೋ ನಾವು ಎನ್ಸೈಕ್ಲೋಪೀಡಿಯಾ ಅಂತ ಬ್ರಿಟಾನಿಕಾ, ಆಕ್ಸ್ಫರ್ಡು ಇತ್ಯಾದಿಗಳಂತ ಪಶ್ಚಿಮ ದೇಶದಲ್ಲಿ ಎನ್ಸೈಕ್ಲೋಪೀಡಿಯಾಗಳೇ ನಿಜವಾದ ಅರ್ಥದಲ್ಲಿ ವಿಶ್ವಕೋಶಗಳು. ನಮ್ಮಲ್ಲಿ ವಿಶ್ವಕೋಶಗಳೇ ಇಲ್ಲ ಅಂತನೋರಿಗೆ, ನೋಡಪ್ಪ ಇಲ್ಲೊಂದಿದೆ, ನಮ್ಮದು ಟ್ರೆಜರ್, ಇದು ನಮ್ಮ ಅನರ್ಘ್ಯ ರತ್ನ, 2 ಇದೆ ನೋಡಿ ವಿಶ್ವಕೋಶಗಳು ಅಂತ ತೋರಿಸೋದಕ್ಕೆ ನಮ್ಮ ಅಲ್ಲಿ ಕರ್ನಾಟಕದಲ್ಲಿ ಹುಟ್ಕೊಂಡ 2 ಕೋಶಗಳಿವು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಕರ್ನಾಟಕದಲ್ಲಿ ಒಬ್ಬ ಚಾವುಂಡರಾಯ ಅಂತ ಇದ್ದ. ಅವನು ಸುಮಾರು 11-12ನೇ ಶತಮಾನದ ಮಧ್ಯವಧಿ. ಅವನು ಒಂದು ಗ್ರಂಥ ಮಾಡಿದ, ಲೋಕೋಪಕಾರ ಅಂಥೇಳಿ. ಅದು ಕೂಡ ಒಂದು ಸಣ್ಣ ಪ್ರಮಾಣದ ಒಂದು ವಿಶ್ವಕೋಶ. ಅದನ್ನು ಬಿಟ್ಟರೆ ಮುಂದೆ ವಿವೇಕ ಚಿಂತಾಮಣಿ ಅಂಥೇಳಿ ನಿಜಗುಣ ಶಿವಗಳದೊಂದು, ಕನ್ನಡದಲ್ಲಿ 2, ಸಂಸ್ಕೃತದಲ್ಲಿ 2. ಆದರೆ ಈ ಸಂಸ್ಕೃತದಲ್ಲಿರುವ ಈ 2 ವಿಶ್ವಕೋಶಗಳು ಎಷ್ಟು ಅಗಾಧವಾಗಿ, ವ್ಯಾಪಕವಾಗಿ, ವಿಸ್ತಾರವಾಗಿ ಇದೆಯೋ ಆ ಪ್ರಮಾಣದಲ್ಲಿ 2 ಗ್ರಂಥಗಳಿಲ್ಲ ಕನ್ನಡದಲ್ಲಿ. ಹಾಗೆ ಹೇಳೋದಾದ್ರೆ ತುಂಬ ಹೆಮ್ಮೆ ಪಡಬೇಕಾದ ನಾವು. ಆ 2 ಗ್ರಂಥಗಳನ್ನು ಎಡಿಟ್ ಮಾಡಿ, ಅನುವಾದ ಮಾಡಿಸಿ, ಅದರ ಟಿಪ್ಪಣಿ ಬರೆದು, ಚಿತ್ರಗಳ ಹಾಕಿ ಅತ್ಯಂತ ಸುಂದರವಾಗಿ ನನ್ನ ಮನಸ್ಸಿಗೆ ತೃಪ್ತಿಯಾಗೋ ಹಾಗೆ 5 ವಾಲ್ಯೂಮ್ಗಳು ತಂದಲ್ಲ. ಇಂಥ ಸರಸ್ವತಿ ಸೇವೆ ಮಾಡೋದಕ್ಕೆ ಆ ತಾಯಿಯನ್ನೆಲ್ಲ ಅನುಗ್ರಹ ಮಾಡಿದ್ಲಲ್ಲ, ಗುರುಗಳೆಲ್ಲ ನನ್ನ ಜೊತೆ ಕೈ ಜೋಡಿಸಿದ್ರಲ್ಲ, ಇದಕ್ಕಿಂತ ಭಾಗ್ಯ ವಿಶೇಷ ಇನ್ನೇನಿದೆ? ಈ ಶಿವತತ್ವ ರತ್ನಾಕರದ ಒಂದು ಸಣ್ಣ ಪರಿಚಯ, ಅಂದರೆ ಈ ವಿಷಯ ಏನಿದೆ ಅದರಲ್ಲಿ? ಮೊದಲು ಇದೇನು ಅಂದರೆ, ಸೃಷ್ಟಿ ಹೇಗಾಯಿತು, ಮೊದಲ ಆರಂಭ ಇದು 9 ತರಂಗ, 108 ಕಲ್ಲೋಲ ಅಂತ ಇದಕ್ಕೆ ಇರೋದು. ಒಂದೊಂದು ತರಂಗದಲ್ಲಿ ಹಲವಾರು ಕಲ್ಲೋಲಗಳಿವೆ. ಈ ರೀತಿ ಮೊದಲನೇ ತರಂಗ ಮೊದಲನೇ ಕಲ್ಲೋಲ, 2ನೇ ತರಂಗ ಮೊದಲನೇ ಕಲ್ಲೋಲ, ಹೀಗೆ ಕಲ್ಲೋಲ ಅಂತ ಅನ್ನೋದು ಯಾವುದನ್ನು ಚಾಪ್ಟರ್ ಅಂತ ಹೇಳ್ತೀವೋ ಅದನ್ನು ಪಾರ್ಟ್ ಅಂತ ಹೇಳೋದಾದ್ರೆ, ರಾಮಾಯಣ ಕಾಂಡ ಇದೆ, ಸರ್ಗ ಇದೆ, ಆ ಕಾಂಡ ಮತ್ತು ಸರ್ಗ ಇರೋ ಹಾಗೆ ಕಲ್ಲೋಲ ಮತ್ತು ಇದು ತರಂಗ ಮತ್ತು ಕಲ್ಲೋಲ. ಮೊದಲು ಆರಂಭ ಆಗೋದು ಈ ಸೃಷ್ಟಿ ಹೇಗಾಯಿತು, ಈ ಸೃಷ್ಟಿಯ ತತ್ವದಿಂದ ಶುರು ಮಾಡ್ತಾನೆ ಅವನು. ತುಂಬ ಏನಂದರೆ, ಈ ಸೃಷ್ಟಿಯಲ್ಲಿ ಭಗವಂತ ಹೇಗೆ ಶಿವನ ಮೂಲಕ ಸೃಷ್ಟಿಯಾಯಿತು ಅಂತ ಅನ್ನೋದು ಅಲ್ಲಿನ ಒಂದು ಕಲ್ಪನೆ. ಅದಕ್ಕೆ ಆಗಮಗಳ ಹಿನ್ನೆಲೆ ಇಟ್ಕೊಂಡು ಅವನು ಬರೀತಾನೆ ಮಾಡ್ತಾನೆ. ಅಲ್ಲಿಂದ ಆರಂಭ ಮಾಡಿ ಎಷ್ಟೆಷ್ಟು ನದಿಗಳಿವೆ ನಮ್ಮಲ್ಲಿ, ಎಷ್ಟೆಷ್ಟು ಅರಣ್ಯಗಳಿವೆ, ಈ ನದಿಗಳು, ಅರಣ್ಯಗಳು, ಇವುಗಳ ಬಗ್ಗೆಲ್ಲ ವಿಸ್ತಾರ ಹೇಳಿ ಭೂಪ್ರದೇಶವನ್ನೆಲ್ಲ ಪರಿಚಯ ಮಾಡಿಕೊಡ್ತಾನೆ. ಯಾವ್ಯಾವುದೀಗ ವಿದರ್ಭ, ವೈಶಾಲಿ, ಕಾಶಿ, ಹೀಗೆ ಒಂದೊಂದು ಕ್ಷೇತ್ರಗಳನ್ನು ಕುರಿತು ಪರಿಚಯ ಮಾಡಿಕೊಡ್ತಾನೆ. ಕ್ಷೇತ್ರಗಳನ್ನು ಬಹುಶಃ ನನಗೆ ಗೊತ್ತಿರೋಗಿ ಕ್ಷೇತ್ರಗಳನ್ನು ಅಷ್ಟು ಸಂಕ್ಷಿಪ್ತವಾಗಿ ಅಷ್ಟು ಚೆನ್ನಾಗಿ ಮಾಡಿಕೊಡೋದು ಆ ಗ್ರಂಥದಲ್ಲೇ. ಹೀಗೆ ಕ್ಷೇತ್ರಗಳು ಮಾಡಿಕೊಟ್ಟು ಮುಂದೆ ಅವನು ಈ ದರ್ಶನಗಳನ್ನು ಹೇಳ್ತಾನೆ. ಆಮೇಲೆ ಸಾಹಿತ್ಯ ಶಾಸ್ತ್ರವನ್ನು ಹೇಳ್ತಾನೆ. ಆಮೇಲೆ ಗಜ, ಅಶ್ವ ಇತ್ಯಾದಿಗಳು ಹೇಳ್ತಾನೆ. ಕುಕ್ಕುಟ ವಿನೋದ ಅಂತ ಒಂದಿದೆ. ಈ ಕೋಳಿಗಳ ಹುಂಜ ಈಗ ಏನು ಆಟ ಹಿಂದೆ ಮಾಡ್ತಿದ್ರಲ್ಲ, ಹುಂಜದ ಫೈಟ್, ಅದು ಕುಕ್ಕುಟ ವಿನೋದ ಅಂತ ಅಂದ್ಬಿಟ್ಟು ಒಂದು ಕುಕ್ಕುಟಕ್ಕೆ ಸಂಬಂಧಪಟ್ಟಿದೆ. ಆಮೇಲೆ ಈ ಜಲಕ್ರೀಡೆ ಸಂಬಂಧಪಟ್ಟದ್ದು. ಆಮೇಲೆ ಆಯುರ್ವೇದ ಇದೆ. ವೃಕ್ಷ ಆಯುರ್ವೇದ ಬಹಳ ವಿಶೇಷ. ಅಂದರೆ ಇಲ್ಲಿವರೆಗೂ ಕೂಡ ವಿಷವೈದ್ಯ, ಗೋವೈದ್ಯ ಮತ್ತು ವೃಕ್ಷಾಯುರ್ವೇದ, ಈ ವೃಕ್ಷಾಯುರ್ವೇದ ಇದೆಯಲ್ಲ ಬಹಳ ವಿಶೇಷವಾದ್ದು. ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟಾಗಂತೂ ಬೇಕಾದಷ್ಟು ವಿಷಯ ಇದೆ. ಜ್ಯೋತಿಷ್ಯ ಇದೆ, ಯುದ್ಧ ಇದೆ, ಯುದ್ಧಗಳಲ್ಲಿ ವ್ಯೂಹಗಳಿದ್ದಾವೆ. ಈಗ ನಿಮ್ಗೆ ಗೊತ್ತಿರೋ ಚಕ್ರವ್ಯೂಹ ಅಂತ ಒಂದಿದೆ.
ವ್ಯೂಹಗಳನ್ನು ಕಟ್ಟೋದು ಹೇಗೆ ಅಂದರೆ ಒಂದು ಯುದ್ಧ ಮಾಡಬೇಕಾದ್ರೆ ವಾರ್ ಸ್ಟ್ರಾಟಜೀಸ್, ಒಂದು ವಾರ್ ಸ್ಟ್ರಾಟಜಿನ ಹೇಗೆ ಮಾಡಬೇಕು, ಅದಕ್ಕೆ ಒಂದು ಸಮರಾಂಗಣ ಸೂತ್ರಧಾರ ಅಂತ ಸಂಸ್ಕೃತದಲ್ಲಿ ಒಂದು ಗ್ರಂಥ ಇದೆ. ಆ ಗ್ರಂಥವನ್ನು ಹಿನ್ನೆಲೆಗೆ ಇಟ್ಕೊಂಡು ಇವನೇನು ಮಾಡಿದ್ದಾನೆ, ವ್ಯೂಹಗಳನ್ನು ಕಟ್ಟೋದು ಹೇಗೆ ವ್ಯೂಹ ಕಟ್ತಾ ಇದ್ರು. ಅದರಲ್ಲಿ ಚಕ್ರವ್ಯೂಹ, ಅದರಲ್ಲಿ ವಿಶೇಷವಾಗಿ ಅಭಿಮನ್ಯು ಹೋಗಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಹೋಗ್ತಾನಲ್ಲ, ಅದರ ಇದನ್ನೆಲ್ಲ ಕಾಣಿಸೋದು ಇದರೊಳಗಡೆ. ಅಂದರೆ ಇವನು ವ್ಯೂಹದ ಕುರಿತು ಮಾತಾಡ್ತಾನೆ. ಆಮೇಲೆ ಇದು ಮಹೇಂದ್ರ ಜಾಲ, ಇಂದ್ರಜಾಲ, ಕೆಲವು ಕಟ್ಗಳು ಅವೆಲ್ಲ ಹೌದು. ಮ್ಯಾಜಿಕ್ ಏನಿದೆಯೋ ಅದನ್ನ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನ ಈ ಕೃತಿನಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಇದೆ, ಯಾರು ಪ್ರಯೋಗ ಮಾಡಿ ನೋಡ್ಬೋದು ಅದನ್ನ. ಆಮೇಲೆ ಈ ತಾಮ್ರನ ಯಾವುದೋ ಒಂದಿದೆ, ಒಂದು ರಸ ಹಾಕಿದ್ರೆ ಅದು ಚಿನ್ನವಾಗಿ ಮಾರ್ಪಡಿಸುತ್ತಲ್ಲ, ಆ ವಿದ್ಯೆನೂ ಹೇಳುತ್ತೆ. ರಸವಿದ್ಯೆ ಇದೆ ಇದರೊಳಗೆ, ಆಲ್ಕೆಮಿ ಅಂತ ನಾವೇನು ಇವತ್ತು ಹೇಳ್ತೀವೋ, ರಸವಿದ್ಯೆಯನ್ನು ಕುರಿತು ಹೇಳೋದು ಈ ಶಿವತತ್ವ ರತ್ನಾಕರದಲ್ಲಿ. ಅಂದರೆ ಇದನ್ನೆಲ್ಲ ತಗೊಂಡು ಇಟ್ಕೊಂಡು ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ತುಂಬ ಒಳ್ಳೆಯ ಇದು. ಮತ್ತು ಯಾವುದನ್ನ IKS ಅಂತ ಹೇಳ್ತಿದ್ದೇವಲ್ಲ, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಇವತ್ತು, ಆ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಗೆ ಶಿವತತ್ವ ರತ್ನಾಕರ ಅನ್ನೋದು ಬೇಸ್ ಆಗಿರುತ್ತೆ ಮಾತ್ರ ತುಂಬ. ಅಂದರೆ ಈ ರಾಜ ಏನು ಭೂಪಾಲ ಮಾಡ್ದ ಅಂತ ಹೇಳಿದ್ರಿ, ಕೆಳದಿ ಸಂಸ್ಥಾನದ ರಾಜ, ಅಂದರೆ ಎಲ್ಲ ತಾವು ವಿದ್ವಾಂಸರುಗಳಿಂದ ಸೇರಿಸಿ ಅದನ್ನ ಮಾಡಿಸಿದ್ದಾನೆ ಅಂತ ತಾವು? ಹೌದು, ಅದು ಇವನು ಚೀಫ್ ಎಡಿಟರ್. ಓಕೆ ಓಕೆ. ಉಳಿದವರೆಲ್ಲ ಏನಂದ್ರೆ ಅನೇಕ ಗ್ರಂಥಗಳನ್ನು ಸಂಗ್ರಹ ಮಾಡೋದು. ಅವು ಏಕೆಂದರೆ ನಮಗೆ ಇವನು ಯಾವ್ಯಾವುದನ್ನ ಇಲ್ಲಿ ಶ್ಲೋಕಗಳು ಕೊಟ್ಟಿದ್ದಾನೋ ಆ ಎಲ್ಲ ಶ್ಲೋಕಗಳು ಕೂಡ ಆಯಾ ಗ್ರಂಥಗಳಲ್ಲಿವೆ. ಆಯಾ ಗ್ರಂಥಗಳಲ್ಲಿ ಮುಖ್ಯವಾದ ಗ್ರಂಥಗಳ ಭಾಗ ಏನಿದೆ ಅದನ್ನು ಎಡಿಟ್ ಮಾಡಿ, ಒಂದು ಕಡೆ ನಾಟ್ಯಕ್ಕೆ ಸಂಬಂಧಪಟ್ಟದ್ದು, ಒಂದು ಕಡೆ ಸಂಗೀತ ಸಂಬಂಧ. ಈ 72 ಮೇಳಕರ್ತ ರಾಗಗಳು, ಒಂದೊಂದು ರಾಗದ ಸ್ವರೂಪ, ಅವುಗಳು ಯಾವ್ಯಾವುದು ಕೃತಿಗಳ ರಚನೆ, ಆರೋಹಣ ಹೇಗೆ, ಅವರೋಹಣ ಹೇಗೆ, ಇದರಲ್ಲಿ ಯಾವುದೋ ನಿಷೇಧ ಸ್ವರಗಳು ಬರ್ಕೊಡೋದು, ಒಂದೊಂದು ರಾಗದ ಬಗ್ಗೆ ಕೊಟ್ಬಿಟ್ರೆ ನಿಮಗೆ ಯಾವುದು ಇರಲ್ವೇ. ಸಂಗೀತ ರತ್ನಾಕರ ಈ ಥರದ ಒಂದು ಎಡಿಟಿಂಗ್ನ ಒಂದು ಒಳ್ಳೆ ಎಡಿಟಿಂಗ್ ವರ್ಷಿಪ್ ಇದೆ ಅದರೊಳಗೆ. ಎಡಿಟಿಂಗ್ ಸ್ಕಿಲ್ ಅಂತ ನಾವು ಕರಿತೀವಲ್ಲ, ಆ ಎಡಿಟಿಂಗ್ ಸ್ಕಿಲ್ ಇರೋದು ಅವನ ಶಿವತತ್ವ ರತ್ನಾಕರ. ಅಂದರೆ ಹೋಲ್ಸಮ್ ಆಗಿ ಸಂಗೀತ ಮತ್ತು ಇಡೀ ಕಂಪ್ಲೀಟ್ ಇಡೀ ನಮ್ಮ ಜನಕ್ಕೆ ನೀವು ನಿಮಗೇನದು ಉತ್ಸಾಹ ಇದ್ದು, ಈ ಅಶ್ವಶಾಸ್ತ್ರ, ಈ ಅಶ್ವಗಳು ಏನಂತ ಎಂತೆಂಥ ಅಶ್ವಗಳಿದ್ವು, ಆಗ ಹೊರದೇಶದಿಂದ ಅಶ್ವಗಳು ತರಿಸ್ತಾ ಇದ್ರು, ಇಲ್ಲಿ ಸಾಕ್ತಾ ಇದ್ರು, ಮತ್ತು ಇಲ್ಲಿ ಅದನ್ನ ಹೈಬ್ರಿಡ್ ಮಾಡ್ತಾ ಇದ್ರು. ಆಮೇಲೆ ಅದು ಯಾವ್ಯಾವ ಲಕ್ಷಣ ಇದ್ರೆ ಅಶ್ವಕ್ಕೆ ಯಾವ ಲಕ್ಷಣ ಬಳಕೆ ಮಾಡ್ತಾ ಇದ್ದಿದ್ದು ಗಜ ಮತ್ತು ಅಶ್ವಗಳೇ. ಹೌದು, ಟ್ರಾನ್ಸ್ಪೋರ್ಟೇಷನ್ ಮೈನ್ ಇದ್ದಾಗ ಇವೆರಡನ್ನೇ ಹೆಚ್ಚು ಬಳಸ್ತಾ ಇದ್ದಿದ್ದು. ಯುದ್ಧಕ್ಕೂ ಅದನ್ನೇ ಬರೀತಾ ಇದ್ರಲ್ಲ. ಎಲ್ಲಿ ಈಗ ಕಾಶ್ಮೀರದ ಅಥವಾ ಈಗ ಉದಾಹರಣೆಗೆ ನೀವು ಗಾಂಧಾರದಿಂದ ಕರ್ನಾಟಕಕ್ಕೆ ಜನ ಹೇಗೆ ಬರ್ತಾ ಇದ್ರು, ಆ ಹೆದ್ದಾರಿಗಳು ಹೇಗಿರ್ತಿದ್ವು, ಅಜಪಥ ಯಾವುದು, ಗಜಪಥ ಯಾವುದು, ಅಶ್ವಪಥ ಯಾವುದು, ರಥಪಥ ಯಾವುದು. ಪಥ ಅಂದ್ರೆ ದಾರಿ, ಗಜಗಳು ಓಡಾಡೋದಕ್ಕೆ ಇವು ಗಜಪಥ, ಅಜ ಅಂದ್ರೆ ಮೇಕೆ, ಅದು ಓಡಾಡೋದಕ್ಕೆ ಅಜಪಥ, ರಥಪಥ ರಥಗಳು ಓಡಾಡೋದಕ್ಕೆ ಒಂದು. ಅಂದರೆ ನಿಮಗೆ ಈ ಹೈವೇಸ್ ಅಂಡ್ ಬೈವೇಸ್ ಅಂತ ನಾವೇನು ಇವತ್ತು ಕರಿತಿದ್ದೀವಲ್ಲ, ಆ ಹೈವೇಸ್ ಅನ್ನೋದು ಕನೆಕ್ಟಿವ್ ಇದೆಯಲ್ಲ, ಒಂದೊಂದು ರಾಜ್ಯಕ್ಕೂ, ಒಂದೊಂದು ಕರ್ನಾಟಕಕ್ಕೆ, ಆಂಧ್ರಕ್ಕೆ, ತಮಿಳುನಾಡಿಗೆ, ಕೇರಳಕ್ಕೆ, ಕಂಚಿಗೆ, ಹೀಗೆ ದಕ್ಷಿಣ ಭಾಗಕ್ಕೆ ಬಂದಾಗ ಉತ್ತರದಿಂದ ದಕ್ಷಿಣಕ್ಕೆ ಜನ ಹೀಗೆ ಬರ್ತಾ ಇದ್ರು. ಅದಂದ್ರೆ ಎಸ್ಟಾಬ್ಲಿಷ್ ರೂಟ್ಸ್ಗಳಿತ್ತು ಮುಂಚೆನೆ. ಹೌದು, ಖಂಡಿತ. ಅಂದ್ರೆ ನೀವು ಆನೆ ಕರ್ಕೊಂಡು ಹೋಗ್ಬೇಕಾದ್ರೆ ವರ್ತಕರು ಇದಾರಲ್ಲ ಸ್ವಾಮಿ, ಈ ವರ್ತಕರು ನೀವು ಹೋಗ್ಬೇಕಲ್ಲ, ಅವರದೇ ಬಂಡಿಗಳು ಹೋಗ್ತಾ ಇದ್ವು, ಅವು 100 ಬಂಡಿಗಳು. ಅದು ಬಹಳ ಥ್ರಿಲ್ ಆದದ್ದು. ನಿಮಗೆ ಈ ಥರದ ಜನ ಹೇಗೆ ಬದುಕಿದ್ರು, ಅವ್ರು ಹೇಗೆ ತಗೊಳ್ತಿದ್ರು, ಹೇಗೆ ಜರ್ನಿ ಮಾಡ್ತಾ ಇದ್ರು. ಅಂದರೆ ತುಂಬ ಒಂದು ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತದೆ. ಇದು ಪಾಡ್ಕಾಸ್ಟ್ನ ಜಾಸ್ತಿ ದೊಡ್ಡದು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಅದನ್ನು ಬಿಡ್ತಾ ಇದ್ದೀನಿ. ಎಷ್ಟೋ ಪ್ರಶ್ನೆಗಳು, ಈ ಒಂದು ಎಷ್ಟು ವಿಷಯಗಳು ನಿಮಗೆ ಶಿವತತ್ವ ರತ್ನಾಕರದಲ್ಲಿ ಸಿಗುತ್ತೆ ಅಂತ ಅದನ್ನು ತಾವು ಎಲ್ಲ ಎಡಿಟ್ ಮಾಡಿ ಈ ಪುಸ್ತಕದಲ್ಲಿ ಸೇರಿಸಿದ್ದೀರಿ. ಸಾಮಾನ್ಯರಿಗೆ ಅರ್ಥ ಆಗೋ ಥರ ಆ ಒಂದು ಕೆಲಸ ನಡೆದಿಲ್ಲ. ಅಲ್ಲ, ಅವನು ಏನೋ ಶ್ಲೋಕಗಳಿತ್ತು ಅದನ್ನು ಕೊಟ್ಟು ಕನ್ನಡದಲ್ಲಿ ಅನುವಾದ ಮಾಡಿ ಟಿಪ್ಪಣಿ ಕೊಟ್ಟು ಚಿತ್ರಗಳ ಸಹಿತ ಕೊಟ್ಟಿದ್ದೇನೆ. ಸೊ ಈಗ ನಮಗೆ ಯಾರಿಗೋ ವೀಕ್ಷಕರಿಗೆ ಏನೋ ಒಂದು ಇಂಟ್ರೆಸ್ಟ್ ಇದೆ ಅಂದರೆ ಇದನ್ನ ತೆಗೆದು ಆ ಭಾಗಗಳನ್ನು ತೆಗೆದು ನಾನು ಕೊನೆ ಇಂಡೆಕ್ಸ್ ಕೊಟ್ಟಿದ್ದೀನಿ, ಒಂದು ವರ್ಡ್ ಇಂಡೆಕ್ಸ್ ಕೊಟ್ಟಿದ್ದೀನಿ. ಆ ವರ್ಡ್ ಇಂಡೆಕ್ಸ್ ತಗೊಂಡ್ರೆ ಅವರಿಗೆ ಸ್ಥಳ ಬಗ್ಗೆ, ನನಗೆ ಇಲ್ಲೊಂದು ಯಾವುದೋ ಒಂದು ಕೃಷ್ಣರಾಜಪುರ ಅಂತ ಇದೆ ಅಂದ್ಕೊಳ್ಳಿ, ಆ ಹೆಸರು ಉಲ್ಲೇಖ ಹಾಕಿದಾನೆ ಅಂದರೆ ತೆಗೆದು ನೋಡಿದ್ರೆ ಅಲ್ಲಿದ್ದರೆ ಹೌದು ಆ ಕಾಲದಲ್ಲಿ ಅವನು ಬಳಸ್ತಾ ಇದ್ದ ಅದು ಅಂತ.
ಅದ್ಭುತವಾದ ವಿಷಯಗಳಿದೆಲ್ಲ. ಅಂದರೆ ಇದನ್ನು ತಾವು ಹಿಡಿದು ಕೊಟ್ಟಿದ್ದೀರಾ ನಮಗೆ ಸಂಕ್ಷಿಪ್ತವಾಗಿ ಆ ಒಂದು ಪುಸ್ತಕ ರೂಪದಲ್ಲಿ ಕೊಟ್ಟಿರೋದು. ಇದು ಮುಂದಿನ 2 ವರ್ಷಗಳ ಕಾಲ ನಾನು ಕಣ್ಣಲ್ಲಿ ಎಣ್ಣೆ ಹಚ್ಚಿಕೊಂಡು ರಾತ್ರಿ 9 ಗಂಟೆ ಕೂತ್ಕೊಂಡು 12 ಗಂಟೆವರೆಗೂ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೆ ನಾನು. ಅಂದರೆ ಇದೊಂದು ತಪಸ್ಸಿನ ಕೆಲಸ. ಆದರೆ ಜನ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಬಿಡ್ತಾರೆ ಅದು ನಾನು ಯೋಚನೆ ಮಾಡಿ. ಒಂದೇನು ಅಂತ ಹೇಳಿದ್ರೆ ಮಾಡೋ ಕೆಲಸವನ್ನು ಚೊಕ್ಕವಾಗಿ ಮಾಡೋಣ, ನನ್ನ ಮಿತಿನಲ್ಲಿ ಬಟ್ ಈ ಕೆಲಸ ಮಾಡುವಾಗ ಅನೇಕ ವಿದ್ವಾಂಸರ ಜೊತೆಗೆ ಸಂಪರ್ಕ ಮಾಡಿದ್ದೇನೆ. ಈ ಉದಾಹರಣೆಗೆ ಇದರಲ್ಲಿ ನಾಟ್ಯಶಾಸ್ತ್ರಕ್ಕೆ, ಇದು ಜ್ಯೋತಿಷ್ಯಕ್ಕೆ ವೇದಾಂಗ ಜ್ಯೋತಿಷ್ಯ ಬಂತು. ಈಗ ಫಲ ಜ್ಯೋತಿಷ್ಯ ಇದೆ, ವೇದಾಂಗ ಜ್ಯೋತಿಷ್ಯ ಇದೆ. ನಮಗೆ ವೇದಾಂಗ ಜ್ಯೋತಿಷ್ಯ ಪಾಠ ಮಾಡೋರಿಲ್ಲ ಈಗ. ಅದೆಲ್ಲ ಪೂರ್ತಿ ಯಾವುದು ಷಡಂಗಗಳಲ್ಲಿ ನಾವು ವೇದಗಳಿಗೆ ಷಡಂಗಗಳನ್ನು ಕುರಿತು ಹೇಳ್ತೀವೋ ಅದನ್ನಲ್ಲಿರೋ ಜ್ಯೋತಿಷ್ಯ ಇದೆಯಲ್ಲ ಅದನ್ನು ಯಾರು ಹೇಳೋರಿಲ್ಲ ಈಗ. ನನಗೆ ಇದನ್ನು ಅನುವಾದ ಮಾಡುವಾಗ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ, ಏನು ಇದನ್ನು ಮಾಡೋದು? ಆಗ ನನಗೆ ಉಡುಪಿನಲ್ಲಿ ರಾಜಗೋಪಾಲಾಚಾರ್ಯ ಅಂತ ಒಬ್ಬರಿದ್ದರು, ರಾಜಗೋಪಾಲಾಚಾರ್ಯ ಅಂತ. ಒಳ್ಳೆ ನಾಟ್ಯಶಾಸ್ತ್ರದಲ್ಲಿ ಜ್ಯೋತಿಷ್ಯದಲ್ಲಿ ತುಂಬ ಒಳ್ಳೆ ಪರಿಣತಿ ಪಡೆದಂಥ ದೊಡ್ಡ ವಿದ್ವಾಂಸರು. ನಾನು ಅವ್ರ ಹತ್ರ ಕೂತ್ಕೊಂಡು ಅನೇಕ ಸಮಸ್ಯೆಗಳು ಪರಿಹಾರ ಮಾಡ್ಕೊಂಡಿದ್ದೀನಿ. ಅಂದರೆ ಆಯಾ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವ್ರ ಜೊತೆ ನಾನು ಮಾಡಿದ್ದೀನಿ ಅಂತಲ್ಲ, ಆದರೆ ಇದನ್ನು ಮಾಡುವಾಗ ನಮ್ಮ ವಿದ್ವಾಂಸರನ್ನ ಎಲ್ಲ ಸಂಪರ್ಕ ಮಾಡಿ ಕೂತ್ಕೊಂಡು 10 ದಿನ 5 ದಿನಗಳ ಕಾಲ ಅವ್ರ ಜೊತೆಗೆ ಇದ್ದು ಆ ಕೆಲಸ ಮಾಡಿದ ಧನ್ಯತೆ ನನಗಿದೆ ಮಾತ್ರ. ಅದ್ಭುತ. ಅಂದರೆ ಈ ಶಿವರತ್ನ ಇವಾಗ ನಾನು ಅದನ್ನು ಪೂರ್ತಿ ಪುಸ್ತಕ ತೆಗೆದು ನಾವು ಆ ರಿಸರ್ಚ್ಗೆ ಬಹಳ ಅನುಕೂಲ ಆಗುವಂತಹ ಒಂದು ಕೃತಿಗಳಿದು. ಅಂದರೆ ತುಂಬ ಶ್ರಮ ಪಟ್ಟಿದ್ದೀರಾ ಅಂತ ನಮ್ಗೆ ಅದು ಅರ್ಥ ಆಗುತ್ತೆ. ಅದ್ರ ಹಿಂದೆ ಇರುವಂತಹ ಆಗಿದೆ, ಆದರೆ ಅದರಿಂದ ಎಂಜಾಯ್ ಕೂಡ ಮಾಡಿರ್ತೀರಾ ತಾವು. ನಾನು ತುಂಬ ಆನಂದ ಪಟ್ಟಿದೆ. ಒಂದೊಂದು ವಿಷಯ ನನಗೇನಾದ್ರು ನನಗೆ ಗೊತ್ತಿಲ್ಲದ್ರು ಗೊತ್ತಾಯ್ತು ಅಂದಾಗ ನನಗೆ ಆಗಿರೋ ಏನು ಅಂತಂದರೆ ಒಂದು ಒಳ್ಳೆ ಜಾಮೂನ್ ತಿಂದಷ್ಟು ಸಂತೋಷ ಆಗಿದೆ, ನನಗೆ ಜಿಲೇಬಿ ತಿಂದಷ್ಟು ಸಂತೋಷ ಆಗಿದೆ. ಇಷ್ಟೇ ಸಂತೋಷ ಕೊಟ್ಟಂತಹ ಇನ್ನೊಂದು ಕೆಲಸ ತಾವು ಮಾಡಿದ್ದೀರಿ. ಅದು ನಮ್ಮ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರರವರು. ಅಂದರೆ ನಮ್ಮ ಶತಮಾನ ಕಂಡಂತಹ ಅದ್ಭುತವಾದ ಒಂದು ಬಹುಮುಖ ಪ್ರತಿಭೆ ಇರುವಂತಹ ವ್ಯಕ್ತಿತ್ವ, ಅನೇಕ ಗ್ರಂಥಗಳನ್ನು ನಮಗೆ ಅನೇಕ ಮುಖಗಳಲ್ಲಿ ಕೊಟ್ಟಂತಹ ಧೀಮಂತ ವ್ಯಕ್ತಿತ್ವ ಪ್ರೊಫೆಸರ್ ರಾಮಚಂದ್ರರವರು. ಅಂದರೆ ತುಂಬ ಜನಕ್ಕೆ ಅವರ ಪರಿಚಯ ಇಲ್ಲ. ಅದನ್ನು ಒಂದು ತಾವು ವಿದ್ಯಾಲಂಕಾರ ಅನ್ನೋ ಒಂದು ಕೃತಿ ಅದನ್ನು ಬಿಡುಗಡೆ ರೀಸೆಂಟಾಗಿ ಮಾಡಿದ್ರಿ. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ ಅದರ ಮೂಲಕ ನಮಗೆ ಒಂದು ರಾಮಚಂದ್ರ ರಾಯರ ಒಂದು ಎಸ್ ಕೆ ರಾಮಚಂದ್ರ ರಾಯರು ಪರಿಚಯ ಕೂಡ. ಎಸ್ ಕೆ ರಾಮಚಂದ್ರ ರಾಯರು ಅವರ ನನ್ನ ಸಂಪರ್ಕ ಬೆಳೆದಿದ್ದು 1979-80. ನಾನು ಕಂಡಂಥ ಪೂರ್ವ ವಿದ್ವಾಂಸರು, ಅಂಥ ಶ್ರೇಷ್ಠ ವಿದ್ವಾಂಸ ನಾನು ನೋಡೇ ಇಲ್ಲ. 7-8 ಭಾಷೆಗಳಲ್ಲಿ ಒಳ್ಳೆ ಪರಿಣತಿ. ನಿಜವಾದ ಅರ್ಥ ಹೇಳೋದಾದರೆ ಅವರು ದೇವತಾ ಸ್ವರೂಪ. ಅವರ ಬಳಿ ಹೋದವರು ಯಾರಿಗೂ ಕೂಡ ತಿಳ್ಕೊಂಡು ಈಚೆ ಬಂದಾಗ ಒಂದು ಆನಂದಾನುಭೂತಿ ಅಂತ ನಾವೇನು ಕರಿಬೋದು ಅಷ್ಟು ಚೆನ್ನಾಗಾಗೋದು. ಅವರ ಮೊದಲನೇದು ನಾನು ಮಿಥಿಕ್ ಸೊಸೈಟಿಯಲ್ಲಿ ನಾನು ರೆಫರೆನ್ಸ್ ಮಾಡ್ತಾ ಕೂತ್ಕೊಂಡಿದ್ದೆ. ಆ ದಿನ ಸಾಯಂಕಾಲ ರಾಯರದೊಂದಲ್ಲಿ ಉಪನ್ಯಾಸ ಇದೆ ಅಂತ ಗೊತ್ತಾಯಿತು. ನಾನು ಹೆಸರು ಕೇಳಿದೆ, ಅವ್ರ ಬಗ್ಗೆ ಆಗಾಗ ಪತ್ರಿಕೆಗಳಲ್ಲಿ ಪುಸ್ತಕಗಳೆಲ್ಲ ಓದಿದ್ದೆ. ಆ ನಂತರದಲ್ಲಿ ನಾನು ಸಂಜೆ ಹೋಗಬೇಕು ಅಂತ ಅವರು ಉಪನ್ಯಾಸ ಕೇಳಬೇಕು ಅಂತ ಅಲ್ಲೇ ಇದ್ದೆ. ನಾನು ಸಂಜೆ 5 ಗಂಟೆ ಸುಮಾರು ಬಂದರು ರಾಯರು. ಒಂದು ಕಾರಲ್ಲಿ ಇಳಿದ್ರು. ಅವರ ಮನೆಯವರು ರಮಾ ಅಂಥೇಳಿ, ರಾಮಚಂದ್ರ ರಾಯರು, ಅವರು ಡ್ರೈವಿಂಗ್ ಮಾಡ್ಕೊಂಡು ಬಂದಿದ್ದರು. ಪಕ್ಕದಲ್ಲಿ ಯಜಮಾನರು ರಾಯರು ಕೂತಿದ್ರು. ಇವ್ರು ಇಳಿದ ತಕ್ಷಣವೇ ಸಣ್ಣ ನಗು ಎಲ್ಲರಿಗೂ. ಆಮೇಲೆ ಬಂದು ಪಡ ಅಂತ ಎಲ್ಲ ಬಂದರು. ನಾನು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಕಚ್ಚೆ ಪಂಚೆ, ಒಂದು ಬಿಳಿ ವಸ್ತ್ರ, ಆಮೇಲೆ ಗೋಪಿಚಂದನ ಹಣೆಯಲ್ಲಿ, ಮತ್ತು ಯಾವುದು ಶಾಲು ಗೀಲು ಏನು ಎಂಥದ್ದೇನಿಲ್ಲ, ಒಂದು ಸಣ್ಣದೊಂದು ಉತ್ತರಿಗೆ ಒಂದು ಹಾಕ್ಕೊಂಡಿದ್ರು. ಬಂದವರೆಲ್ಲ ಬಂದು ಕಾಲು ನಮಸ್ಕಾರ ಮಾಡ್ತಾಯಿದ್ರು. ನಾನು ನೋಡಿದ ತಕ್ಷಣವೇ ನಾನು ಅವರ ಆಂತರಿಕ ಸೌಂದರ್ಯಕ್ಕೆ ಮತ್ತು ಬಾಹ್ಯ ಸೌಂದರ್ಯಕ್ಕೆ ನಾನು ಹಾಗೇ ಮನಸ್ಸು ಹೋಗ್ಬಿಟ್ಟೆ ನಾನು. ಅದಾದಮೇಲೆ ಅವರು ಉಪನ್ಯಾಸ ದೇವಾಲಯಗಳ ಬಗ್ಗೆ ಅವರು ಮಾತಾಡಿದ್ರು. ಅವತ್ತು ದೇವಾಲಯಗಳು ಹೇಗೆ ಹುಟ್ಟುತ್ತವೆ ಅದ್ರ ಬಗ್ಗೆ ಇರೋದೆಲ್ಲ ಕಲ್ಪನೆ. ಈ ದೇವಾಲಯಕ್ಕೂ ವಾಸ್ತುವಿಗೂ ಸಂಬಂಧಪಟ್ಟಂಥ ವಿಚಾರ ಇಟ್ಕೊಂಡು ಮಾತಾಡಿದ್ರು. 78-79 ಅದು. 1978-79 ಯುವಕರು ತಾವು ಅವಾಗ. ನಾನಾಗ ಇನ್ನೇ 26-27 ವರ್ಷ. ಆಮೇಲೆ ಅಲ್ಲಿ ಮುಗಿದಾದ್ಮೇಲೆ ಕೆಳಗಡೆ ಇಳಿದ್ರು. ನಾನು ಹೋಗಿ ಅವ್ರ ಪಾದಕ್ಕೆ ಹೀಗೆ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿದೆ. ನನ್ನ ಕಡೆ ಹೀಗೆ ಮುಖ ನೋಡಿದ್ರು ಅಷ್ಟೇ.
ಅಷ್ಟರೊಳಗಾಗಿ ನಾನು ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಅನೇಕರ ಜೊತೆಗೆ ಓಡಾಡ್ತಿದ್ದೆ. ನಾನು ಅವ್ರ ಜೊತೆ ಹೆಚ್ಚಾಗಿ ವಿ ಸಿ ಸಿದ್ದರಾಮಯ್ಯ ಜೊತೆ ನನ್ನ ಸಂಪರ್ಕ ಹೆಚ್ಚಿದ್ದೆ. ನಾನು ಒಂದು ದಿವಸ ಹೋದ ವಿ ಸಿ ಅವ್ರಿಗೆ ಹೇಳಿದೆ, ನಾನು ರಾಮಚಂದ್ರ ಜೊತೆ ಮಾತಾಡಬೇಕು ಅವ್ರ ಜೊತೆಗೆ, ನೀವೊಂದು ಫೋನ್ ಮಾಡಿ ಹೇಳಿ ಸರ್ ಅಂತ. ಆಮೇಲೆ ಅವರು ಅಯ್ಯೋ ಅದಕ್ಕೆ ನೀವು ಹೋಗಿ ಬನ್ನಿ ಅಂದರು. ಆಮೇಲೆ ಇಲ್ಲ, ನೀವೊಂದು ಮಾತು ಹೇಳಿದ್ರೆ ನಾನು ಹೋಗೋಕ್ಕೆ ಅನುಕೂಲ ಆಗುತ್ತೆ, ನನಗೆ ಭಯ ಆಗುತ್ತೆ. ಎಂಥ ದೊಡ್ಡ ಸರಸ್ವತಿ ಪುತ್ರ ಅವರು ಸಾಕ್ಷಾತ್ ಸರಸ್ವತಿಯ ಪುರುಷ ಸರಸ್ವತಿ ಅಂತ ಹೇಳಬೇಕಾದವರು ಅವರನ್ನು ಅಂತ ಹೇಳಿದ್ರೆ ನಕ್ಕು ಫೋನ್ ಮಾಡಿ ಹೀಗೆ ಮಲ್ಲೇಪುರ ವೆಂಕಟೇಶ್ ಅಂತ ಬರ್ತಾನೆ ಮತ್ತು ನಿಮ್ಮ ನೋಡೋಕ್ಕೆ. ಅದು ಅಯ್ಯೋ ಖಂಡಿತ ಬರಲಿ ಅಂತ. ಆಮೇಲೆ ನಾನು ಮರುದಿನ ಅದರಲ್ಲಿ ಒಂದು ಸೈಕಲ್ಲು ನನ್ನ ಹತ್ರ ಒಂದು ಅಟ್ಲಾಸ್ ಸೈಕಲ್ ಇತ್ತು. ಆ ಸೈಕಲ್ ತುಳ್ಕೊಂಡು ಜಯನಗರದ 4th ಬ್ಲಾಕಲ್ಲಿ ಅವ್ರ ಮನೆ ಹೋದೆ. ಆಗಿನ ಜನವೇ ಇರಲ್ವಲ್ಲ, ಒಂದೋ ಎರಡೋ ಬಸ್ಗಳು ಓಡಾಡ್ತಿತ್ತು. ನಿಲ್ಲಿಸ್ಬಿಟ್ಟು ಒಳಗಡೆ ಹೋದೆ. ನಾನು ಹೋದ್ಮೇಲೆ ಗೇಟ್ ಹೀಗೆ ತೆಗೆದೆ. ಆ ಅಂಗಳದಲ್ಲಿ ಹೀಗೆ ಕೂತ್ಕೊಂಡು ಏನು ಓದ್ತಾ ಇದ್ದವ್ರು ಹೀಗೆ ನೋಡಿದ್ರು. ಆಮೇಲೆ ಎದ್ದರು, ಮಲ್ಲೇಪುರಮ್ಮ ಅವರ ಬನ್ನಿ ಅಂದರು. ನಾನು ಎದುರುಗಡೆ ಇಲ್ಲಿ ಹಾಗೇ ನಿಂತವನು ಹೋಗಿ ನಮಸ್ಕಾರ ಮಾಡಿ ಅಯ್ಯೋ ಇರಲಿ ಬೇಡಿ ಅಂದರು. ಆಮೇಲೆ ಕೂತ್ಕೊಳ್ಳಿ ಅಂದ್ರೆ ಕುಂತ್ಕೊಂಡು ಸುಮ್ಮನೆ ಆಮೇಲೆ ಏನು ಮಾಡ್ತಾಯಿದ್ದೀರಿ ಅಂತೆಲ್ಲ ಸುಮ್ಮನೆ ಹೀಗೆ ಲೋಕಾಭಿರಾಮ ಒಂದಿಷ್ಟೆಲ್ಲ ಮಾತಾಡಿದ್ರು. ನನ್ನ ಪರಿವರಾಜಕ ವೃತ್ತಿಯಾಗ ನನಗೇನು ಯಾವ ಕೆಲಸವೂ ಇರ್ತಿರಲಿಲ್ಲ. ಓದೋದು, ಯಾರಾದರೂ ಸ್ನೇಹಿತರ ಮೇಲೆ ಹೋಗೋದು, ಊಟ ಮಾಡೋದು, ಮತ್ತು ಪ್ರಕಾರ ಹೀಗೆ ನಾನು ಹೀಗಂತ ಇದ್ದೀನಿ ಅಂದೆ. ಒಳ್ಳೆ ಅಭ್ಯಾಸ ಮಾಡಿದಿರಿ, ಚೆನ್ನಾಗಿದೆ. ಸುಮ್ಮನೆ ನಾನು ಏನು ಹೆಚ್ಚಿಲ್ಲ, ಏನಾದರೂ ಹೇಳೋದು ಏನಾದರೂ ಕೆಲವು ಆವಾಗ ನನಗೆ ಕೆಲವು ವಿಷಯಗಳಲ್ಲಿ ಪ್ರಶ್ನೆಗಳಿದ್ವು. ಕೆಲವು ಪ್ರಶ್ನೆಗಳನ್ನು ಕೇಳಿದೆ. ಆಮೇಲೆ ಅವರು ಅದಕ್ಕೆಲ್ಲ ಸುಖವಾಗಿ ಉತ್ತರ ಕೊಟ್ಟರು. ಆಮೇಲೆ ಅವ್ರ ಮನೆಯವರಿಗೆ ನೋಡಿ ಅಂತಂದರು. ಅಲ್ಲಿಂದ ಬಾಳೆಹಣ್ಣು, ಆಮೇಲೆ ಕಾಫಿ ಕುಡಿತೀರಾ ಅಂದರು. ಇಲ್ಲ ಕಾಫಿ ಕುಡಿಯೋಲ್ಲ, ಹಾಲು ಕುಡಿ ಅಂತೇಳಿ ಬಾಳೆಹಣ್ಣು, ಹಾಲು, ಒಂದು ಖಾರ ಇರಬೇಕು ತೆಗೆದುಕೊಟ್ಟು ಉಪಚಾರ ಮಾಡಿದ್ರು. ನಾನು ಮಧ್ಯಾಹ್ನ ಆಗ್ತಾ ಬಂತು, ಇಲ್ಲ ಊಟ ಮಾಡ್ಕೊಳ್ಳಿ, ನೀವು ಬನ್ನಿ ನಿಮ್ಮ ಜೊತೆ ಊಟ ಮಾಡೋಣ ಅಂತಂದು. ದೇವತಾ ಪುರುಷ. ಆಮೇಲೆ ಅವರ ಗ್ರಂಥಗಳದು ಎಲ್ಲ ಒಂದೊಂದಾಗಿ ನೋಡ್ತಾ ಹೋದಂತೆ ಬೆಕ್ಕಸ ಬೇಕಾಗೋಯ್ತು. ಅಷ್ಟೊಂದು ಗ್ರಂಥಗಳು ನಾನು ಓದಿದ್ದೆ, ಒಂದು 7-8 ಗ್ರಂಥ ಓದಿದ್ದೆ ನಾನು ಅದಾಗಲೇ. ವಿಶೇಷವಾಗಿ ಅವರ ಅಣ್ಣಪ್ಪ ದೈವ ಕುರಿತು ಧರ್ಮಸ್ಥಳ ಮಂಜುನಾಥನ ಅಣ್ಣಪ್ಪ ದೈವ ಕುರಿತು ಬರೆದೊಂದು, ಅದರಲ್ಲಿ ಓದಿದ್ಮೇಲೆ ನನಗೆ ಅನ್ನಿಸ್ತು. ಆಮೇಲೆ ಅವರು ಟಿಬೆಟ್ ಯೋಗಿ ಮಿಲರೇಪ ಅಂಥೇಳಿ, ಟಿಬೆಟ್ಟಿನ ಯೋಗಿ ಆದಂಥ ಮಿಲರೇಪನ ಬಗ್ಗೆ ಮೊದಲ ಪುಸ್ತಕ ಅವರದು. ಆಮೇಲೆ ಬೋಧಿಸತ್ವನ ಬಗ್ಗೆ ಬಂದ ಇನ್ನೊಂದು ಕನ್ನಡದ ಪುಸ್ತಕ. ಹೀಗೆಲ್ಲ ಓದಿದ್ದೆ ನಾನು. ಆಮೇಲೆ ತಿರುಪತಿ ತಿಮ್ಮಪ್ಪ ಬಂದಿತ್ತು ಅದೇ ಹೊತ್ತಿನಲ್ಲೇ, ಫಸ್ಟ್ ಎಡಿಷನ್ IBHನವರು ಹಾಕಿದ್ರು ಅದನ್ನು. ನಾನು ಇವೆಲ್ಲ ಓದಿದ್ಮೇಲೆ ನನಗನ್ನಿಸಿದ್ದು ಅವರಿಗೆ ಕಲೆ ಮೇಲೆ, ಸಂಗೀತದ ಮೇಲೆ ಏನು ಒಬ್ಬೊಬ್ಬರು ನಾನು ನಂತರದಲ್ಲಿ ಕೇಳಿದೆ. ನಾನು ನಿಮಗೆ ಈ ಸಂಗೀತದ್ದು ಹಿಂಗಳು, ನನಗೆ ಅರೇಕುಳ ರಮಣಜ ಹಿಂಗಾರವರ ವಿದ್ಯಾರ್ಥಿ, ಕಲೆಯಲ್ಲಿ ವೆಂಕಟಪ್ಪನವರು, ಇವರಿಗೆ ಒಬ್ಬೊಬ್ಬರು ಕೂಡ ಸ್ಟಾಲ್ವಾರ್ಗಳು. ಅವರ ಹತ್ರ ಇವರು ಅಧ್ಯಯನ ಮಾಡಿರೋದು. ಆಗಮಿಕ ದೀಕ್ಷಿತರಿಂದ ಆಗಮಶಾಸ್ತ್ರ, ರಾಘವೇಂದ್ರಾಚಾರ್ಯರಿಂದ ಮೈಸೂರಿನ ಅವರಿಂದ ದ್ವೈತ ವೇದಾಂತ, ಇನ್ನೊಬ್ಬರಿಂದ ನ್ಯಾಯಶಾಸ್ತ್ರ, ಆಮೇಲೆ ನೇರವಾಗಿ ಪಾಲಕ್ಕಾಡು ನಾರಾಯಣಶಾಸ್ತ್ರಗಳಿಂದ ಅದ್ವೈತ ವೇದಾಂತ. ನೀವು ಒಬ್ಬೊಬ್ಬರು ಸುಮಾರು ಎಷ್ಟು ಜನ ವರ್ಸಟೈಲ್ ಸ್ಕಾಲರ್ಸು, 12-13 ಜನ ಗುರುಗಳು. ಅವರಿಂದ ನೇರವಾಗಿ ಅಭ್ಯಾಸ ಮತ್ತು ಸ್ವಯಂ ಅಭ್ಯಾಸ ಕೂಡ. ನಾನು ಅವರ ಬರವಣಿಗೆ, ಇಂಗ್ಲೀಷಿನ ಬರವಣಿಗೆ, ಕನ್ನಡದ ಬರವಣಿಗೆ ನೋಡ್ತಾ ನಿಜವಾದ ಅರ್ಥದಲ್ಲಿ ವಿದ್ಯಾಲಂಕಾರ. ಅವರು ಹೊರತುಪಡಿಸಿ ಬೇರೆ ಇನ್ಯಾರಿಗೂ ಹೇಳೋಕ್ಕಾಗಲ್ಲ. ಅವರಿಗೆ ಒಳ್ಳೆ ಇಂಗ್ಲೀಷು, ಫ್ರೆಂಚು, ಟಿಬೆಟ್ ಕೊಟ್ಟಿದ್ದ ಏಕೈಕ ಸ್ಕಾಲರ್ ಅವರೊಬ್ಬರೇನೆ. ಇಡೀ ದಕ್ಷಿಣ ಭಾರತದಲ್ಲಿ ಟಿಬೆಟ್ ಯಾರಿಗೂ ಗೊತ್ತಿಲ್ಲ, ಟಿಬೆಟಿಯನ್ ಲ್ಯಾಂಗ್ವೇಜು. ಇವರು ಟಿಬೆಟ್ ಕಲ್ತ್ಕೊಳ್ಳೋಕ್ಕಾಗಿ ಅವರು ಹುಣಸೂರು ಹತ್ರ ಇರೋ ಇದಕ್ಕೆ ವಾನ್ಸ್ಟರ್ಗೆ ಹೋಗಿ ಅಲ್ಲಿ ಕಲ್ತ್ಕೊಂಡು ಬಂದರು ಅವರು. ಅಂದರೆ ಕಲಿಯು ಹುಚ್ಚಿದೆಯಲ್ಲ. ಆಮೇಲೆ ಅವರಿಗೆ ಬುದ್ಧ ಅವ್ರು ತುಂಬ ಪ್ರಿಯನಾದಂಥ ದೈವ. ಅವರು ಇಷ್ಟು ಅಧ್ಯಯನ ಟಿಬೆಟ್ನ ಬೌದ್ಧ ತತ್ವದ ಬಗ್ಗೆ ಅದು ವಿಶೇಷ ವಜ್ರಯಾನ. ಅವರು ಅದನ್ನು ಕುರಿತು ಬರೆದ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬರೆದ ತುಂಬ ಒಳ್ಳೆ ಸ್ಕಾಲರ್ ಅವರೊಬ್ಬರೇನೆ. ಆಮೇಲೆ ನಿಮಗೆ ವೇದಾಂತದ ಬಗ್ಗೆ ಬರೀಬೇಕಾ ಅವ್ರಿಗೆ, ಮತ್ತು ಯಾವುದೂ ಕೂಡ ಅನೇಕ ವಿಷಯಗಳಲ್ಲಿ ನಾನು ಹೇಳ್ತಿರೋದು, ಇಬ್ಬರು ನನಗೆ ಆ ಥರದ ಕಂಡವರು. ಒಬ್ಬರು ಮೊದಲು ನನಗೆ ಗುರುಸ್ಥಾನೀಯರಾದವರು ಎಸ್ ಕೆ ರಾಮಚಂದ್ರಯ್ಯರು, ಎರಡನೇ ಸ್ಥಾನದಲ್ಲಿ ಗುರುಸ್ಥಾನೀಯರಾದವರು ಬಂದೆ ಗೋವಿಂದಾಚಾರ್ಯರು. ಇಬ್ಬರೂ ಮಹಾಮನಿಷಿ.
ಇಬ್ಬರೂ ಮಹಾಪಂಡಿತರು, ಇಬ್ಬರೂ ತಮ್ಮ ತಮ್ಮ ಆಯಾಯ ಕ್ಷೇತ್ರಗಳಲ್ಲೇ ಇದು. ಆದರೆ ವಿಶ್ಲೇಷಣಾತ್ಮಕವಾದ ದೃಷ್ಟಿಕೋನದಲ್ಲಿ ಆ ರಾಯರದು ಮತ್ತು ಇವರಿಬ್ಬರದು ದಾರಿಗಳು ಸ್ವಲ್ಪ ಭಿನ್ನ. ಆದರೆ ಅವರಿಬ್ಬರೇ ಮಾಡಿರೋ ಐಕ್ಯಸ್ ಇದೆಯಲ್ಲ, ಇಂಡಿಯನ್ ಲಾಲ್ ಸಿಸ್ಟಮ್ಗಾಗಿ ಮಾಡಿದ ಕೆಲಸಗಳಿದೆಯಲ್ಲ, ಅದು ನ ಭೂತೋ ನ ಭವಿಷ್ಯತಿ. ಮುಂದೆ ಎಸ್ ಕೆ ರಾಮಚಂದ್ರಯ್ಯರಂಥವ್ರು ಹುಟ್ಟಲ್ಲ, ಬನಂಜೆ ಗೋವಿಂದಾಚಾರ್ಯರಂಥವ್ರು ಇನ್ನೊಬ್ಬರು ಇರ್ತಾರ ಗೊತ್ತಿಲ್ಲ, ಹುಟ್ಟಲ್ಲ. ಅಂಥ ರೀತಿಯಲ್ಲಿ ರಾಮಚಂದ್ರಯ್ಯ ನನ್ನ ಮೇಲೆ ಅಷ್ಟು ಪ್ರೀತಿ. ನಾನು ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆದಾಗ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ, ನನಗೆ ನೀವು ಒಂದು ಪುಸ್ತಕ ಕೊಡಬೇಕು, ದಾಸ ಸಾಹಿತ್ಯದ ಮೇಲೆ ನಮಗೆಲ್ಲ ಲೇಖನಗಳೆಲ್ಲ ಒಟ್ಟು ಸೇರಿಸಿ ಕೊಟ್ಬಿಡಿ ಸರ್, ನಾನು ಮಾಡಿಕೊಡ್ತೀನಿ ಅಂದೆ. ಮಾಡಿಕೊಟ್ರು ಅವರು ಅದನ್ನು. ಅಂದರೆ ಯಾವುದೇ ಕೆಲಸ ಎಷ್ಟು ಚೆನ್ನಾಗಿ, ಎಂಥ ಸುಖವಾದ ಒಳ್ಳೆ ಸುಂದರವಾದ ಬರವಣಿಗೆ, ಎಷ್ಟು ಸುಂದರ ಮುದ್ದಾದ ಬರವಣಿಗೆ, ಹಾಗೆ ಅದನ್ನು ಹಿಂಗೆ ಮುಟ್ಬಿಟ್ಟು ಕೈ ನಮಸ್ಕಾರ ಮಾಡಬೇಕು, ಅಷ್ಟು ಮುದ್ದಾದ ಬರವಣಿಗೆ ನಮ್ಮ ರಾಯರದು. ಅದೇ ಮುದ್ದಾದ ಬರವಣಿಗೆ ಬನಂಜೆ ಗೋವಿಂದಾಚಾರ್ಯದು. ಅವರ ಕನ್ನಡ ಮತ್ತು ದೇವನಾಗರಿ ಎರಡೂ ಲಿಪಿ ತುಂಬ ಚೆನ್ನಾಗಿ. ಈ ಒಂದು ವಿದ್ಯಾಲಂಕಾರ ತಾವು ಮುಂದೆ ಇದನ್ನು ಅವರ ಕುರಿತು ಅನೇಕ ಲೇಖನಗಳು ಬಂದಿದ್ವು. ಆಮೇಲೆ ನಾನು ಒಂದು ಸರಿ ಶತಾವಧಾನಿ ಗಣೇಶ್ ಹತ್ರ ಹೇಳಿದೆ, ಈಗ 100 ವರ್ಷ ಆಯಿತು, ಈಗ ಅವ್ರ ಶತಮಾನೋತ್ಸವ, ಈ ಸಂದರ್ಭದಲ್ಲಿ ಒಂದು ಒಳ್ಳೆ ಗ್ರಂಥ ತರೋಣ ಅವ್ರ ಕುರಿತು. ಆಗ ಏನಾಗಿತ್ತು ಅಂತ ಹೇಳಿ ಉತ್ಥಾನದಲ್ಲಿ ಒಂದಷ್ಟು ಲೇಖನಗಳು ಬಂದಿದ್ವು. ಆ ಲೇಖನಗಳ ಪುಸ್ತಕ ಮಾಡಬೇಕು ಅಂತ ಇದ್ರು. ನಾನು ಹೇಳಿದೆ, ಆಗ ಮಾಡೋಕ್ಕೆ ಹೋಗಬೇಡಿ, ಅದು ಅಪಚಾರವಾಗುತ್ತೆ. 100 ವರ್ಷದ ಸಂದರ್ಭದಲ್ಲಿ ಒಂದು ಒಳ್ಳೆ ಗ್ರಂಥ ತರಬೇಕು, ಹೀಗೆ ಬರೋದು ಬೇಡ, ಕೆಲವು ಹೊಸಬರನ್ನು ಬರ್ಸೋಣ ಅಂಥೇಳಿ ಕೂತ್ಕೊಂಡು ಅವರ ಜೊತೆಗಿರುವ ಸಂಪರ್ಕ ಇದ್ದಂಥ ಶಿಷ್ಯರು ಪ್ರಶಿಷ್ಯರು ಯಾರಿದ್ರೋ ಅವ್ರನ್ನ ಒಂದು ಭಾಗ, ಆಮೇಲೆ ಅವರ ಈ ಕಲೆ ಸಂಗೀತ ಇತ್ಯಾದಿಗೆ ಸಂಬಂಧಪಟ್ಟಂಥ ಬಿಡಿಯಾದ ಬರವಣಿಗೆ ಪುಸ್ತಕಗಳನ್ನೇ ಕುರಿತು ಬರೆಸೋಣ ಅಂಥೇಳಿ ಸಮೀಕ್ಷಾತ್ಮಕವಾದ ಬರಹಗಳನ್ನೆಲ್ಲ ಬರೆಸೋದು. 400 ಪೇಜ್ ಆಯಿತು. ಒಳ್ಳೆ ಬೃಹತ್ ಗ್ರಂಥ ಆಯಿತು. ಇದಕ್ಕೆ ನಮ್ಮ ಎಸ್ ಆರ್ ರಾಮಸ್ವಾಮಿಗಳು ಅಪ್ಪಣೆ ಕೊಟ್ಟರು. ಮುಂದೆ ರಾಷ್ಟ್ರೋತ್ಥಾನದಲ್ಲೇ ಆ ಪುಸ್ತಕ ಪ್ರಕಟವಾಯಿತು. ನಾನು ಧನ್ಯನಾದೆ. ಆದರೆ ಇದನ್ನು ಈಗ ಆಗಬೇಕು ಅಂತ ಹಠ ಹಿಡಿದು ನಾನು. ಆಮೇಲೆ ಎಸ್ ಕೆ ನಮ್ಮ ಇವರು ಶತಾವಧಾನಿ ಗಣೇಶ್ ಮತ್ತು ರಾಮಚಂದ್ರಯ್ಯರು ಅವರ ಮನೆಯವರು ನಮ್ಗೆ ಸಹಕಾರ ಕೊಟ್ಟರು. ಆಮೇಲೆ ಅವ್ರದ್ದು ಒಳ್ಳೊಳ್ಳೆ ಫೋಟೋಗಳೆಲ್ಲ ಹಾಕಿ, ಅಪರೂಪದ ಫೋಟೋಗಳೆಲ್ಲ ಹಾಕಿದ್ದೀವಿ ನಾವು. ಒಳ್ಳೆ ಇಂಡೆಕ್ಸ್ ಮಾಡಿದ್ದೀವಿ ಅದರೊಳಗೆ. ರಾಯರು ಈ ಕನ್ನಡದಲ್ಲಿ ಬರೆದು ಮತ್ತು ಇಂಗ್ಲೀಷಲ್ಲಿ ಬರೆದದ್ದು ಅಷ್ಟು ಇಂಡೆಕ್ಸ್ ಕೊಟ್ಟಿದ್ದೀವಿ ಪುಸ್ತಕದಲ್ಲಿ. ಅದನ್ನು ವಿದ್ಯಾಲಂಕಾರ ಪುಸ್ತಕ ಕೈ ತೊಗೊಂಡ್ರೆ ನಮ್ಮ ಭಾರತೀಯ ಜ್ಞಾನ ಪರಂಪರೆಯ ಸ್ವರೂಪ ಏನಿತ್ತು, ಸಾಕ್ಷಾತ್ ಸ್ವರೂಪ ಏನಿತ್ತು ಅನ್ನೋದನ್ನು ಈ ಒಂದೇ ಗ್ರಂಥ ತಿಳಿಸ್ಕೊಟ್ಬಿಡುತ್ತೆ. ಅದ್ಭುತ. ಬಿಡಿಯಾಗಿ ಓದಲೇಬೇಕಾಗಿಲ್ಲ. ಅಂದರೆ ನೀವು ಒಂದು ಪರಂಪರೆ ಥರ ಬಂತು ನಮ್ಮ ಡಿಸ್ಕಷನಲ್ಲಿ. ಇವಾಗ ತಾವು 11ನೇ ಶತಮಾನದ ಚಾಲುಕ್ಯ ಚಕ್ರವರ್ತಿ 8,000 ಶ್ಲೋಕಗಳದ್ದು ಒಂದು ಬಿಡುಗಡೆ ಮಾಡಿರೋ ತಾವು ಹೇಳಿದ್ರಿ. ಮತ್ತು 11ನೇ ಶತಮಾನದಲ್ಲಿ ಸೋಮೇಶ್ವರ, 11ನೇ ಶತಮಾನದಲ್ಲಿ ಬಸವರಾಜ ಭೂಪಾಲ ಅವನು ಮಾಡಿದಂತಹ ಏನು ಮಾನ್ಯಖೇಟದಲ್ಲಿ ಮಾಡಿರುವಂತಹ ಒಂದು ಆ ಗ್ರಂಥದ ಬಗ್ಗೆ ತಾವು ಹೇಳಿದ್ರಿ. ಮತ್ತು ಈಗ ನಮ್ಮ ಜೊತೆನೇ ತಮ್ಮ ಗುರುಗಳಾದವರು ಪ್ರೊಫೆಸರ್ ರಾಮಚಂದ್ರಾಚಾರ್ಯರದ ವಿದ್ಯಾಲಂಕಾರ. ಅಂದರೆ ಈ ಮೂರು ಒಂದಕ್ಕೊಂದು ನಮಗೆ ಎಲ್ಲ ಕಡೆಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಕನೆಕ್ಷನ್ಸು ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಪ್ರಾಚೀನವಾಗಿ ಕಳೆದ 1000 ವರ್ಷಗಳಲ್ಲಿ ಬಂದಂತಹ ಇದೇ ಒಂದು ಸಮಗ್ರಗೊಳಿಸುವಂತಹದ್ದು ನಮ್ಮ ಇಡೀ IKS ಏನು ಭಾರತೀಯ ಪರಂಪರೆ ಇದೆ, ಜ್ಞಾನ ಇದೆ, ಅದನ್ನು ಒಂದು ಸಮರಿ ಮಾಡಿರೋದು 11th ಸೆಂಚುರಿಯಲ್ಲಿರೋ ವಿಷನ್ನು, 17th ಸೆಂಚುರಿಯಲ್ಲಿರೋ ವಿಷನ್ನು, ಈಗ 20ನೇ ಶತಮಾನ 21ನೇ ಶತಮಾನದಲ್ಲಿ ಬಂದಿರುವಂಥದ್ದು. ಎಲ್ಲ ಜ್ಞಾನಿಗಳ ಒಂದು ಕ್ರೋಢೀಕರಣ ತಾವು ಮಾಡಿದ್ದೀರಾ ಅನ್ನೋದು ನಮಗೆ ಹೆಮ್ಮೆ. ನಾವೊಂದು ನೆಪ ಅದೇ ಅಷ್ಟೇ, ನಾನೊಬ್ಬ ನೆಪ ಈ ವಿಷಯದಲ್ಲಿ. ಇನ್ನೊಂದು ನನಗಿರುವಂತಹ ಪ್ರಶ್ನೆ, ಇದೆಲ್ಲ ಸಾಹಿತ್ಯದಂತಹ ಸಾಮಾನ್ಯವಾಗಿ ನಾನೇನು ಶಾಸ್ತ್ರ ಪಂಡಿತರುಗಳ ಬಗ್ಗೆ ನೋಡ್ತೀವಿ, ಸಾಹಿತ್ಯದ ಬಗ್ಗೆ ನೋಡ್ತೀವಿ. ಈ ಸಾಹಿತ್ಯದ ಒಂದು ಪ್ರಕಾರಕ್ಕೂ ಈ ಶಾಸ್ತ್ರದ ಪ್ರಕಾರಕ್ಕೂ ಯಾವಾಗಲೂ ಒಂಥರ ಒಂದು ಗುದ್ದಾಟ. ಏಕೆಂದರೆ ಸಾಹಿತ್ಯ ಬಂದಾಗ ಈಗ ನಾವು ಕುವೆಂಪು ರಾಮಾಯಣ ದರ್ಶನ ನೋಡ್ತೀವಿ, ಅದೇ ರಾಮಾಯಣನ ಯಾರು ಆ ಕವಿಗೆ ಏನು ಅವನ ಮನಸ್ಸಿಗೆ ಬಂತು ಆ ಥರ ಒಂದು ಸಾಹಿತ್ಯದಲ್ಲಿ ಅದೊಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಅವ್ರು ಮಾಡ್ತಾರೆ ಅಂತ ಈ ಶಾಸ್ತ್ರವನ್ನು ಗ್ರಂಥಗಳು ಬರೆಯುವಂಥವರು ಸಾಹಿತ್ಯವನ್ನು ಉಪೇಕ್ಷೆ ಮಾಡುವಂಥದ್ದು. ಆಮೇಲೆ ಸಾಹಿತ್ಯದ ಒಂದು ಗ್ರಂಥಗಳು ಸಾಮಾನ್ಯರಿಗೆ ತಲುಪುವಂಥದ್ದು, ಶಾಸ್ತ್ರ ಗ್ರಂಥಗಳು ಸಾಮಾನ್ಯರಿಗೆ, ಇದು ಬರೀ ಪಂಡಿತರಿಗೆ ಮೀಸಲಾಗಿ. ಈ ಶಾಸ್ತ್ರ ಮತ್ತು ಸಾಹಿತ್ಯ ಇದರ ಒಂದು ಸಂಬಂಧ ಏನು, ತಾವು ಯಾವ ಥರ ಅದ್ರ ಬಗ್ಗೆ
ವಿಶ್ಲೇಷಣೆ ಕೊಡ್ತೀರಾ? ನಾವು ಸಾಹಿತ್ಯ ಗ್ರಂಥಗಳನ್ನು ನಾವು, ಯಾಕೆಂದರೆ ತಾವು ಒಂದು ಕನೆಕ್ಷನ್ ತಾವು ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ, ಈ ಸಂಸ್ಕೃತದಿಂದ ಎಷ್ಟು ಶ್ರೀಮಂತಗೊಳಿಸ್ತೀವಿ ನಾವು. ಯಾಕೆಂದರೆ ಸಾಹಿತ್ಯ ಗ್ರಂಥಗಳು ಬೇಕು ನಮಗೆ, ಆದರೆ ಸಾಹಿತ್ಯ ಗ್ರಂಥಗಳಿಂದನೇ ನಮಗೆ ಸಾಮಾನ್ಯ ಜನರು ಅದನ್ನು ರುಚಿಸುವಂತಹದ್ದು ಸಾಹಿತ್ಯದಲ್ಲಿ. ಆದರೆ ಕೆಲವರು ಡಿಸ್ಟಾರ್ಷನ್ಸ್ಗಳು ಬರುತ್ತೆ. ಒರಿಜಿನಲ್ ಸತ್ಯ ಒಂದನ್ನು ನಾನು ಕಂಡಂತೆ ನಾನು ಅದನ್ನು ಹೇಳ್ತೀನಿ ನನ್ನ ಕಾವ್ಯದಲ್ಲಿ, ಅದೇ ಶಾಸ್ತ್ರ ಗ್ರಂಥಗಳಿರಬಹುದು. ಸೊ ಈ ಎರಡರ ಮಧ್ಯೆ ಇರುವಂತಹ ಒಂದು ಕಾನ್ಫ್ಲಿಕ್ಟ್, ಅದು ತಾವು ಅದನ್ನು ಹೇಗೆ ಹೇಳಿ? ಶಾಸ್ತ್ರ ಅಂತ ಹೇಳಿದ್ರೆ ಅನೇಕ ಗ್ರಂಥಗಳಿವೆ. ನಾನು ಆಗಲೇ ಹೇಳಿದೆ ನಿಮಗೆ, ಗಜಶಾಸ್ತ್ರ, ಅಶ್ವಶಾಸ್ತ್ರ, ವರ್ಣಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಅಲಂಕಾರ ಶಾಸ್ತ್ರ, ಛಂದಶಾಸ್ತ್ರ, ಹೀಗೆ ಬೇರೆ ಬೇರೆ ದರ್ಶನಕ್ಕೆ ಸಂಬಂಧಪಟ್ಟದ್ದು ಒಂದಷ್ಟು, ಲೌಕಿಕ ಶಾಸ್ತ್ರಗಳಿಗೆ ಸಂಬಂಧಪಟ್ಟದ್ದು, ಹೀಗೆ ಬೇಕಾದಷ್ಟು ಇದ್ದಾವೆ. ಆದರೆ ಅವನ್ನ ಅಷ್ಟೂ ಕೂಡ ಜೀವನಕ್ಕೆ ಬೇಕಾಗುವಂಥದ್ದು. ನಮ್ಮ ಜೀವನದ ನಡೆ ಹೇಗಿರಬೇಕು, ನಮ್ಮ ಜೀವನದ ವ್ಯಾಪಾರ ಹೇಗೆ ನಡೆಯಬೇಕು, ಅವನು ಹುಟ್ಟಿದಿಂದ ಹಿಡಿದು ಸಾಯೋವರೆಗೂ ಹೇಗೆ ಬದುಕಬೇಕು, ಅವನು ಬದುಕೋಕೆ ಬೇಕಾಗೋದು ಶಾಸ್ತ್ರ. ಶಾಸ್ತ್ರ ಅಂದರೆ ಅದು ಶಸ್ತ್ರ ಹಾಕ್ಕೊಡೋದು ಅಂತಿದೆ. ಶಸ್ತ್ರಕ್ಕೂ ಶಾಸ್ತ್ರಕ್ಕೆ ಇರೋದು ಕೇವಲ ಸ್ವರಭೇದ ಮಾತ್ರ ಇದೆ. ದೀರ್ಘ ಸ್ವರ ಹಾಕಿದ್ರೆ ಶಾಸ್ತ್ರ ಆಗುತ್ತೆ, ಹ್ರಸ್ವ ಹಾಕಿದ್ರೆ ಶಸ್ತ್ರ ಆಗುತ್ತೆ. ಯಾವುದು ಶಾಸ್ತ್ರ ಇದೆ ಅದು ಶಸ್ತ್ರ ಹಾಕ್ಕೊಡೋದು, ಹಾಗೆ ನೋಡ್ಕೋಬೇಕು ಅಂತ. ಶಾಸ್ತ್ರ ಅಂತ ಹೇಳಿದ್ರೆ ಶಾಸ್ತ್ರಾತೀತ ಶಾಸ್ತ್ರ ಅಂತ, ಇದು ಅಗತ್ಯವಾಗಿ ಗಮನಿಸಬೇಕಾದ್ದು ಅಂತ. ನಮಗೆ ಏನು ಅಂತ ಹೇಳಿದ್ರೆ, ಈ ಒಂದು ಕಡೆ ಸಿದ್ಧಾಂತ ಇರುತ್ತೆ, ಒಂದು ಕಡೆ ಪ್ರಯೋಗ ಇರುತ್ತೆ ಅಂದ್ಕೊಳ್ಳಿ. ಈಗ ಈ ಪ್ರಯೋಗದ ಸ್ವರೂಪ ಏನು, ಸರಿಯೇ ಹೌದೇ ಅಲ್ವೇ ಅಂತ ತಿಳಿಬೇಕು ಅಂದರೆ ಅವನು ಶಾಸ್ತ್ರ ಕಡೆ ಹೋಗ್ಬೇಕು ಅವನು. ಇದಿಷ್ಟು ಒಂದು. ಈಗ ಉದಾಹರಣೆಗೆ ಲೋಹಶಾಸ್ತ್ರ ಇರುತ್ತೆ. ಆ ಲೋಹ, ಯಾವ ಲೋಹನ ಪಂಚಲೋಹಗಳ ಮಿಕ್ಸ್ ಮಾಡಿದ್ರೆ ಹೇಗಾಗುತ್ತೆ, ಎಷ್ಟು ಮಟ್ಟಿಗೆ ಕರಗಿಸಿದ್ರೆ ಏನೇನಾಗುತ್ತೆ, ಉಂಗುರ ಹೇಗೆ ಮಾಡ್ಕೋಬೋದು, ಕಡ್ಗ ಹೇಗೆ ಮಾಡ್ಬೋದು, ಕತ್ತಿ ಹೇಗೆ ಮಾಡ್ಬೋದು, ಈಟಿ ಹೇಗೆ ಮಾಡ್ಬೋದು, ಬರ್ಜಿ ಹೇಗೆ ಮಾಡಬೇಕು. ನಮ್ಮಲ್ಲಿ ಈ ಥರದ ಒಂದು ಪಾಂಚಾಳ ವೃತ್ತಿ ಅನ್ನೋದು ಮೊದಲಿಂದ ಇದ್ದೇ ಇದೆ. ಈಗ ಮರಗೆಲಸ ಇರ್ಬೋದು, ಕಬ್ಬಿಣದ ಕೆಲಸ ಇರ್ಬೋದು, ಮಣ್ಣಿಂದ ಇರ್ಬೋದು, ಈ ಜೀವನಕ್ಕೆ ಬೇಕಾಗೋದು ಇದಲ್ಲ. ಇದನ್ನೆಲ್ಲ ಒಂದು ಕಡೆ ಪ್ರಾಕ್ಟಿಕಲ್ ಇದೆ, ಬಟ್ ಇದನ್ನು ಮಾಡ್ಕೊಳ್ಳೋಕೆ ಒಂದು ಪರಂಪರೆ ಇದೆ. ಅವರದೇ ಒಂದು ಪರಂಪರೆಯಿಂದ ಬಂದಿರುತ್ತೆ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಗ ವಿಶ್ವಕರ್ಮರು ಒಳ್ಳೆಯ ಆಭರಣಗಳನ್ನು ಹೇಗೆ ಮಾಡಬೇಕು ಅಂತ ಅನ್ನೋದು ಕಲ್ಪನೆ ಇತ್ತು. ಆಮೇಲೆ ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಸಂಪುಷ್ಟ ಮಾಡಬೇಕು ಅದು. ಹೀಗೆ ಶಾಸ್ತ್ರ ಅನ್ನೋದು ಜೀವನಕ್ಕೆ ಅವಶ್ಯಕವಾದದ್ದು ಅಂತ. ಅದಕ್ಕೊಂದು ಸ್ಕಿಲ್ ಇರುತ್ತೆ, ಅದು ನಡೀತಿರುತ್ತೆ. ಇನ್ನೂ ನೀವು ಹೇಳಿದ ಸಾಹಿತ್ಯ ಅಂತ, ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಭಾಷೆಗೆ ಭಾಷೆ ಇರುತ್ತೆ, ಅದು ಭಾಷೆ ಶಾಸ್ತ್ರ ಇರುತ್ತೆ, ಅಥವಾ ವ್ಯಾಕರಣ ಶಾಸ್ತ್ರ ಇರುತ್ತೆ, ಅಲಂಕಾರ ಶಾಸ್ತ್ರ ಇರುತ್ತೆ, ಛಂದಶಾಸ್ತ್ರ ಇರುತ್ತೆ. ಈ ಶಾಸ್ತ್ರಗಳು ಸಾಹಿತ್ಯವನ್ನು ಯಾರೊಂದು ಕವಿತೆ ಕಟ್ತಾನೋ, ಯಾರು ಕಥೆ ಕಟ್ತಾನೋ, ಕಾದಂಬರಿ ಏನು ಕಟ್ತಾನೋ, ಕವಿತೆ ಬರೀತಾನೋ, ಅವನಿಗೇನು ಹೇಗೆ ಬರೀಬೇಕು, ಅದನ್ನು ಅವನಿಗೇನೇನು ಇರಬೇಕು, ಅವನ ಲೋಕದೃಷ್ಟಿ ಹೇಗೆ ಕಾಣಬೇಕು, ಅವನು ಇದಕ್ಕೆ ಸಂಬಂಧಪಟ್ಟ ಹಾಗಿರೋದು ಇದೆಯಲ್ಲ, ಅದು ಕೆಲವು ಶಾಸ್ತ್ರ ಗ್ರಂಥಗಳಿದೆ. ಅದು ಓದಿದ್ರೆ ಅವನಿಗೆ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ರಾಜಶೇಖರ ಅಂತ ಒಬ್ಬ ಇದ್ದ, ಅವನು ಒಂದು ಗ್ರಂಥ ಬರೆದಿದ್ದಾರೆ. ಆ ಗ್ರಂಥದಲ್ಲಿ ಒಬ್ಬ ಕವಿಗೆ ಹೇಗಿರಬೇಕು, ಅವನ ವಾತಾವರಣ ಹಿಂಗಿರಬೇಕು, ಅವನು ಹಿಂಗೆ ಬರೀಬೇಕು, ಯಾವ ಕಾಲದಲ್ಲಿ ಎದ್ದೊಳ್ಬೇಕು, ಅವನು ಎಷ್ಟು ಅಧ್ಯಯನ ಮಾಡಬೇಕು, ಲೋಕವನ್ನು ಹೇಗೆ ನೋಡ್ಕೋಬೇಕು, ತನ್ನ ಬರೆಯೋದ ರೀತಿ ಹೇಗಿರಬೇಕು ಅಂತೆಲ್ಲ ಅವನ ಗ್ರಂಥದಲ್ಲಿ ವಿಸ್ತಾರವಾಗಿ ಬಂದಿದೆ. ಅದು ಈಗ ಯಾರಾದರೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಆದವನಿಗೆ ಈ ಥರದ ಅಲಂಕಾರ, ಛಂದಸ್ಸು, ವ್ಯಾಕರಣ, ಭಾಷೆ, ಲೋಕದ ತಿಳುವಳಿಕೆಗಳು, ಈ ಸಾಮಾನ್ಯವಾದವೆಲ್ಲವೂ ಗೊತ್ತಿದ್ದರೆ ಅವನ ಕಾವ್ಯದಲ್ಲಿ ಒಂದು ಒಳ್ಳೆ ಸಂಪುಟಿ, ಒಂದು ಒಳ್ಳೆ ಕಾವ್ಯಕ್ಕೆ ರಚನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ ಪ್ರಾಚೀನ ಕಾಲದಿಂದ ಪಂಪನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಒಂದು ಕಡೆ ಶಾಸ್ತ್ರ ಗ್ರಂಥಗಳು ಬಂದಿವೆ. ಈಗ ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು ಇದೆ, ಅಲಂಕಾರಕ್ಕೆ ಸಂಬಂಧಪಟ್ಟದ್ದು ಇದೆ, ಛಂದ ಸಂಬಂಧಪಟ್ಟದ್ದು ಇದೆ. ಆದರೆ ಅವನ್ನೆಲ್ಲವನ್ನು ಓದಿ ತಿಳುವಳಿಕೆ ಮಾಡಿಕೊಂಡ್ರೆ ಇವನ ರಚನೆಗೆ ಒಂದು ದಾರಿ ಆಗುತ್ತೆ. ಸುಮ್ಮನೆ ಏನು ಅಮೂರ್ತದಿಂದ ಅವನು ಮೂರ್ತ ಸ್ಥಿತಿ ತರೋಕ್ಕಾಗಲ್ಲ. ಹಾಗಾಗಿ ಅವನಿಗೆ ತನ್ನ ಹಿಂದಿನ ಪರಂಪರೆಯಲ್ಲಿ ಪಂಪನ್ನು ಓದದೇ ಇದ್ದರೆ ನಮಗೆ ಅಷ್ಟು ಮಟ್ಟಿಗೆ ನಾನು ಒಂದು ಅರ್ಧ ಮಟ್ಟಿಗೆ ಮಾಡ್ತೇನೆ ಹೊರತು ವ್ಯುತ್ಪತ್ತಿ ಬರಲ್ಲ. ಈಗ ನೋಡಿ, ಕುವೆಂಪು ಅವರ ಬರವಣಿಗೆನಲ್ಲಿ ಭಾಸ ಇದ್ದಾನೆ, ಭೌಭೂತಿ ಇದ್ದಾನೆ, ಮತ್ತು ಕಾಳಿದಾಸ ಇಬ್ಬರು ಇದ್ದಾರೆ. ಅದೇ ಪೂತಿನಲ್ಲಿ ಭೌಭೂತಿ ಇದ್ದಾರೆ, ಕಾಳಿದಾಸ ಇದ್ದಾನೆ, ಭಾಸ ಇದ್ದಾನೆ, ವಾಲ್ಮೀಕಿಗಳು ಮತ್ತು ವ್ಯಾಸರು ಇಬ್ಬರು ಕೂಡ ಇರ್ತಾರೆ. ನಮಗೆ ಪ್ರಾಚೀನವಾದ ಕಾವ್ಯಗಳ ಅಧ್ಯಯನವೂ ಬೇಕು, ಶಾಸ್ತ್ರಗಳ ಅಧ್ಯಯನವೂ ಬೇಕು. ನನ್ನ ಬರವಣಿಗೆಗೆ ಇವೆಲ್ಲವೂ ಪೂರಕವಾಗಿರ್ತವೆ ಅಂತ. ಇಳಿದು ಹೋಗಿದ್ರೆ ಕುವೆಂಪು ರಾಮಾಯಣ ದರ್ಶನ ಬರೋಕ್ಕೆ ಸಾಧ್ಯ ಇಲ್ಲ.
ಕುವೆಂಪು ಅವರು ರಾಮಾಯಣ ನರಸಿಂಹನ ದೃಷ್ಟಿ ಏನು, ದೃಷ್ಟಿಕೋನ ಯಾವುದು? ಅಥವಾ ಹರಿಚರಿತೆ ಬರೆದರು ಪೂತಿಯನ ಮಹಾಕಾವ್ಯ. ಅವ್ರು ಬರುವಾಗ ಆರಂಭದಲ್ಲಿ ಹೇಳ್ತಾರೆ ನಂದು ಸಮನ್ವಯ ತತ್ವ ಅಂತ ಹೇಳ್ತಾರೆ. ಇವರು ನನ್ನದು ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ ಅಂತ ಇವ್ರು ಹೇಳ್ತಾರೆ. ಇಡೀ ರಾಮಾಯಣವನ್ನು ಅವ್ರು ನೋಡ್ತಿರೋದು ಸಮನ್ವಯ ದೃಷ್ಟಿಯಿಂದ, ಪೂರ್ಣ ದೃಷ್ಟಿಯಿಂದ, ಸರ್ವೋದಯದ ದೃಷ್ಟಿ ಅಂತ. ಸರ್ವೋದಯ, ಪೂರ್ಣ ದೃಷ್ಟಿ ಸರ್ವೋದಯ ಗಾಂಧಿಯಿಂದ, ಪೂರ್ಣ ದೃಷ್ಟಿ ಅರವಿಂದರಿಂದ, ಸಮನ್ವಯ ತಂದಿದ್ದು ರಾಮಕೃಷ್ಣ ಪರಮಹಂಸರಿಂದ. ಅಂದರೆ ರಾಮಾಯಣ ದರ್ಶನ ಮಹಾಕಾವ್ಯವನ್ನು ಬರೆಯುವಾಗ ನನಗೆ ರಾಮಕೃಷ್ಣ ಪರಮಹಂಸರು, ಮಹಾತ್ಮ ಗಾಂಧೀಜಿ ಮತ್ತು ಅರವಿಂದರು ಈ ಮೂರರ ತತ್ವದ ವಿನ್ಯಾಸವನ್ನು ಇಟ್ಟು ನಾನು ನನ್ನ ಕವಿತೆಯನ್ನು ನನ್ನ ಮಹಾಕಾವ್ಯ ರಚನೆ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಅವರಿಗೆ ಆ ಮೂರು ತತ್ವದ ನಂಬಿಕೆಗಳು ಮತ್ತು ಲೋಕಗ್ರಹಿಕೆ ಜೊತೆಗೆ ವಾಲ್ಮೀಕಿ ಕವಿ ಅವರು ಅನೇಕ ಕಡೆ ಬರೀತಾರೆ. ಅವರು ವಾಲ್ಮೀಕಿ ಹೇಳುವಾಗ ಕವಿಗುರುವೇ ಕರುಣಿಸಿ ನಿನ್ನ ಹರಕೆ ಬಲದ ಶಿಷ್ಯ ನಮ್ಮ ಕೃತಕೃತ್ಯ ನಮ್ಮ ಧನ್ಯ ಮಾಡಿ ಅಂತ ಅವ್ರು ಹೇಳ್ತಾರೆ. ಕವಿಗುರು ಅವನು ವಾಲ್ಮೀಕಿ. ನೀನು ನನಗೆ ಕೃಪೆ ಮಾಡಪ್ಪ, ನಾನು ಬರೆಯೋಕ್ಕೆ ಅವಕಾಶ ಮಾಡಿಕೊಡು ಅಂತ ಒಂದು ಸಂಚಿಕೆಯಲ್ಲಿ ಒಂದು ಕಡೆ ಹೇಳ್ತಾರೆ. ಶ್ರೀ ನದಿಯ ಸೆಲರದಲ್ಲಿ ಮಿಂದು ಹೊಸ ಹಾಲ್ಮಡಿಯ ನಾರುಡೆಯನ್ನುಟ್ಟು ನೇಸರ್ ಎಳೆಬಿಸಿಲಲ್ಲಿ ಹಕ್ಕಿ ಇಂಚರದಡಿವೆ ಹೊಟ್ಟೆಯೊಳು ದಿನ ಬಂದನಿಗೆ ದರ್ಶನವಿವ ಓ ಕವಿ ಋಷಿವಿಯೇ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾವು. ಲೋಕಕವಿ ಕೃಪೆ ಬರಲಿ, ಲೋಕಕವಿ ಆಶೀರ್ವಾದ ಐತರಲಿ, ಮುಡಿಯಿರಲಿ ಬಾಳಿಗೆ ಅಂತ ಅವರು ಬರೀತಾ ಹೋಗ್ತಾರೆ. ಅಲ್ಲಲ್ಲಿ ಕಾಳಿದಾಸನನ್ನು ಕವಿಯನ್ನು ಅವರೇ ಹೇಳ್ತಾರೆ. ಹೋಮರಿಗೆ, ವರ್ಜಲಿಗೆ, ಡಾಂಟೆ ಮೀನ್ ಮಿಲ್ಟನ್ನಿಗೆ, ನಾನಪ್ಪಗೆ ಮೀನ್ ಪಂಪನಿಗೆ, ಋಷಿ ವ್ಯಾಸ ಭಾಸ ಭೂಭೂತಿ ಕಾಳಿದಾಸಾದ್ಯರಿಗೆ, ಕಂಬ ಅರವಿಂದರಿಗೆ, ಫಿರ್ದೂಸಿ ಜಗತಿ ಕಲಾಚಾರ ಎಲ್ಲರಿಗೆ ಜ್ಯೋತಿ ಇರ್ಪಡಿಯಲ್ಲಿ ಭಗವದ್ ವಿಭೂತಿಯನ್ನು ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆ ನಾನು. ಇದು ಕುವೆಂಪು ಅವರ ಒಂದು ಆದರ್ಶ. ಈ ಆದರ್ಶದಲ್ಲಿ ಒಂದು ಸಮನ್ವಯತೆ ಇದೆ, ಒಂದು ಪೂರ್ಣ ದೃಷ್ಟಿ ಇದೆ ಮತ್ತು ಎಲ್ಲರೂ ಉದಿ ಆಗಬೇಕು ಅಂತಾನೆ. ಹಾಗಾಗಿ ಅವರಿಗೆ ಮಂಥರೆಯನ್ನು ಓ ಮಂಥರೆ ಪತಿತೆ ಅಂತ ಅವಳ ಬಗ್ಗೆ ಪತಿತೆ ಆದವಳನ್ನ ಮತ್ತೆ ಉದ್ಧಾರ ಮಾಡಬೇಕು ಅಂತ ರಾಮನ ಸ್ಪರ್ಶದಲ್ಲಿ ಅವಳು ಮತ್ತೆ ಉದ್ಧಾರ ಆಗ್ತಾಳೆ. ಅಹಲ್ಯ ಉದ್ಧಾರ ಆಗುತ್ತೆ, ರಾವಣನೂ ಉದ್ಧಾರ ಆಗುತ್ತೆ. ಯಾರು ಪತಿತರಾಗಿದ್ದಾರೆ ಅವರೆಲ್ಲ ಮತ್ತೆ ಪೂರ್ಣ ಸ್ವರೂಪ ಬರ್ತಾರಲ್ಲ, ಉದಯ ಆಗ್ತಾರಲ್ಲ. ಇದು ರಾಮಾಯಣ ದರ್ಶನದಲ್ಲಿರೋ ಒಂದು ವಿಶೇಷತೆ. ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಷ್ಟೇನೆ, ಬೇರೆ ಬೇರೆ ಕೃತಿಗಳು ಇಟ್ಕೊಂಡು ಇದರ ಬಗ್ಗೆ ಮಾತಾಡ್ತಾ ಹೋಗ್ಬೋದು. ಹಾಗಾಗಿ ಸಾಹಿತ್ಯ ಇದೆಯಲ್ಲ, ಅದು ಅಂತರಂಗಕ್ಕೆ ನಮಗೆ ಒಂದು ಲೋಕವನ್ನು ನೋಡ್ಕೋಬೇಕಾಗುವ ಒಂದು ಥರ್ಡ್ ಐ ಅಂತ ನೀವೇನೇ ಹೇಳೋದಾದರೆ ಒಂದು ಮೂರನೇ ಕಣ್ಣು. ಅದು ಅಧ್ಯಾತ್ಮದಿಂದಲೂ ಸಾಧ್ಯ, ಸಾಹಿತ್ಯದಿಂದಲೂ ಸಾಧ್ಯ, ಸಂಗೀತದಿಂದಲೂ ಸಾಧ್ಯ, ಕಲೆಯಿಂದಲೂ ಸಾಧ್ಯ. ಹೀಗೆ ಯಾವ್ಯಾವುದು ಸಾಧ್ಯತೆಗಳಿದೆ ಅದರಿಂದ ಅವನ್ನ ಸಾಧನ ಇಟ್ಕೊಂಡ್ರೆ ನಿಮಗೆ ಸಾಧ್ಯದ ಕಡೆ ಕರ್ಕೊಂಡೋಗುತ್ತೆ, ನೀವು ಗುರಿ ಮುಟ್ಟೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಮನಸ್ಸು ತುಂಬುತ್ತೆ, ಪರಿಪೂರ್ಣತೆ, ಒಂದು ಪೂರ್ಣತೆ ಅನ್ನೋದು ಕಾಣಿಸೋಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಅಂದರೆ ಒಂದು ಈ ಅಲ್ಪತ್ವದಿಂದ ಭೂಮತ್ವಕ್ಕೆ ಹೋಗೋದಕ್ಕೆ ದಾರಿ ಇದು ಅಂತ. ಸಾಹಿತ್ಯ ಅನ್ನೋದು ನಮ್ಮನ್ನು ಒಂದು ಭೂಮತ್ವದ ಕಲ್ಪನೆ ತಂದುಕೊಡುತ್ತೆ. ಒಂದಕ್ಕೊಂದಕ್ಕೆ ಪೂರಕ ಅಂತ. ಖಂಡಿತ. ನಿಮಗೆ ಈಗ ಕಣ್ಣು ಮಾತ್ರ ಒಂದೇನೆ, ಕಿವಿ ಮಾತ್ರ ಒಂದೊಂದು ನನ್ನೇ ಸ್ವತಂತ್ರ ಅಂದರೆ ಏನಾಗುತ್ತೆ? ನಿಮ್ಗೆ ಕಣ್ಣು ಬೇಕು, ಕಿವಿಯೂ ಬೇಕು, ನಮ್ಮ ಇಂದ್ರಿಯಗಳು ಅಷ್ಟು 5 ಇಂದ್ರಿಯಗಳು ನಮ್ಮ ಜೊತೆಗಿರಬೇಕು. ಈ 5 ಭೌತಿಕ ಇಂದ್ರಿಯಗಳಿರೋ ಹಾಗೇನೆ ಇದರ ಆಚೆಗಡೆ ಇರುವಂಥ 6ನೇ ಇಂದ್ರಿಯವೂ ಬೇಕು ನಮಗೆ. 2 ಕಣ್ಣುಗಳು ಮಾತ್ರ ಸಾಕಾಗಲ್ಲ, 3ನೇ ಕಣ್ಣು ತೆರಿಬೇಕು. ಸೊ ಸಾಹಿತ್ಯನೂ ಬೇಕು, ಶಾಸ್ತ್ರನೂ ಬೇಕು, ಅಧ್ಯಾತ್ಮನೂ ಬೇಕು, ಎಲ್ಲ ಬೇಕು ನಿಮ್ಮ ಜೀವನದಲ್ಲಿ. ಈಗ ನೀವು ಬರೀ ಅನ್ನ ಮಾತ್ರ ಊಟ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ತಿಳಿ ಸಾರೋ ಅಥವಾ ಹುಡಿಯೋ ಅಥವಾ ತಿಂತೀರಿ, ಜೊತೆ ಸ್ವಲ್ಪ ಪಲ್ಯ ಹಾಕಿದ್ರೆ ಇನ್ನಷ್ಟು ರುಚಿ ಇರುತ್ತೆ. ಉಪ್ಪಿನಕಾಯಿ ಇದ್ರೆ, ಈ ಮಿಡಿ ಉಪ್ಪಿನಕಾಯಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ಗಟ್ಟಿ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಒಂದಕ್ಕೊಂದೊಂದಕ್ಕೊಂದು ರಿಲೇಟಿವ್ ಹೊರತು ಅವೆರಡು ಕಡೆ ಭೇದ ಇಲ್ಲ, ಭಿನ್ನತ್ವ ಇಲ್ಲ ಅಂತ ನನ್ನ ಹೇಳೋದ. ನಾವು ಭಿನ್ನತ್ವ ಮಾಡಿಕೊಂಡ್ರೆ ನಾವು ಕಳ್ಕೊಳ್ತೀವಿ. ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಅಂತ, ಸನಾತನ ಧರ್ಮ ಅಥವಾ ಸನಾತನ ಸಂಸ್ಕೃತಿ ಏನಿದೆಯೋ ಅದು ಸನೂತನವಾದ, ಯಾವಾಗಲೂ ನಿತ್ಯ ನೂತನ. ಅದು ಅಂಥ ನಿತ್ಯ ನೂತನದ ಉಪಾಸನೆಯನ್ನು ನಾವು ಮಾಡದೇ ಇದ್ದರೆ ನಮ್ಮಷ್ಟು ಮೂರ್ಖರು ಯಾರು ಇರಲ್ಲ. ಈ ದಿಕ್ಕಿನಲ್ಲಿ ನಾನು ಸತತವಾಗಿ ಒಂದು 65 ವರ್ಷ, ಈಗ 75, ಹೆಚ್ಚು ಕಡಿಮೆ ನನ್ನ 10-12ನೇ ಪ್ರಾಯದಲ್ಲಿ ನನ್ನ ಅಧ್ಯಯನ ಶುರು ಮಾಡಿದವನು.
ಚಂದಮಾಮ ಪುಸ್ತಕದಿಂದ. ಅಲ್ಲಿಂದ ಶುರು ಮಾಡಿದ ಇಲ್ಲಿವರೆಗೂ ಕೂಡ ನಾನು ನಿತ್ಯವೂ ಓದ್ತಾ ಇರ್ತೀನಿ. ನಾನು ಈಗಲೂ ಬೇರೆ ಬೇರೆ ಹೊಸ ಪುಸ್ತಕಗಳು ಬಂದಿದ್ದೆಲ್ಲ ಓದ್ತಾ ಇರ್ತೀನಿ. ಇತ್ತೀಚೆಗೆ ಓದಿದ್ದು ನಾನು ವಿಕ್ರಮ್ ಸಂಪತ್ತದ ಗೌಹರ್ ಜಾನ್, ನನ್ನ ಹೆಸರು ಗೌಹರ್ ಜಾನ್ ಅಂತ, ಮೈ ನೇಮ್ ಇಸ್ ಗೌಹರ್ ಜಾನ್ ಅಂತ ಇಂಗ್ಲೀಷ್ನಲ್ಲಿ ವಿಕ್ರಮ್ ಸಂಪತ್ ಬರೆದಿದ್ದನ್ನು ಅದು AI ಮಾಡ್ಕೊಂಡು ಅದೇನೋ ಕನ್ನಡದಲ್ಲಿ ಅನುವಾದ ಆಗಿದೆ. ಒಳ್ಳೆ ಪುಸ್ತಕ. ಇತ್ತೀಚೆಗೆ ಓದಿದ್ದು ನಾನು, ಲೇಟೆಸ್ಟ್ ಓದಿದ್ದು. ಓದಿ ಮುಗಿಸಿ ನಂತರ ಈಗ ಭಾಷಾನಾಟಕ ಚಕ್ರ ಹತ್ರ ಒಂದು ಪುಸ್ತಕ ಇನ್ನೊಂದು ಇರ್ತದೆ. ಅಂದರೆ ದಿನನಿತ್ಯ ಒಬ್ಬ ಸಾಹಿತಿ ಆದವನು, ಒಬ್ಬ ಲೇಖಕನಾದವನು, ಒಬ್ಬ ಬರಹಗಾರನಾದವನು, ಒಬ್ಬ ಸಂಗೀತಗಾರನಾದವನು, ಒಬ್ಬ ಕಲೆಗಾರನಾದವನು, ಒಬ್ಬ ಆಧ್ಯಾತ್ಮಿಕ ಸಿದ್ಧಿ ಪಡಿಬೇಕು ಅಂತವನು ಹೀಗೆ ನಿರಂತರವಾದ ಉಪಾಸನೆ ಮಾಡಬೇಕು. ಸರಸ್ವತಿ ಉಪಾಸನೆ ಯಾರು ಹೆಚ್ಚೆಚ್ಚು ಮಾಡ್ತಾರೋ ಅವರ ಅಂತರಂಗ ಅನ್ನೋದು ಭರ್ತಿ ಆಗುತ್ತೆ, ತುಂಬುತ್ತೆ. ಮನಸ್ಸು ಅವನಿಗೆ ದೊರಕೋ ಆನಂದ ಇದೆಯಲ್ಲ, ಇನ್ಯಾರಿಗೂ ಅಷ್ಟು ಆ ಆನಂದವನ್ನು ಪಡೆಯೋದೇ ಒಂದು ಸುಕೃತ. ಸಾಕು ಜೀವನದಲ್ಲಿ. ನಾನು ಒಂದ್ಸರಿ ಕುಮಾರ ಗಂಧರ್ವದು, ನಾನು ವಿಷಮ ಸಂದರ್ಭದಲ್ಲಿ ಒಂದ್ಸರಿ ಕುಮಾರ ಗಂಧರ್ವದು ನಿರ್ಗುಣಿ ಭಜನ್ಸ್ ಮತ್ತು ಓದಿದೆ, ಕೇಳಿದೆ. ನಾನು ಕೇಳಿದ್ಮೇಲಂತ ಇನ್ನು ಸಾಕು, ನಾನು ಕೇಳಿದ್ದರೆ ನಾನು ಇನ್ನು ಸಾಯ್ಬೋದು ಅಂತ ಅನ್ನಿಸ್ತು. ಅಂದರೆ ಕೇಳಿ ಸಾಯ್ಬೇಕು, ಇಂಥದ್ದೊಂದು ಒಳ್ಳೆಯದನ್ನು ಪಡೆದು ಸಾಯ್ಬೇಕು ಮನುಷ್ಯ. ಹಾಗೆ ಸತ್ರ ಮೂರ್ಖ ಆಗ್ಬಿಡ್ತೀವಲ್ಲ. ಅಂದರೆ ಜೀವನದಲ್ಲಿ ಒಂದು ಆ ಸಾರ್ಥಕತೆ, ಆ ಒಂದು ಇಷ್ಟು ಒಂದು ಆ ಆನಂದ, ಅಂದರೆ ಇರುವಾಗಲೂ ಆನಂದ, ಆ ಒಂದು ಆನಂದ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನು ತಾವು ಹೇಳಿದ್ರಿ. ಇನ್ನೊಂದು ಕೊನೆಯದಾಗಿ ನಾನು ಹೇಳೋದಾದರೆ, ಈ ಇಡೀ ತಮ್ಮ ಜೀವನದ ತಾವು ಒಂದು ಆಟೋಬಯೋಗ್ರಫಿ ಮಾಡಿದ್ದೀರಿ, ದಿಟದ ದೀವಟಿಗೆ ಅಂತ. ಅಂದರೆ ಸತ್ಯದ ಒಂದು ಪ್ರಕಾಶ, ಒಂದು ಪಂಜು ಅಂತ ನಾವು ಹೇಳಬಹುದು. ಅದರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳಿ. ಒಂದು ಸರಿ ಏನಾಯಿತು, ಕುರ್ತಕೋಟಿಯವರು, ನಾನು ಕನ್ನಡ ಯೂನಿವರ್ಸಿಟಿ ಹಂಪಿನಲ್ಲಿದ್ದಾಗ ಕುರ್ತಕೋಟಿ ನಾನು ಇಬ್ಬರು ಕೂಡ, ಕೀರ್ತನಾಥ ಕುರ್ತಕೋಟಿಯವರು ಧಾರವಾಡದಿಂದ ನಮ್ಮಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ದರು. ಮಧ್ಯಾಹ್ನ ಒಂದು ಕಡೆ ಊಟ ಮಾಡಿ ನಾವು ಕೂತ್ಕೊಂಡು ಅವರು ಎಲೆ ಅಡಿಕೆ ಹಾಕ್ಕೊಳ್ಳುವಾಗ ನನಗೂ ಮುಂದಕ್ಕೆ ಇಟ್ಟರು. ಒಂದೇ ಅಡಿಕೆ ತೊಗೊಂಡು ಬಾಯಿಗೆ ಹಾಕ್ಕೊಂಡೆ. ಆಮೇಲೆ ನನ್ನ ಬಗ್ಗೆ ಸುಮ್ಮನೆ ಕೇಳ್ತಾ ಹೋದರು ಏನದು. ಸ್ವಲ್ಪ ನಾನು ಒಂಥರ ಅವ್ರ ಜೊತೆಗೆ ಫ್ರೀಯಾಗಿ ಮಾತಾಡ್ತಾ ಹೋದೆ. ಆಮೇಲೆ ಅವರು ಅರ್ಧ ಗಂಟೆ ಕೇಳ್ತಾ ಹೇಳಿ ಎಂದು ಸುಮಾರು 1-1.5 ಗಂಟೆಗಳ ಕಾಲ ಅವ್ರ ಜೊತೆಗೆ ಒಂದು ಬೈಠಕ್ ಮಾಡಿದೆ. ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ಮಲ್ಲೇಪುರಂ, ಬಹುಶಃ ಕನ್ನಡದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಆತ್ಮಕಥೆಯ ನಿಮ್ಮಿಂದ ಬಂದಂಗೆ ಆಗುತ್ತೆ. ಯಾವುದನ್ನು ಬಿಡದೆ ನೀವು ಬರಿಬೇಕಿದ್ದನ್ನು ಅಂದರು. ನೋಡಿ, ಒಂದು ಸಣ್ಣ ಗುಡಿಸಲಿನಿಂದ ಒಂದು ದೇವಸ್ಥಾನದವರೆಗೂ, ವಿಶ್ವವಿದ್ಯಾಲಯದವರೆಗೂ ಏರಿರೋದು ನಿಮ್ಮ ಏರಿಕೆ ಇದೆಯಲ್ಲ, ಭಾಳ ಅಪರೂಪ ಮತ್ತು ಅಪೂರ್ವವಾದಂಥ ಅನುಭವ ಇದೆ ನಿಮ್ಮದು. ಈ ಅನುಭವಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಪುಸ್ತಕ ಮಾಡಬೇಕು. ಅವರು ಆಯ್ತು ಸರ್, ಮಾಡೋಣ. ಅವ್ರು ಇರೋವರೆಗೂ ಕೇಳ್ತಾನೆ ಹೋಗ್ತಾಯಿದ್ರು. ನಾನು ಧಾರವಾಡಕ್ಕೆ ಹೋದಾಗ ಅವ್ರ ಮನೆಗೆ ಹೋಗಿ ಊಟ ಮಾಡುವಾಗಲೂ, ಮಲ್ಲೇಪುರಂ ಎಲ್ಲಿವರೆಗೂ ಬಂತು ನಿಮ್ಮ ಆತ್ಮಕಥನ ಅಂತ ಕೇಳ್ತಾಯಿದ್ರು. ಆಮೇಲೆ ಹೀಗೇ ತುಂಬ ಜನ ಸ್ನೇಹಿತರು ಬರೀರಿ ಅಂದರು. ನಾನು ಹೇಳಿದ್ದು, ಏನು ಬರೆಯೋದು, ನಂದೇನು ಮಹಾ ದೊಡ್ಡ ಇದು ಅಂತ ಹಾಗೇ ಇದ್ದೆ. ಆದರೆ ಕೊನೆಗೆ ನಮ್ಮ ಅಂಕಿತ ಪ್ರಕಾಶ್ ಕಂಬತ್ತಳ್ಳಿ ಅಂತ, ಅವರ ಅಂಕಿತ ಪುಸ್ತಕದ ಪ್ರಕಾಶಕರು, ನನಗೆ ಅವರು ಒಂದು ಸರಿ ಅವ್ರ ಹತ್ರ ಹೋದಾಗ ಒಂದು ಕವರ್ ಕೊಟ್ಟರು ಕೈಗೆ, ದಪ್ಪ ಇಷ್ಟಗಳದು ಕವರು. ಏನು ಪ್ರಕಾಶಿಸಿದ ಕಂಬತ್ತಳ್ಳಿ ಏನಿದು ಅಂದೆ. ನೀವು ₹1,00,000 ನಿಮ್ಗೆ ಕೊಡ್ತಾಯಿದ್ದೀನಿ ಅಡ್ವಾನ್ಸು, ನನಗೆ ನಿಮ್ಮ ಆತ್ಮಕಥನ ಬೇಕು ಅದು. ನಾನು ಇದೇನಪ್ಪ ಇಂಥ ಪ್ರಕಾಶಕರು ಇದ್ದಾರೆ ಇವತ್ತು, ನಾನು ಬರೀದೋದ್ರೆ ಏನು ಮಾಡ್ತೀರಿ, ಇದಷ್ಟು ನನಗೆ ಗೊತ್ತಿಲ್ಲ, ನೀವು ಬರಿತೀರೋ ಬಿಡ್ತೀರೋ, ಬಟ್ ಬರಿಬೇಕು ಅಂತ ಆಸೆ ಪಟ್ಟವನು. ತೊಗೊಳ್ಳಿ, ಇಟ್ಕೊಳ್ಳಿ, ಬರೀರಿ, ಬೇಡಿ ನಿಮ್ಮ ಹತ್ರ ಇರಲಿ, ನಾನು ಬರ್ಕೊಡ್ತೀನಿ. ಕೊನೆಗೆ ಅವ್ರು ಸಿಕ್ಕದಾಗೆಲ್ಲ ಹೇಳಿ ಮತ್ತು ನನ್ನ ಅನೇಕ ಸ್ನೇಹಿತರು ಒತ್ತಾಸೆ ಮಾಡಿದ ಮೇಲೆ ಕೂತ್ಕೊಂಡು ಬರವಣಿಗೆಗೆ ಶುರು ಮಾಡಿದೆ. ನಂಬ್ತೀರ ನೀವು, ಕೇವಲ 4 ತಿಂಗಳ ಅವಧಿನಲ್ಲಿ ನಾನು 480 ಪುಟಗಳ ನನ್ನ ಆತ್ಮಕಥನ ಬರೆದೆ. ಮತ್ತು ಯಾವುದೂ ಕೂಡ ರೆಫರೆನ್ಸ್ ಹೆಚ್ಚು ತಗೊಳ್ಳಿಲ್ಲ. ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೂ ಏನು ನಿಂತಿದ್ದೇನೋ ಅಲ್ಲಿವರೆಗೂ ಸುಮ್ಮನೆ ಧಾರಾಕಾರವಾಗಿ ಹಾಗೆ ಹರಿದು ಬಂತು. ಬರಿತಾ ಹೋದಂಗೆ ನನಗೆ ಆಶ್ಚರ್ಯ. ನಾನು ಬರೆಯೋಕೆ ಕೂತ್ಕೊಂಡಾಗ ಆ ಚಿತ್ರಗಳೆಲ್ಲ ಕಣ್ಮುಂದೆ ಹಾಗೆ ಬರ್ತಿದ್ವು ರೀ. ನಾನು ಪ್ರೈಮರಿ ಶಾಲೆಯಲ್ಲಿ ಓದುವಾಗ ಇದ್ದ ಚಿತ್ರಗಳು, ನನ್ನ ಗುರುಗಳು ಅವ್ರು ನನಗೆ ಏಟು ಕೊಟ್ಟಿದ್ದು, ನನ್ನನ್ನು ಕರ್ಕೊಂಡು ಕಿವಿ ಹಿಂಡಿದ್ದು, ಮುದ್ದು ಮಾಡಿದ್ದು, ಆಮೇಲೆ ತೆಗೆದು ಇದೇನು ಆ ಕಾಲದಲ್ಲಿ ಕಿವಿ ಹಿಂಗಿಡ್ಕೊಂಡು ಬೈಸ್ ಹೊಡಿಬೇಕಲ್ಲ, ಅದು ಎಲ್ಲ ಒಂದೊಂದು ಅವ್ರ ಎದುರುಗಡೆ ನನಗೆ ಅವರ ಹೆಸರು ಸಮೇತ ಬರೋದು ಮನಸ್ಸಿಗೆ. ಮನೆಯಲ್ಲಿ ನಮ್ಮಮ್ಮನ ಸಂಕಷ್ಟಗಳು, ನಮ್ಮಪ್ಪನ ರೂಕ್ಷತೆ, ನಮ್ಮ ಕುಟುಂಬದ ಜೀವನ, 1-2
ಬರೀ ಘಟನೆಗಳ ಒಂದು ದೊಡ್ಡ ಸರಪಳಿ. ಅವುಗಳ ನಾನು ಹೆಂಗೆ ಅದ್ರ ಜೊತೆಗೆ ನಮ್ಮ ಕುಟುಂಬದ ಜೊತೆಗೆ ನಾನು ಹೇಗಿದ್ದೆ, ನಮ್ಮ ಅಜ್ಜಿಯದು, ನಮ್ಮ ತಾತಂದು, ಅವೆಲ್ಲ ಕೇಳ್ತಿದ್ದೆ ಅದೆಲ್ಲ. ಹೀಗೆ ಇವನ್ ನಾನೇನೇ ಬರವಣಿಗೆ ಅಂದರೆ ಇದೆಲ್ಲ ಕಾಲಾನುಸಾರವಾಗಿ ಬರೆದಿದ್ದೀನಿ ಅಲ್ಲಿ, ಯಾವುದೇ ಹಿಂದೆ ಮುಂದೆ ಹೆಚ್ಚಾಗಿಲ್ಲ. ಹಾಗೆ ಬರ್ತಾ ಹೋದಂತೆ ನನಗೆ ಏನೇನೋ ನಡೀತೋ ಘಟನೆಗಳು ಕಣ್ಣು ಮುಂದೆ ಹಾಗೆ ಚಿತ್ರಗಳು ಬರ್ತಿತ್ತು. ಆ ಚಿತ್ರಗಳನ್ನೇ ಭಾಷೆಯಲ್ಲಿ ಆವರಣಗೊಳಿಸ್ತಾ ಇದ್ದೆ ನಾನು, ಅನಾವರಣಗೊಳಿಸ್ತಾ ಇದ್ದೆ. ಹಾಗಾಗಿ ಆವರಣಗೊಳಿಸಿ ಬಂತು. ನನ್ನ ಮನಸ್ಸಿಗೆ ಸುಳ್ಳು ಯಾವುದು ಹೇಳಿಲ್ಲ, ಅಲ್ಲಿ ಅತಿಶಯೋಕ್ತಿ ಮಾಡಿಲ್ಲ. ನಂದೊಂದು ಇತ್ತು, ಎಲ್ಲೂ ಸುಳ್ಳು ಹೇಳ್ಕೊಡೋದು, ನನಗೆ ನಾನೇ ವೈಭವೀಕರಣ ಮಾಡ್ಕೊಳ್ಕೊಡೋದು, ನನ್ನ ಬದುಕು ಹೇಗಿತ್ತೋ ಅದನ್ನು ಹಾಗೇ ತೆಗೆದಿಡಬೇಕು. ಅದಾಗ ಸ್ವಲ್ಪ ಆದರ್ಶ ಗಾಂಧೀಜಿಯವರ ಸತ್ಯಾನ್ವೇಷಣೆ, ಆದರೂ ಸ್ವಲ್ಪ ಆದರ್ಶ ಇತ್ತು ನನಗೆ. ಆದರೆ ನಾನು ನನ್ನ ಬದುಕನ್ನು ಹೇಗೆ ಕಂಡನೋ ಇನ್ನೊಬ್ಬರಿಗೆ ಇದನ್ನು ಕಂಡಾಗ ಇನ್ನು ಸ್ಫೂರ್ತಿ ಆಗಬೇಕು. ಹೌದು, ಎಂಥ ಮನುಷ್ಯನಾದರೂ ಎತ್ತರಕ್ಕೆ ಏರಬಹುದು ಅಂತ, ಏನು ಬೇಕೋ ಸಾಧನೆ ಮಾಡ್ಬೋದು. ಆದರೆ ಅಂತರಂಗದ ಒಂದು ಅಭೀಪ್ಸೆ ನಮ್ಮನ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಅದನ್ನು ನಾನು ಬರದೆ ಸಿದ್ಧಗಂಗಾ ಮಠದಲ್ಲಿ ಇದ್ದಿದ್ದು, ಅಲ್ಲಿಂದ ವಾಪಸ್ ಇಲ್ಲಿ ಬಂದು ಪತ್ರಕರ್ತನಾಗಿದ್ದು, ಸಂಯುಕ್ತ ಕರ್ನಾಟಕದಲ್ಲಿ ಜಯಶೀಲರಾವ್ ಜೊತೆಗೆ ಕೆಲಸ ಮಾಡಿದ್ದು, ಅಲ್ಲಿಂದ ಕನ್ನಡಪ್ರಭಗೆ ರಿವ್ಯೂ ಬರಿತಾ ಇದ್ದಿದ್ದು. ಆಗ ಖಾದರಿ ಶಾಮಣ್ಣವರು, ರಾಮಕೃಷ್ಣಮೂರ್ತಿ ಇವರೆಲ್ಲ ಇದ್ದರು ಆ ಕಾಲ. ಆಮೇಲೆ YNK ಜೊತೆಗಿದ್ದ ಸಂಪರ್ಕ, ಲಂಕೇಶ್ ಜೊತೆಗಿದ್ದಿದ್ದು. ಹೀಗೆ ಅನೇಕ ಪತ್ರಕರ್ತರು, ವಿದ್ವಾಂಸರು, ಹಳೆಯ ವಿದ್ವಾಂಸರು, ಹೊಸ ವಿದ್ವಾಂಸರು, ತುಂಬ ನನ್ನ ಸ್ನೇಹಿತರು, ಬೇಕಾದಷ್ಟು ಜನ, ಕಿರಂ ನಾಗರಾಜು, DR ನಾಗರಾಜ, ಹೀಗೆ ಸಿದ್ಧಲಿಂಗಯ್ಯ. ಇದು ಕೇವಲ ಒಂದು ಭಾಗ ಅಲ್ಲ, ಬೇರೆ ಬೇರೆ ಭಾಗ. ಧಾರವಾಡದ ಕಡೆಯೂ ನನ್ನ ಸಂಪರ್ಕ, ಶಂಭಾ ಜೋಶಿ, ಬೆಟಗಿರಿ ಕೃಷ್ಣ ಶರ್ಮರು, ವರದರಾಜ ಹುಯಿಲ್ಗೋಳ, ಹೀಗೆ ಅನೇಕ ವಿದ್ವಾಂಸರು. ಸಾಂಪ್ರದಾಯಿಕ ವಿದ್ವಾಂಸರು ನನ್ನ ಜೊತೆಗೆ ಇರ್ತಿದ್ರು, ಆಧುನಿಕ ವಿದ್ವಾಂಸರು ಇರ್ತಿದ್ರು. ಚಂಪಾ ಅಂತವರು ನನ್ನ ಸ್ನೇಹಿತರಾಗಿದ್ದರು. ನಮಗೆ ಯಾವುದೂ ಇಲ್ಲೆಲ್ಲ ಕಸ ಮುಸರಿ ಅಂತ ಅಂದ್ಕೊಂಡಿರಲಿಲ್ಲ. ನಮಗೆ ಬೇಕಾದ್ದನ್ನು ಮಾತ್ರ ಸ್ವೀಕಾರ ಅಷ್ಟೆ. ನಮಗೆ ಚಂಪಾಯಿಂದ ಏನು ಬೇಕೋ ಅದು ತಗೊಳ್ಳೋದಷ್ಟೇ, ನಮಗೆ ಬೇಕಾದ್ದೇನಿದೆ ಅಷ್ಟೇ. ಬೇಡದಿದ್ದನ್ನು ಅಲ್ಲೇ ಬಿಡೋದು, ಅಲ್ಲೇ ಬಿಟ್ಬಿಟ್ಟು ನಮ್ಗೆ ಬೇಕಾದ್ದು ಮಾತ್ರ ತೊಗೊಂಡು ಬರೋದು. ನಾನು ಯಾವಾಗಲೂ ಕೂಡ ಈ ಹಂಸಕ್ಷೀರ ನ್ಯಾಯದವನು. ನನಗೆ ಬೇಕಾದ್ದೇನು ಹಾಲು, ನೀರು ಬಿಡೋದು, ಹಾಲು ತಗೊಳ್ಳೋದು ಅಷ್ಟೇ. ಅಲ್ಲ, ಅಂದರೆ ಗುಣಗ್ರಾಹಿ ಅಂತ ಅಂದರೆ ಒಂದು ಯಾವ ನಮ್ಮ ಪರಂಪರೆ ಏನು ಹೇಳಿದೆ ಅಂದರೆ, ನಮ್ಮ ಪರಂಪರೆ ಎಲ್ಲಿ ಗುಣ ಇದೆಯೋ ಅಲ್ಲಿ ತಗೋಪ್ಪ ಅಂತ. ಒಂದು ಅಪ್ಪಯ್ಯ ದೀಕ್ಷಿತರದೊಂದು ಶ್ಲೋಕ ಇದೆ, ಗುಣದೋಷವು ಬುಧ ಗೃಹನ್ ಇಂದುಕ್ಷೇಣ ವಿವೇಶ್ವರ ಅಂತ. ಗುಣ ಮತ್ತು ದೋಷಗಳನ್ನು ಬಲ್ಲವರು ಯಾರಂದರೆ ಗುಣದೋಷವು ಬುಧ ಗೃಹನ್, ವಿದ್ವಾಂಸನಿಗೆ ಗೊತ್ತಾಗುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಇಂದು ಇಕ್ಷ ಅಂದರೆ ಈಶ್ವರನಲ್ಲಿ ಚಂದ್ರ ಮೇಲಿದ್ದಾನೆ, ಇಲ್ಲಿ ವಿಷ ಇದೆ, ಸರ್ಪ ಇದೆ, ಅದ್ರ ಪಡಗೆ ಅದಿದೆ, ಇದರ ಪಾಡಿಗೆ ಇದಿದೆ. ಅಂದರೆ ಹಾಲು ಇದೆ, ಹಾಲು ಇದೆ, ವಿಷನೂ ಇದೆ. ಹಾಲನ್ನು ಸಪ್ರೇಟಾಗಿ ಇಟ್ಟಿದೆ, ವಿಷನೂ ಇದೆ. ಯಾವ್ದು ನಿಮಗೆ ದೋಷ ಬೇಕೋ ಆ ದೋಷನ ಪರಿಗ್ರಹ ಮಾಡಬೇಡ್ರಿ. ಅವನು ಕೊನೆಗೆ ಹೇಳ್ತಾನೆ, ಪರಂ ಕಂಠೇನಿ ಯಚ್ಚತಿ. ನಿನ್ನ ಕಂಠದಲ್ಲಿ ಏನು ಮಾಡಬೇಕು ಅಂದರೆ ದೋಷವನ್ನು ಕಂಠದಲ್ಲಿ ಇಟ್ಕೋ, ಯಾವುದು ಗುಣ ಇದೆಯೋ ಅದನ್ನು ಬಹಿರಂಗಪಡಿಸು. ಫ್ಯಾಂಟಾಸ್ಟಿಕ್. ಅಂದರೆ ನಾವು ಯಾವಾಗಲೂ ಗುಣ ಮತ್ತು ದೋಷಗಳನ್ನು ಪರಿಗ್ರಹಿಸುವಾಗ ಗುಣಕ್ಕೆ ಪ್ರಾಧಾನ್ಯ ಕೊಡಿ, ದೋಷ ಬಿಡಿ. ಮನುಷ್ಯನಲ್ಲಿ ಎಲ್ಲ ಮನುಷ್ಯಗಳಲ್ಲೂ ದೋಷ ಇರುತ್ತೆ, ಎಲ್ಲ ಸಾಧುಗಳಲ್ಲೂ ದೋಷ ಇರುತ್ತೆ, ಎಲ್ಲ ಯೋಗಿಗಳಲ್ಲೂ ಯತಿಗಳಲ್ಲೂ ದೋಷ ಇರುತ್ತೆ. ಆದರೆ ಆ ದೋಷ ಬಿಟ್ಟು ನಮಗೆ ಗುಣವಾದದ್ದನ್ನೇನಿದೆ ಅದನ್ನು ಪರಿಗ್ರಹಿಸಿದ್ರೆ ಬದುಕು ಶ್ರೀಮಂತ ಆಗುತ್ತೆ. ಅದ್ಭುತ. ನಮ್ಮ ಕಣ್ಣನ್ನು ನಾವು ಸ್ವಚ್ಛ ಮಾಡ್ಕೋಬೇಕು. ಅದಕ್ಕೆ ಭದ್ರಂ ಕರ್ಣೇಭಿ ಶೃಣುಯಾಮದೇವಾಹ ಅನ್ನುವಾಗ ಉಪನಿಷತ್ತಿನ ಮಂತ್ರದ ಶಾಂತಿ ಮಂತ್ರಗಳಲ್ಲಿ ಏನು ಹೇಳುತ್ತೆ? ಇದೇ ಹೇಳೋದು, ಅಪ್ಪ ನಿನ್ನ ಕಣ್ಣನ್ನು ಸ್ವಚ್ಛ ಮಾಡ್ಕೋ, ಕಣ್ಣು ಸ್ವಚ್ಛ ಮಾಡ್ಕೋ, ಒಳ್ಳೆಯದನ್ನೇ ನೋಡು, ಕಿವಿಯನ್ನು ಸ್ವಚ್ಛ ಮಾಡ್ಕೋ, ಆವಾಗ ನಿಮಗೆ ಸಂಗೀತ ರುಚಿ ಆಗುತ್ತೆ.
ಅಂದರೆ ನಾನು ಕೊನೆಯದಾಗಿ ಸಾಮಾನ್ಯವಾಗಿ ಎಲ್ಲ ಪಾಡ್ಕಾಸ್ಟಲ್ಲೂ ನಿಮ್ಮ ಸಂದೇಶ ಏನು ಅಂತ ಕೇಳ್ತೀವಿ, ಅದಕ್ಕೆ ಬಂದ್ರಿ ತಾವು. ಅಂದರೆ ನಾವು ಟೇಕ್ ಅವೇ ಏನು ಅಂತ ಈ ಈ ಇಡೀ ನಿಮ್ಮ ಜೀವನದ ಒಂದು ಈ ಎಲ್ಲ ಸಾಹಿತ್ಯದ ಕೆಲಸಗಳು, ಶಾಸ್ತ್ರದ ಕೆಲಸಗಳು, ಕನ್ನಡ, ಸಂಸ್ಕೃತ ಎಲ್ಲ ಸಾಹಿತ್ಯದಲ್ಲಿ ತಾವು ಮಾಡಿದಂತಹ ಕೊಡುಗೆಗಳು, ಅದೆಲ್ಲ ತಮ್ಮ ಜೀವನದ ಎಕ್ಸ್ಪೀರಿಯನ್ಸ್ ಕೂಡ ತಾವು ಹೇಳಿದ್ರಿ. ದಿಟದ ದೀವಟಿಕೆ, ಆತ್ಮಕಥೆ ಬಗ್ಗೆ. ಸಾಮಾನ್ಯವಾಗಿ ಇವತ್ತು ನಮಗೇನಾಗುತ್ತೆ, ಈ ಒಂದು ಪ್ರಪಂಚದಲ್ಲಿ, ಸಾಹಿತ್ಯ ಪ್ರಪಂಚದಲ್ಲಿ ತುಂಬ ಜನ ಬಂದಿಲ್ಲ. ಕೆಲವೇ, ನಾನು ಈ ಶಿವಮೊಗ್ಗ ಕಡೆ ನೋಡಿದ್ರೆ ಈ ಸಿಟಿ ಲೈಫಲ್ಲಿರೋರು ಬಹಳಷ್ಟು ಜನ ಇದಕ್ಕೆ ಬರೋದು ಕಷ್ಟ. ಸಾಮಾನ್ಯ ನಾನು ಮೈಸೂರಲ್ಲಿ, ಶಿವಮೊಗ್ಗ ಹೋದರೆ ತುಂಬ ಸಾಹಿತ್ಯದ ಒಂದು ಪ್ರೇಮಿಗಳು ಆ ಕಡೆ ಎಲ್ಲ ಇದ್ದಾರೆ. ಇವತ್ತಿನ ನಮ್ಮ ಒಂದು ಜೀವನದಲ್ಲಿ ಇವತ್ತು ಆ ಸಾಹಿತ್ಯನ ನಾನು ಎಂಜಾಯ್ ಮಾಡಬೇಕು ಅಂದರೆ, ಅಥವಾ ಈ ಎಲ್ಲ ಒಂದು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಮ್ಮ ಜೀವನಕ್ಕೆ ಇದೆಷ್ಟು ಮುಖ್ಯ ಅಂತ. ಯಾಕೆಂದರೆ ನಾವು ದುಡ್ಡಿನ ಹಿಂದೆ ಹೋಗ್ತೀವಿ ಹೆಚ್ಚು. ಈ ತಾವು ಎರಡೂ ಶಾಸ್ತ್ರಗಳನ್ನು ಅಂತೇಳಿ ಎರಡು ಲೋಕಗಳಲ್ಲಿ ನಾವಿರಬೇಕು ಅಂತ ಮೊದಲನೇ ಸ್ಟಾರ್ಟಿಂಗಲ್ಲಿ ತಾವು ಹೇಳಿದ್ರಿ. ಈ ಎರಡು ಇಲ್ಲವೇ ಇಲ್ಲ. ಇವಾಗ ಒಂದೇ ದುಡ್ಡು ಒಂದೇ ನಮಗೆ, ಅಂದರೆ ಅಲ್ಲಿ ಆ ದುಡ್ಡಂದ್ರಲ್ಲೇ ನಾವು ಮುಳುಗ್ಬಿಟ್ಟಿದ್ದೀವಿ. ಆ ಸಮಸ್ಯೆಗಳು ಮತ್ತು ಈ ರಿಲೇಷನ್ಶಿಪ್ ಸಮಸ್ಯೆಗಳು, ಈ ಒಂದು ಇದರಲ್ಲಿ ಜಂಜಾಟದಲ್ಲಿ ಸಿಕ್ಕೊಂಡು ಬಿಟ್ಟಿದ್ದೀವಿ ನಾವು. ಈ ಥರದ ಒಂದು ಸಮಸ್ಯೆನಲ್ಲಿ ತಾವು ಯಾವ ಥರ ನಾವು ನಮ್ಮ ಜೀವನವನ್ನು ಹಸನಾಗಿಸ್ಕೊಳ್ಬಹುದು, ಈ ಸಾಹಿತ್ಯ ಸಂಸ್ಕೃತಿನ ನಾವು ಹೇಗೆ ಇಂಬೈಬ್ ಮಾಡ್ಕೋಬಹುದು, ತಮ್ಮ ಸಂದೇಶ ಏನು? ನಾನು ಸಂದೇಶ ಅಂತ ಹೇಳಲಾರೆ. ಇದನ್ನು ಏನು ಅಂತ ಹೇಳಿದ್ರೆ, ನಮ್ಮ ಆಯುರ್ಮಾನ ತುಂಬ ಚಿಕ್ಕದು. ಕಣ್ಣು ಕಿರಿದು ಆಕಾಶ ಹೀರಿದು. ಸೊ ನಮ್ಮ ಕಣ್ಣು ಕಿರಿದು, ಆದರೆ ಆಕಾಶ ನೋಡುತ್ತೆ. ಈ ಕಣ್ಣು ಕಿರಿದಾದರೂ ಆಕಾಶ ನೋಡುತ್ತೆ. ಅದು ಹಿರಿದು ಅಂತ ಕಲ್ಪನೆ ಗೊತ್ತಿಲ್ಲ ಇದಕ್ಕೆ ನಮಗೆ. ನಾನು ಆಗಲೇ ಹೇಳಿದೆ ಅಪ್ಪಯ್ಯ ದೀಕ್ಷಿತರ ಶ್ಲೋಕನ. ನಮ್ಮ ಬದುಕನ್ನು ಗುಣವಂತನಾಗಿ, ಗುಣಗ್ರಾಹಿಗಳಾಗಿ ಬದುಕಿದ್ರೆ ನಾವು ಸಾಹಿತ್ಯ, ಸಂಗೀತ, ಮನುಷ್ಯರನ್ನು ಪ್ರೀತಿ ಮಾಡ್ತಾ, ಕುಟುಂಬದಲ್ಲಿ ತಾನಿದ್ದೂ ಇಲ್ಲದೇ ಇರೋ ಹಾಗೆ, ಯಾವುದಕ್ಕೂ ಅತಿಹಾಸ್ಯ ಪಡೆದೇನೆ, ಮತ್ತು ನನಗೆ ಹಪಹಪಿಸಿದ್ದೇನೆ, ನನಗೆ ಆ ಪ್ರಶಸ್ತಿ ಬೇಕು, ಈ ಪ್ರಶಸ್ತಿ ಬೇಕು, ಆ ಬಿರುದು ಬೇಕು, ನನಗೆ ಇದು ಬರಲಿಲ್ಲ, ಅದು ಬರಲಿಲ್ಲ, ಅಯ್ಯೋ ಬ್ಯಾಂಕಲ್ಲಿ ದುಡ್ಡಿಲ್ಲ. ಏನು ಬಂದಿದೆಯೋ ಬಂದುದನ್ನೇ ಕೊಂಡುಂಡು ತಾಳ್ದವನೇ ಜಾಣನ್. ಕಾಲಕ್ಕೆ ಏನೇನು ಬರುತ್ತೋ ಅದನ್ನು ತಗೊಳ್ಳೋದು ಸಂತೋಷ. ಹಿಂದೇನೋ ಮುಂದೇನೋ ಮುನ್ನೆ ಆಳು ಕಾಣನ್. ಈ ಮನುಷ್ಯ ಹಿಂದೆ ಏನಿತ್ತು ಮುಂದೆ ಏನಿತ್ತು ಏನು ಕಾಣ್ತಾನೋ? ಹಿಂದೇನೋ ಮುಂದೇನೋ, ಮೊದಲು ಆಳು ಕಾಣನ್, ಬಂದುದನ್ನೇ ಕೊಂಡು ಉಂಡು ತಾಳ್ದವನೇ ಜಾಣನ್. ರುದ್ರನ್ ಒಲ್ದಡೆ ಉಳಿವು, ಒಲ್ಲದೊಡೆ ಒಡನೆ ಅಳಿವು. ನಮ್ಮ ಸಿಕ್ಕಷ್ಟು ಏನಿದೆಯೋ ಆ ಸಿಕ್ಕನ್ನು ನಾವು ಏನು ಮಾಡಬೇಕು? ರಸಭೋಗ ಮಾಡ್ಕೋಬೇಕು, ರಸ ಸಂಪತ್ತು ಮಾಡ್ಕೋಬೇಕು, ರಸಸೇಂದಿ ಆಗಬೇಕು, ರಸಾನುಭೂತಿ ಆಗಬೇಕು. ನಮಗಿಷ್ಟೇ ಇವತ್ತು ಏನು ಸಿಕ್ಕುತ್ತೆ ಅದನ್ನ ತೊಗೊಂಡು ಸಂತೋಷ ಪಡೋದನ್ನ ಕಲ್ತ್ಕೋಬೇಕು ನಾವು. ಅಯ್ಯೋ ಅವನಿಗೇನೋ ಒಂದು 1 ಲಕ್ಷ ಬರ್ತಾ ಇದೆ, ನನಗೆ 20,000, ನೆವರ್. ಅವನ ದಾರಿ ನನ್ನ ದಾರಿ. ಪಲವು ಬಟ್ಟೆಗಳಿರುತ್ತೆ ಭಗವದಿಚ್ಛೆಯ ಮನೆಗೆ ಅಂತ ಒಂದು ಕಡೆ ಹೇಳ್ತಾರೆ. ಭಗವಂತನ ಮನೆಗೆ ಹಲವು ದಾರಿಗಳಿದೆ. ನೀನು ದ್ವೈತದ ದಾರಿ ಆದರೂ ಹೋಗು, ಅದ್ವೈತದ ದಾರಿ ಆದರೂ ಹೋಗು, ವಿಶಿಷ್ಟಾದ್ವೈತ ದಾರಿ ಹಿಡ್ಕೋ, ಸಾಂಖ್ಯ ಇಡು, ನ್ಯಾಯೋಗ ಇಡು, ನ್ಯಾಯ ಇದು, ವೈಶೇಷಿಕ, ನಿನಗೆ ಯಾವ್ಯಾವ ದಾರಿ ಬೇಕೋ ಎಲ್ಲ. ಆದರೆ ಅಷ್ಟು ದಾರಿ ಹೋದರೂ ಕೊನೆಗೆ ಏನದು? ಭಗವಂತನ ಮನೆಗೆ ತಲುಪೋದು. ಸರ್ವದೇವ ನಮಸ್ಕಾರ ಕೇಶವ ಪ್ರತಿಗಚ್ಚತಿ. ನಾವು ಅಲ್ಲಿಗೆ ಹೋಗ್ತೀವಿ. ಎಲ್ಲ ತೊರೆ, ಹಳ್ಳ, ನದಿ, ಕೊಳ್ಳಗಳೆಲ್ಲ ಕೊನೆಗೆ ಹೋಗಿ ಸಮುದ್ರದಲ್ಲಿ ವಿಲೀನವಾಗಿಬಿಡ್ತಾರೆ. ನಿಮಗಲ್ಲಿ ಕೊಳ್ಳ, ಅಲ್ಲಿ ಇದೊಂದು ಹಳ್ಳ ಇಂದು ಬಂದಿದ್ದು ಏನೂ ಕಾಣಿಸೋಲ್ಲ, ಎಲ್ಲ ಸಮರಸ ಆಗಿರುತ್ತೆ. ನಾವು ಬದುಕನ್ನು ಹಂಗೆ ತೊಗೊಂಡ್ರೆ, ಹಿಂದಿನವರು ಈ ರೀತಿ ಬದುಕಿದ್ರು. ಹಿರಿಯಣ್ಣವ್ರು ಹಾಗೆ ಬದುಕಿದ್ರು. ಏನು ಸ್ವಾಮಿ, ಹಿರಿಯಣ್ಣಂಥವ್ರು. ನಮ್ಮ ಕಾಲದಲ್ಲಿ S.K. ರಾಮಚಂದ್ರಾಯರು, ಬನಂಜ ಗೋವಿಂದಾಚಾರ್ಯರು, ಎಷ್ಟು ಜನ ನಮ್ಮಲ್ಲಿ. ನನ್ನ ಎಲ್ಲ ಗುರುಗಳು ಕೂಡ ಹೀಗೆ ಸಮತ್ವದಿಂದನೇ ಬದುಕ್ತವರು. ಸಮತ್ವಂ ಯೋಗ ಮುಚ್ಚತೆ. ಯೋಗ ಅಂದರೆ ಏನದು? ನೀನೆಲ್ಲವನ್ನು ಒಟ್ಟುಗೂಡಿಸ್ಕೊಳ್ಳೋದು. ನೀನು ಎಷ್ಟೆಷ್ಟು ಒಳಗೆ ಮಾಡ್ಕೋತೀಯೋ ಅಷ್ಟೆಷ್ಟು ಮಟ್ಟಿಗೆ ನಿನ್ನ ಜೀವನ ಯೋಗ ಸಂಪತ್ತಾಗಿರುತ್ತೆ. ಗೀತೆ ಹೇಳೋದು ಅದೇ ತಾನೇ. ಕಿಂ ಅನ್ಯೈಹಿ ಶಾಸ್ತ್ರ ವಿಸ್ತಾರೈಹಿ. ಯಪ್ಪ ಎಷ್ಟು ವಿಸ್ತಾರ ಮಾಡ್ಕೊಂಡು ಹೇಳಿದ್ರೆ ಏನು? ಸಮತ್ವಂ ಯೋಗ ಮುಚ್ಚಿದೆ. ಸಮತ್ವವೇ ನಮ್ಮದು. ಅದಕ್ಕೆ ನಮ್ಮ ಹಿಂದಿನವರು ಹೇಗೆ ಅವರೇನು ದುಡ್ಡು ನೋಡಲಿಲ್ಲ, ಅದು ಇಲ್ಲಿ ದುಡ್ಡು ನೋಡಿ ನಾವು ಭಯದಲ್ಲಿದ್ದೀವಿ. ಅಂದರೆ ಈಗೆಲ್ಲ ಇದೆ, ಒಂದಲ್ಲ 4 ಥರ ಆರ್ಡ್ರ್ ಮಾಡ್ತೀವಿ ಊಟಗಳನ್ನ. ಅಂದರೆ ವಿವಿಧತೆ ಇದೆ, ಎಲ್ಲ ಇದೆ, ಸಂಪತ್ತಿದೆ, ದುಡ್ಡಿದೆ, ಆದರೆ ನೆಮ್ಮದಿ ಇಲ್ಲ. ಇದೆಲ್ಲ ಬರಬೇಕು ಅಂತ ಹೇಳಿದ್ರೆ ನಮ್ಮ ಹಿರಿಯರನ್ನು ನೋಡಬೇಕು. ಒಂದು ಸರಿ ಹಿಂದೆ ತಿರುಗಿ ಹೀಗೆ ನೋಡಲಿ, ಒಬ್ಬೊಬ್ಬರು ಹೇಗೆ ಬದುಕಿದ್ರು, ನಾನು ಹೇಗೆ ಬದುಕ್ತಾ ಇದ್ದೇನೆ.
ಆ ಬದುಕೆಷ್ಟು ಸರ್ವಾದರಣೀಯವಾದ್ದು. ಹೌದು. ಅದು ರಾಷ್ಟ್ರಕ್ಕಾಗಿ ತಮ್ಮನ್ನೇ ಸಮರ್ಪಣೆ ಮಾಡಿಕೊಂಡವರು. ಅವ್ರು ನೋಡಿದಾಗ ನಮ್ದು ಏನಿದೆ ಅದರಲ್ಲಿ. ಶಾಸ್ತ್ರಕ್ಕಾಗಿ ಸಮರ್ಪಣೆ ಮಾಡಿಕೊಂಡ್ರು, ಕಲೆಗಾಗಿ ಸಮರ್ಪಣೆ ಮಾಡಿಕೊಂಡ್ರು, ಸಂಗೀತಕ್ಕಾಗಿ ಸಮರ್ಪಣೆ ಮಾಡಿಕೊಂಡ್ರು, ಸಾಹಿತ್ಯಕ್ಕಾಗಿ ಸಮರ್ಪಣೆ ಮಾಡಿಕೊಂಡಂಥವ್ರು. ಎಷ್ಟು ಜನ ಸಮರ್ಪಣೆ ಮಾಡ್ಕೊಂಡು, ಆ ಸಮರ್ಪಣಾ ಮನೋಭಾವ ನಮಗೆ ಬೇಕು ಅಂತ. ನಮ್ಮ ಬದುಕಿನಲ್ಲಿ ಒಂದು ಸಮರ್ಪಣಾ ಮನೋಭಾವ ಇಲ್ಲದೆ ಹೋದರೆ ನಾವು ಹಪಾಪಿಗಳಾಗ್ಬಿಡ್ತೀವಿ. ಮತ್ತು ಇವತ್ತಿನ ನಾನು ಯಂಗ್ ಜನ್ರೇಷನ್ ನೋಡ್ತಾ ಇದ್ದೀನಲ್ಲ, ದಿಕ್ಕೆಟ್ಟು ಅಲಿತಾ ಇದ್ದಾರೆ. ಎಲ್ಲವೂ ಇದೆ, ಆದರೆ ಅದಕ್ಕೆ ಬೇಕಾಗುವಂಥ ಒಂದು ಇದನ್ನು ಎಲ್ಲಾದರೂ ಒಂದು ಸೂತ್ರ ಹಿಡ್ಕೋಬೇಕು. ಈಗೇನಾಗಿದೆ, ಸೂತ್ರ ಇಲ್ಲದ ಗಾಳಿಪಟ ಇದೆ. ಅದಕ್ಕೊಂದು ಗಾಳಿಪಟಕ್ಕೊಂದು ಸೂತ್ರ ಬೇಕಷ್ಟೆ. ಆ ಸೂತ್ರ ಸಿಕ್ತು ಅಂತ ಹೇಳಿದ್ರೆ, ಈಗ ನಿಮಗೋ ನನಗೋ ಮತ್ತು ನಾವೆಲ್ಲ ಈ ಸೂತ್ರಗಳನ್ನು ಹಿಡ್ಕೊಂಡು ಬದುಕಿದವರು. ಸಂಗೀತ ಅನ್ನೋ ಸೂತ್ರ, ಕಲೆ ಅನ್ನೋ ಸೂತ್ರ, ಶಾಸ್ತ್ರ ಅನ್ನೋ ಸೂತ್ರ, ವೇದಾಂಗಗಳ ಸೂತ್ರ, ಯಾವುದು ಒಂದು ಹಿಡಿದ್ರೆ ನಿಮ್ಗೆಲ್ಲವೂ ಒಟ್ಟು ಬಂದು ಸೇರಿಕೊಳ್ಳುತ್ತೆ. ಅಂದರೆ ಇದನ್ನು ಬರೀ ಪ್ರೇಕ್ಷಕರಾಗದೆ, ಈಗ ನಾನು ಸಂಗೀತ ಕಲಿಯೋದು, ಹಾಡೋದು, ಒಂದು ಡ್ಯಾನ್ಸ್ ಕಲಿತಾಗ್ಲೇ ಅದ್ರದ್ದು ಬೆಲೆ ಗೊತ್ತಾಗೋದು ಎಷ್ಟು ಕಷ್ಟ ಅನ್ನೋದು. ಸುಮ್ಮನೆ ಯಾರೋ ಚೆನ್ನಾಗಿ ಹಾಡ್ತಾರೆ ಅಂತ ಒಂದು ಲೈಕು ಶೇರು ಮಾಡೋದಕ್ಕಿಂತ ನಾವು ಅದನ್ನು ತೊಡಗಿಸ್ಕೊಂಡ್ರೆ ನಾವು ಆ ಸಂಸ್ಕೃತಿನಲ್ಲಿ ಸೇರ್ಕೊಳ್ತೀವಿ ಅನ್ನೋ ಒಂದು ಅದ್ಭುತವಾದ ಒಂದು ಟೇಕವೇ ಕೊಟ್ರಿ ಗುರುಗಳೇ. ಇಷ್ಟು ಸಮಯ ನಮ್ಮ ಜೊತೆ ಇದ್ರಿ, ಇಡೀ ಪೂರ್ತಿ ತಮ್ಮ ಒಂದು ಸಾಹಿತ್ಯದ ಏನು ಒಂದು ಅನುಭವ, ನಿಮ್ಮ ಜೀವನದ ಅನುಭವನ ನಮಗೆ ಧಾರೆ ಎರೆದಿದ್ದೀರ ಈ 2 ಗಂಟೆಗಳ ಕಡಿಮೆ ಸಮಯದಲ್ಲಿ. ಯಾಕೆಂದರೆ ಮಾತಾಡ್ತಾ ಹೋದರೆ ಒಂದೊಂದು ದೊಡ್ಡ ದೊಡ್ಡ ವಿಷಯಗಳು, ಇನ್ನೂ ಅನೇಕ ವಿಷಯಗಳನ್ನು ನಮಗೆ ನಿಮ್ಮಿಂದ ತಿಳ್ಕೊಳ್ಳೋದಿದೆ. ಯಾಕೆಂದರೆ ಈ ಸರ್ವಾಂಗೀಣವಾದಂತಹ, ಯಾಕೆಂದರೆ ನಾವು ಆ ಪುಸ್ತಕ ತೆಗೆದು ನೋಡೋದಕ್ಕೆ ಇದೊಂದು ಪ್ರೇರಣೆ ಆಗಬಹುದು. ತಾವು ಎಲ್ಲ ಶಾಸ್ತ್ರ ಗ್ರಂಥಗಳಾಗಲಿ, ಆಧಾರವಂತ ಗ್ರಂಥಗಳು, ಆ ಒಂದು ಕಂಪ್ಯಾರಿಟಿವ್ ಅನಾಲಿಸಿಸು, ಎಲ್ಲ ಒಂದು ಫಾರ್ಮ್ಯಾಟ್ಸ್ಗಳಲ್ಲೂ ತಾವು ಅದನ್ನು ಕೊಡುಗೆ ಕೊಟ್ಟಿದ್ದೀರಾ. ಆ ಎಲ್ಲ ವಿಷಯಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಒಂದು ಹಿಸ್ಟಾರಿಕಲ್ ಪಾಡ್ಕ್ಯಾಸ್ಟ್ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ನಾನು ಬಹಳಷ್ಟು ಪಾಡ್ಕ್ಯಾಸ್ಟ್ಗಳನ್ನ ಮಾಡಿದ್ದೀನಿ, ಇವತ್ತು ತುಂಬ ತೃಪ್ತಿ ಕೊಟ್ಟಿದೆ ನನಗೆ. ಯಾಕೆಂದರೆ ಇಷ್ಟು ವಿಷಯಗಳು ಜನಗಳಿಗೆ ಅನುಕೂಲವಾದಂತಹದ್ದು. ಯಾಕೆಂದರೆ ಒಂದೊಂದು 5-5 ನಿಮಿಷದ ನಮ್ಮ ಈ ತಾವು ಹೇಳಿರೋ ವಿಷಯಗಳನ್ನು ಅವರು ರಿಸರ್ಚ್ ಮಾಡಿದ್ರು, ಅದು ಜನ್ಮಾಂತರಗಳ ಕಾಲದಲ್ಲಿ ತಗೊಂಡೋಗುವಂತಹ ಅಷ್ಟು ವಿಷಯಗಳಿದೆ ಇದರಲ್ಲಿ. ತುಂಬ ಆಭಾರಿಗಳಾಗಿದ್ದೀವಿ ನಾವೆಲ್ಲ. ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಮತ್ತು ಅಭಿನಂದನೆಗಳು. ತಾವು ಈ ಒಂದು ವಿಷಯಗಳು ತಿಳಿಸ್ಕೊಟ್ಟಿರೋದು ಇನ್ನೂ ಜ್ಞಾನ ದೊಡ್ಡದಾಗಿರು ಅಂತಂದರೆ, ನನ್ನನ್ನು ಕಾಪಿಡಿತಿರುವ ದೈವಬಲಕ್ಕೆ, ಗುರುಬಲಕ್ಕೆ, ಮಿತ್ರಬಲಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೀನಿ. ತುಂಬ ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೋಡಿದ್ರಿ, ಒಬ್ಬ ಧೀಮಂತ ವ್ಯಕ್ತಿಯನ್ನು ನಾವು ತಿಳ್ಕೊಂಡ್ರೆ ಇಡೀ ಪ್ರಪಂಚ, ಇಡೀ ಶಾಸ್ತ್ರ, ನಮ್ಮ ಜೀವನನ ನಾವು ಹೇಗೆ ಆ ಕಷ್ಟಗಳು, ಆ ಜಂಜಾಟಗಳನ್ನು ನಾವು ನೋಡ್ತಾ ಇದ್ದೀವಿ ಪ್ರತಿದಿನ, ಇದಕ್ಕೆ ಉತ್ತರವಾಗಿ ಬಹಳಷ್ಟು ವಿಷಯಗಳನ್ನು ನಾವು ಕಂಡುಕೊಳ್ಬಹುದು. ಹಾಗಾಗಿ ಈ ಒಂದು ವಿಡಿಯೋನ ತಾವು ಪೂರ್ತಿ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಆ ಒಂದು ಜ್ಞಾನದ ಧಾರೆ ಇದೇ ತರಹ ನಮ್ಮ ವೇದಿಕ್ ವೆಲ್ನೆಸ್ ಚಾನಲ್ನಿಂದ ಹರಿತಾ ಇರುತ್ತೆ. ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ನಾವಿಲ್ಲಿ ಕರೆಸ್ತೀವಿ. ಅವರ ಒಂದು ಅನುಭವ, ಆ ಜೀವನದ ಅನುಭವ ನಮ್ಮ ಜೀವನಕ್ಕೆ ದಾರಿದೀಪವಾಗಲಿ ಅಂತ ಆ ಭಗವಂತನಲ್ಲಿ ಕೋರ್ತಾ, ಎಲ್ಲ ಈ ಒಂದು ಪಾಡ್ಕ್ಯಾಸ್ಟ್ನ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ನಿಮಗೆಲ್ಲ ಧನ್ಯವಾದಗಳು. ಹರಿ ಓಂ.